ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಆರು ಹಂತಗಳಲ್ಲಿ, ಸಮಯದ 6 ಹಂತಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೆ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಒಂದು ಸಮಯದ ಈ ಒಂದು ವಿಭಾಗದಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ ಸತ್ಯಬೋಧನೆ. ಇದು ಮಾಸ್ಟರ್ಸ್ ಈ ಪುಸ್ತಕ. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿದ್ದು, ಆ ಒಂದು ಪುಸ್ತಕವನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಮಿಲಾರೇಪ ಅನ್ನುವಂತ ಈ ಮಹಾ ಟಿಬೇಟ್ ಯೋಗಿಯ ಜೀವನ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಕಂಪಲ್ಸರಿಯಾಗಿ ತಿಳ್ಕೋಬೇಕು ಮಾಸ್ಟರ್ಸ್. ಅದನ್ನೇ ನಮ್ಗೆ ಪತ್ರಿಜಿಯವರು ಹೇಳಿರುವಂತದ್ದು. ಒಂದೇ ಜನ್ಮದಲ್ಲಿ ಒಬ್ಬ ಕ್ಷುದ್ರ ಮಾಂತ್ರಿಕನಾಗಿ ಅನೇಕ ಕುಕೃತ್ಯಗಳನ್ನ ನಡೆಸಿದ್ರು ಕೂಡ ಅದೇ ಜನ್ಮದಲ್ಲೇ ಎಲ್ಲಾ ಪಾಪಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಅದೇ ಜನ್ಮದಲ್ಲಿ ಬುದ್ಧತ್ವವನ್ನ ಹೊಂದಿರ್ತಕ್ಕಂಥ ಅದ್ಭುತ ಮಹಾಯೋಗಿಯಾಗಿದ್ದಾರೆ ಮಾಸ್ಟರ್ಸ್ ಇವರು. ಹಾಗಾಗಿ ಮಾಸ್ಟರ್ಸ್, ಇಲ್ಲಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದೇನು ಅಂತಂದ್ರೆ, ಕರ್ಮಗಳನ್ನ ನಾವು ಈ ಜನ್ಮದಲ್ಲೇ, ಅಂದ್ರೆ ಇವಾಗ ಏನ್ ಶರೀರವನ್ನ ತೆಗೆದುಕೊಂಡಿದೀವಿ, ಈ ಜನ್ಮದಲ್ಲಿ ಎಲ್ಲವನ್ನು ಪ್ರಕ್ಷಾಳನೆ ಮಾಡಿಕೊಂಡು ಈ ಜನ್ಮದಲ್ಲೇ ನಾವು ನಿರ್ವಾಣವನ್ನು ಕೂಡ ಪಡಿಬೋದಾಗಿದೆ ಅಂತ. ಅದಕ್ಕಾಗಿನೇ ಈ ಒಂದು ಮಿಲಾರೇಪರವರ ಜೀವನ ಚರಿತ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದ್ಭುತ ಮಿನುಗುತಾರೆಯಾಗಿ ನಿಂತಿರುವಂತದ್ದು. ಈ ಪುಸ್ತಕವನ್ನ ಎಲ್ಲರೂ ಕೂಡ ಕಂಪಲ್ಸರಿ ಓದ್ಲೇಬೇಕು ಅಂತ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಇಂತಹ ಅದ್ಭುತ ಮಹಾಯೋಗಿಯ ಜೀವನ ಚರಿತ್ರೆ ಹಲವಾರು ಹಂತಗಳನ್ನ ನಾವು ಇಲ್ಲಿವರೆಗೂ ಗಮನಿಸ್ತಾ ಬಂದಿದೀವಿ. ಇಲ್ಲಿಂದ ಮುಂದಕ್ಕೆ ಏನ್ ವಿಚಾರಗಳಿದೆ ಅದನ್ನ ಗಮನಿಸೋಣ ಮಾಸ್ಟರ್ಸ್. ನಿನ್ನೆ ದಿನ ನಾವು ಲಾಮಾರ್ ಅವರ ಪತ್ನಿ ಒಂದು ಸಿಕ್ಕು ಪ್ರಶ್ನೆಯಾಗಿದ್ದ, ಒಗಟಾಗಿ ಇದ್ದಂತ ಅವರ ತಾಯಿಯವರ ಸಂದೇಶವನ್ನ ಹೊಂದಿರ್ತಕ್ಕಂತಹ ಪತ್ರವನ್ನ ಓದಿ ಅದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಅದರಲ್ಲಿ ಚಿನ್ನದ ನಾಣ್ಯಗಳು ಇದೆ ಅನ್ನೋದನ್ನ ಆಕೆ ಅರ್ಥ ಮಾಡ್ಕೊಂಡು ಅದನ್ನ ತೆಗೆದುಕೊಂಡು ಅದೇ ರೀತಿಯಾಗಿ ಹೊಲಿಗೆ ಹಾಕಿ ಆ ಯಾತ್ರಿಕನಿಗೆ ಅದನ್ನ ಆಕೆ ಕೊಡ್ತಾರೆ. ಮತ್ತೆ ಆ 2 ಚಿನ್ನದ ನಾಣ್ಯಗಳನ್ನ ಆ ರೀತಿಯಾಗಿ ತೆಗೆದಿದ್ದಾದ್ಮೇಲೆ ಅದನ್ನ ತೆಗೆದುಕೊಂಡು ಬಂದು ಮಿಲಾರೇಪರವರ ಕೈಗಳಿಗೆ ಕೊಡ್ತಾರೆ ಮಾಸ್ಟರ್ಸ್. ಆ 7 ಚಿನ್ನದ ನಾಣ್ಯಗಳು ಮಿಲಾರೇಪರವರಿಗೆ ಸಿಕ್ಕಿದ್ದಕ್ಕೆ ಮಿಲಾರೇಪರವರಿಗೆ ತುಂಬಾ ಸಂತೋಷ ಆಗಿರುತ್ತೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಅವ್ರದ್ದು ಅಂತ ಹೇಳುವಂಥದ್ದು ಏನೂ ಇರೋದಿಲ್ಲ. ಈಗ ಮುಂದಿನ ಹಂತದ ವಿದ್ಯೆಯನ್ನ ಕಲಿಬೇಕಾಗಿರುತ್ತೆ. ಆ ಹಂತದ ವಿದ್ಯೆಯನ್ನ ಕಲಿಬೇಕು ಅಂತಂದ್ರೆ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಏನನ್ನಾದ್ರೂ ಕೊಡ್ಬೇಕಾಗಿರುತ್ತೆ. ಆದ್ರೆ ಅವ್ರ ಹತ್ರ ಕೊಡೋದಿಕ್ಕೆ ಏನೂ ಇಲ್ಲದೆ ಇದ್ದಾಗ ಅವ್ರ ತಾಯಿಯವರು ಅದು ತುಂಬಾ ವಿಸ್ಮಯ ಅನ್ನುವಂತ ರೀತಿಯಲ್ಲಿ ಆ 7 ಚಿನ್ನದ ನಾಣ್ಯಗಳನ್ನ ಕಳಿಸ್ಕೊಟ್ಟಿರುವಂತದವ್ರಿಗೆ ಅಷ್ಟು ಆನಂದವನ್ನ ಉಂಟು ಮಾಡಿರುತ್ತೆ ಮಾಸ್ಟರ್ಸ್. ಆ 7 ಚಿನ್ನದ ನಾಣ್ಯಗಳಲ್ಲಿ ಒಂದು ಚಿನ್ನದ ನಾಣ್ಯದಲ್ಲಿ ಒಂದಷ್ಟು ಭಾಗವನ್ನ ಗುರುಪತ್ನಿಗೆ, ಇನ್ನೊಂದಷ್ಟು ಭಾಗವನ್ನ ಯಾತ್ರಿಕನ್ಗೆ ಕೊಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಕೊಟ್ಟು ಯಾತ್ರಿಕನ್ಗೆ ಆ ಚಿನ್ನದ ನಾಣ್ಯದ ಆ ಒಂದ್ ಸ್ವಲ್ಪ ಭಾಗ ಸಿಕ್ಕ ತಕ್ಷಣ ಆತನಿಗೆ ತುಂಬಾ ಆನಂದ ಆಗ್ಬಿಡತ್ತೆ. ಆ ರೀತಿಯಾಗಿ ತುಂಬಾ ಆನಂದ ಆತ ಪಡ್ಕೊಳ್ತಾನೆ. ಆಮೇಲೆ ಆತನನ್ನ ತುಂಬಾ ಗೌರವ ಪೂರ್ವಕವಾಗಿ ಆತನ ಊರಿಗೆ ಅವರನ್ನ ಕಳಿಸ್ಕೊಡ್ತಾರೆ ಮಾಸ್ಟರ್ಸ್. ಅದಾದ್ಮೇಲೆ ಇನ್ನ 6 ಚಿನ್ನದ ನಾಣ್ಯಗಳಿರುತ್ತಲ್ವಾ, ಆ 6 ಚಿನ್ನದ ನಾಣ್ಯಗಳಲ್ಲಿ 3 ಚಿನ್ನದ ನಾಣ್ಯಗಳನ್ನ ಈಗ ಯಾರ ಹತ್ರ ವಿದ್ಯೆಯನ್ನ ಕಲಿತಾ ಇರ್ತಾರೆ ಅವ್ರಿಗೆ ಕೊಟ್ಟು, ನಮ್ಮ ತಾಯಿಯವರ ಇಚ್ಛೆಯ ಪ್ರಕಾರ ನಾನು ಆಲಿಕಲ್ಲನ್ನ ಸುರಿಸುವಂತ ಮಳೆ, ಆಲಿಕಲ್ಲು ಮಳೆ ಬೀಳುವಂತಹ ಒಂದು ವಿದ್ಯೆಯನ್ನ ನಾನು ಕಲಿಬೇಕಾಗಿದೆ, ಹಾಗಾಗಿ ನನಗೆ ಆ ವಿದ್ಯೆಯನ್ನ ಕಲಿಸ್ಕೊಡಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ನೋಡಿ ಮಾಸ್ಟರ್ಸ್, ಇನ್ನು ಉಳಿದಿರುವಂತ 3 ಚಿನ್ನದ ನಾಣ್ಯಗಳನ್ನ ಅವ್ರ ಹತ್ರನೇ ಇಟ್ಕೊಳ್ತಾರೆ. ಇದುವರೆಗೂ ಯಾವತ್ತೂ ಹಂಗ್ ಮಾಡಿಲ್ಲ ಅಲ್ವಾ, ಒಂದೇ ಸತಿ ಎಲ್ಲ ಕೊಟ್ಬಿಡ್ತಾ ಇದ್ರಲ್ವಾ. 3 ಕೊಟ್ಟು ಇನ್ನು 3 ಉಳಿಸ್ಕೊಂಡಿದ್ದಾರೆ. ಯಾಕೆ ಅನ್ನೋದು ಇವಾಗ ಗೊತ್ತಾಗತ್ತೆ. ಒಂದು 3 ಚಿನ್ನದ ನಾಣ್ಯಗಳನ್ನ ಲಾಮರ್ ಅವ್ರಿಗೆ ಕೊಟ್ಟು ನನ್ಗ ಆ ವಿದ್ಯೆಯನ್ನ ಕಲ್ಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರಲ್ವಾ. ಆ ರೀತಿಯಾಗಿ ಪ್ರಾರ್ಥನೆ ಆದ ನಂತರ ಅವ್ರ ಗುರುಗಳು ಹೇಳ್ತಾರೆ, ಒಪ್ಪಂದದ ಪ್ರಕಾರ ನೀನು ಆ ಒಂದು ವಿದ್ಯೆಯನ್ನ ಕಲಿಬೇಕು ಅಂತಂದ್ರೆ
ನೀನು ಮೊದಲಿನ ಗುರುಗಳ ಹತ್ರಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಗುರುಗಳಿಗೆ ಆ ಗುರುಗಳಿಗೆ ಇರುವಂತ ಒಪ್ಪಂದ ಅಲ್ವಾ. ಆ ಗುರುಗಳಿಗೆ ಆಲಿಕಲ್ಲು ಸುರಿಸುವಂತ ಮಳೆ ಗೊತ್ತಿತ್ತು, ಅದನ್ನ ಇವ್ರಿಗೆ ಕಲ್ಸ್ಕೊಟ್ಟಿದ್ರು. ಇವ್ರ ಹತ್ರ ಕಲ್ತಿರುವಂತದ್ದು ಅವ್ರಿಗೆ ಈ ರೀತಿಯಾಗಿ ತಾನೆ. ಸೊ ಆ ರೀತಿಯಾಗಿ ಇವಾಗ ಮತ್ತೆ ನೀನು ಮೊದಲಿನ ಗುರುಗಳ ಬಳಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ಇವರೇನೆ ಮಿಲಾರೇಪರ್ ಅವರನ್ನ ಕಳಿಸ್ಕೊಡೋದಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾರೆ. ಅವರನ್ನ ಅಲ್ಲಿಗೆ ಕಳಿಸ್ಕೊಡೋದಿಕ್ಕೆ ಬೇಕಾಗಿರುವಂತ ಒಂದು ಪತ್ರವನ್ನ ಮತ್ತೆ ಒಂದು ಬಿಳಿಯ ವಸ್ತ್ರವನ್ನ ಕೊಟ್ಟು ಕಳಿಸ್ಕೊಡ್ತಾರೆ. ಮಿಲಾರೇಪರ್ ಅವರು ಈ ಲಾಮಾರ್ ಅವರ ಬಳಿಯಿಂದ ಮೊದಲು ವಿದ್ಯೆಯನ್ನ ಕಲ್ಸ್ಕೊಟ್ಟಂತ, ಅಂದ್ರೆ ಮೊದಲು ಕ್ಷುದ್ರ ವಿದ್ಯೆಗಳನ್ನ ಕಲ್ಸ್ಕೊಟ್ಟಿದ್ರಲ್ಲ, ಆ ಲಾಮಾರ್ ಅವರ ಬಳಿಗೆ ಕಳಿಸ್ಕೊಡ್ತಾರೆ. ಆ ಲಾಮಾರ್ ಅವರ ಬಳಿಗೆ ಹೋಗಿ ಪುನಃ ಇಲ್ಲಿ ಏನೇನೆಲ್ಲ ನಡೆದಿದೆ, ಆ 35 ಜನರನ್ನ ಹೇಗೆ ಕೊಂದ್ರು, ಹೇಗೆ ಪ್ರಯೋಗ ಮಾಡಿದ್ರು, ಅದೆಲ್ಲವನ್ನು ಕೂಡ ಇಲ್ಲಿ ಈ ಈ ಲಾಮಾರ್ ಅವರಿಗೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಮತ್ತೆ ಈ 3 ಚಿನ್ನದ ನಾಣ್ಯಗಳನ್ನ ಕೊಟ್ಟು ನನಗೆ ಈ ರೀತಿಯಾಗಿ ಈ ಒಂದು ಆಲಿಕಲ್ಲು ಸುರಿಸುವಂತಹ ಆ ಒಂದು ವಿದ್ಯೆಯನ್ನ ನನಗೆ ಕಲ್ಸ್ಕೊಡಿ ಅಂತಂದ್ಬಿಟ್ಟು ಮತ್ತೆ ಕೇಳ್ಕೊಳ್ತಾರೆ. ಅದರ ಪ್ರಕಾರ ಮತ್ತೆ ಆ ಲಾಮಾರ್ ಅವರು ಕೂಡ ಕಲ್ಸೋದಿಕ್ಕೆ ಒಪ್ಕೊಳ್ತಾರೆ. ಆ ಒಂದು ವಿದ್ಯೆಗೆ ಸಂಬಂಧಪಟ್ಟಂತ ಮಂತ್ರಗಳಾಗಿರ್ಬೋದು, ಸೂಚನೆಗಳಾಗಿರ್ಬೋದು ಎಲ್ಲವನ್ನು ಕೊಡ್ತಾರೆ. ಒಂದು ತುಂಬಾ ಗಟ್ಟಿ ಮುಟ್ಟಾಗಿರ್ತಕ್ಕಂಥ, ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಒಂದು ಕೋಣೆ ಒಳಗಡೆ ಹೋಗಿ ಸಾಧನೆ ಮಾಡೋದಿಕ್ಕೆ ಹೇಳ್ತಾರೆ. ಆ ಒಂದು ಸಾಧನೆಯನ್ನ ಅವ್ರು ಮತ್ತೆ ನಿರಂತರವಾಗಿ 7 ದಿನಗಳ ಕಾಲ ಮಾಡ್ಬೇಕಾಗಿರತ್ತೆ. ಮಿಲಾರೇಪರ್ ಅವರು ಅವರಷ್ಟೇ ಶ್ರದ್ಧೆಯಿಂದ 7 ದಿನಗಳ ಕಾಲ ಆ ಒಂದು ಸಾಧನೆಯನ್ನ ಮಾಡ್ತಾರೆ ಮಾಸ್ಟರ್ಸ್. 7ನೇ ದಿನ ರಾತ್ರಿ ಅವರು ಯಾವ ಕೋಣೆಯಲ್ಲಿ ಕೂತಿರ್ತಾರೆ ಆ ಕೋಣೆಯಲ್ಲಿ ಗುಡುಗು ಮಿಂಚು ಎಲ್ಲ ಕೂಡ ತುಂಬಾ ಆರ್ಭಟದಿಂದ ಅಲ್ಲಿ ಅವ್ರಿಗೆ ಕೇಳಿಸುತ್ತೆ ಮಾಸ್ಟರ್ಸ್. ಆವಾಗ ಅವ್ರಿಗೆ ಅರ್ಥ ಆಗತ್ತೆ, ಈ ಒಂದು ಆಲಿಕಲ್ಲು ಮಳೆಯನ್ನ ಸುರಿಸುವಂತಹ ವಿದ್ಯೆ ಏನಿದೆ ಅದು ಇವಾಗ ನನಗೆ ಸಿದ್ಧಿಸಿದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಈಗ ನಾನು ಕೈ ಬೆರಳಿನಲ್ಲಿ ಆ ಮೋಡಗಳು ಎಲ್ಲಿ ಬೇಕೋ ಅಲ್ಲಿಗೆ ಹೋಗೋ ಹಾಗೆ ಮಾಡಿ ಆ ಒಂದು ಮಳೆಯನ್ನ ನಾನು ಸುರಿಸಬಲ್ಲೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗತ್ತೆ. ತದನಂತರ ಲಾಮಾರ್ ಅವರು ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ಬಂದ್ಬಿಟ್ಟು, ನೋಡಪ್ಪ, ಇವಾಗ ನೀನು ಈ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡೋದಿಕ್ಕೆ ನೀನು ತಯಾರಾಗಿದ್ದಿ, ಸಂಸಿದ್ಧನಾಗಿದ್ದಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತದನಂತರ ಅವರ ಗುರುಗಳು ವಿಚಾರಿಸ್ಕೊಳ್ತಾರೆ, ನಿಮ್ಮ ಗ್ರಾಮದಲ್ಲಿ ಬಾರ್ಲಿ ಬೆಳೆಯನ್ನ ಯಾವಾಗ ಹೆಚ್ಚಾಗಿ ಬೆಳೀತಾರೆ ಅಂತಂದ್ರೆ ಮಿಲಾರೇಪರ್ ಅವರು ಹೇಳ್ತಾರೆ, ಪ್ರಸ್ತುತ ಈ ಸಮಯದಲ್ಲೇನೆ ಹೆಚ್ಚಾಗಿ ಒಂದು ಬಾರ್ಲಿ ಬೆಳೆಯನ್ನ ಬೆಳೀತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಇದೇ ಸರಿಯಾದ ಸಮಯ, ನೀನು ಆ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡೋದಿಕ್ಕೆ ಮತ್ತು ಹೆಚ್ಚಿನ ನಷ್ಟವನ್ನ ಉಂಟು ಮಾಡೋದಿಕ್ಕೆ ಇದೇ ಸರಿಯಾದ ಸಮಯ ಅಂತಂದ್ಬಿಟ್ಟು ಅವರ ಲಾಮಾರ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಮಿಲಾರೇಪರ್ ಅವರು ಆ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡೋದಿಕ್ಕೆ ಕಳಿಸ್ಕೊಡೋದಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ತಾರೆ. ಮಿಲಾರೇಪರ್ ಅವರ ಜೊತೆ ಮತ್ತೊಬ್ರು, ಅಂದ್ರೆ ಇದಕ್ ಮೊದ್ಲು ಒಬ್ಬ ತುಂಬಾ ಶಕ್ತಿಶಾಲಿಯಾದಂತ ಶಿಷ್ಯ ಇದ್ರು ಲಾಮಾರ್ ಅವರ ಬಳಿ, ಆನೆಯಂತಹ ಶಕ್ತಿ, ಕುದುರೆಯಷ್ಟು ವೇಗ ಇರುವಂತ ಶಿಷ್ಯ ಇದ್ದ ಅಂತ ಹೇಳಿದ್ವಲ್ಲ, ಅದೇ ಶಿಷ್ಯನನ್ನ ಮಿಲಾರೇಪರ್ ಅವರ ಜೊತೆಗೆ ಕಳಿಸ್ಕೊಡ್ತಾರೆ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಹೊರಗಡೆ ಹೋಗಿ ಅವರ ಗ್ರಾಮದ ಬಳಿಗೆ ಹೋಗಿ ಈ ರೀತಿಯಾಗಿರ್ತಕ್ಕಂಥ ವಿದ್ಯೆಯನ್ನ ಪ್ರಯೋಗ ಮಾಡುದು ಮೊದಲನೇ ಬಾರಿಗೆ ಅಲ್ವಾ. ಸೊ ಎಚ್ಚರಿಕೆಯಿಂದ ಮಿಲಾರೇಪರ್ ಅವ್ರಿಗೆ ರಕ್ಷಣೆ ಇರಬೇಕು ಅನ್ನುವಂಥ ಆಲೋಚನೆಯಿಂದ ಈತನನ್ನ ಕಳಿಸ್ಕೊಡುವಂಥದ್ದು ನಡೆದಿರುತ್ತೆ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಅವರಿಬ್ರು ಕೂಡ ಆ ಒಂದು ಗ್ರಾಮದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಮಾಸ್ಟರ್ಸ್. ಆ ಕಡೆಗೆ ಹೋದಾಗ ಅಲ್ಲಿ ಬಾರ್ಲಿ ಬೆಳೆಯನ್ನ ನೋಡ್ತಾರೆ. ಬಾರ್ಲಿ ಬೆಳೆ ತುಂಬಾ ಹುಲುಸಾಗಿ ಬೆಳೆದಿರುತ್ತೆ. ಸ್ವಲ್ಪ ವಿಚಾರಿಸ್ತಾರೆ, ಈ ಬಾರ್ಲಿ ಬೆಳೆ ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಬಾರ್ಲಿ ಬೆಳೆ ಬಗ್ಗೆ ವಿಚಾರಿಸಿದಾಗ ಅಲ್ಲಿ ಇದುವರೆಗೂ ಯಾವತ್ತೂ ಬೆಳೆದೇ ಇರೋಷ್ಟು ಅದ್ಭುತವಾಗಿರ್ತಕ್ಕಂಥ ಬಾರ್ಲಿ ಬೆಳೆ ಅಲ್ಲಿ ಬೆಳೆದಿದೆ ಅನ್ನುವಂಥದ್ದು ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಮಾಸ್ಟರ್ಸ್. ಅಲ್ಲಿರ್ತಕ್ಕಂಥ ಆ ಗ್ರಾಮದಲ್ಲಿ ಇರ್ತಕ್ಕಂಥ ವೃದ್ಧರು ಯಾರಿರ್ತಾರೆ, ಇದುವರೆಗೂ ನಮ್ಮ ಜೀವನದಲ್ಲಿ ಸುಮಾರು 70-80 ವರ್ಷ ಆಗಿರುತ್ತೆ ಅಂತ ಅಂದ್ಕೊಳ್ರಿ, ಇದುವರೆಗೂ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಳೆಯನ್ನ ನಾವು ಕಂಡಿರ್ಲಿಲ್ಲ ಅಂತಂದ್ಬಿಟ್ಟು ಅವರು ಕೂಡ ಹೇಳುವಂಥದ್ದು ನಡೀತಾ ಇರುತ್ತೆ. ನೋಡ್ರಿ ಹೇಗಿರುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ತುಂಬಾ ಯಾವತ್ತೂ ಕಾಣದೇ ಇರುವಂತ ಆ ಒಂದು ಬೆಳೆ ಬೆಳೆದಿರುತ್ತೆ. ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಆ ಗ್ರಾಮಸ್ಥರೆಲ್ಲರೂ ಕೂಡ ಅವ್ರಿಗೆ ಯಾವಾಗ ಬೇಕೋ ಅವಾಗ, ಅಂದ್ರೆ ಅವ್ರಿಗೆ ಯಾವಾಗ ಅನುಕೂಲ ಇರುತ್ತೋ ಅವಾಗ ಕಟ್ ಮಾಡೋದು ಅಂತ ಅಲ್ಲ ಮಾಸ್ಟರ್ಸ್. ಅವರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ದಿನ ಕಟಾವು ಮಾಡೋಣ, ಪೂಜೆಯನ್ನ ಮಾಡಿ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನ ಹೇಳಿ ಆ ಒಂದು ಪೂಜೆಯನ್ನ ಮಾಡಿ ಆ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಒಂದು ಕಟಾವನ್ನ ಒಂದೇ ದಿನ ಮಾಡೋಣ ಅಂತಂದ್ಬಿಟ್ಟು ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಮಾಸ್ಟರ್ಸ್.
ಆ ರೀತಿಯಾಗಿ ಇರ್ಬೇಕಾದ್ರೆ ಆ ಸಮಯದಲ್ಲಿ ಇವರು ಅದನ್ನೆಲ್ಲ ತಿಳ್ಕೊಳ್ತಾರಲ್ವಾ. ತಿಳ್ಕೊಂಡು ಬಹಳ ಖುಷಿಯಾಗಿ ಆ ಗ್ರಾಮದಿಂದ ದೂರದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ತಾರೆ ಮಾಸ್ಟರ್ಸ್. ಆ ಬೆಟ್ಟದಿಂದ ಆ ಒಂದು ಗ್ರಾಮ ಬಹಳ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಆ ಒಂದು ಗುಹೆಯಲ್ಲಿ ಮಿಲಾರೇಪರವರು ಆ ಒಂದು ಆಲಿಕಲ್ಲು ಸುರಿಸುವಂತಹ ಆ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಪೂಜೆಗಳು, ಮಂತ್ರಗಳು ಏನೇನಿದೆ, ಆ ಒಂದು ವಿಧಿವಿಧಾನಗಳು, ಅದನ್ನೆಲ್ಲವನ್ನು ಕೂಡ ಅವರು ನಿರ್ವಹಿಸ್ತಾರೆ ಮಾಸ್ಟರ್ಸ್. ಆದ್ರೆ ಏನ್ ಆಶ್ಚರ್ಯ ಅಂದ್ರೆ, ಆ ಎಲ್ಲವನ್ನು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಡ ಆಗ್ಲಿ, ಕನಿಷ್ಠ ವೇಗವಾಗಿ ಬೀಸುವಂತ ಗಾಳಿ ಕೂಡ ಇರೋದಿಲ್ಲ ಮಾಸ್ಟರ್ಸ್. ಹಾಗವ್ರು ತುಂಬಾ ಸಂಕಟ ಆಗ್ಬಿಡುತ್ತೆ. ಮಿಲಾರೇಪರ್ ಅವ್ರಿಗೆ ತುಂಬಾ ಸಂಕಟ ಆಗುತ್ತೆ. ಆ ಕುಲರಕ್ಷಕ ದೇವತೆಗಳನ್ನ, ಕ್ರಿಯಾಶಕ್ತಿಯ ದೇವತೆಗಳೆಲ್ಲಾರನ್ನೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯಾವುದೇ ಸ್ಪಂದನೆ ಇರೋದಿಲ್ಲ. ಆ ರೀತಿಯಾಗಿ ಆದಾಗ ಮಿಲಾರೇಪರ್ ಅವರ ಕೈಯಲ್ಲಿ ಏನಿರುತ್ತೆ ಅದನ್ನ ನೆಲಕ್ಕೆ ಗಟ್ಟಿಯಾಗಿ ಒಗೆದು ತುಂಬಾ ಸಂಕಟ ಪಡ್ತಾರೆ. ಇದುವರೆಗೂ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ, ನೋವು, ದುಃಖ, ಅವಮಾನ ಎಲ್ಲವನ್ನು ಕೂಡ ಹೇಳ್ತಾ ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ಆವಾಗ ನೋಡಿ, ಆವಾಗ ಮತ್ತೆ ಆ ಮೋಡಗಳು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗತ್ತೆ. ಆ ಒಂದು ಗಾಳಿ ಬೀಸೋದಿಕ್ಕೆ ಶುರುವಾಗತ್ತೆ. ಆ ರೀತಿಯಾಗಿ ಆ ಮೋಡಗಳು ಕಾಣಿಸ್ಕೊಂಡಾಗ ಅವರು ತಮ್ಮ ಸಂಕಲ್ಪದ ಪ್ರಕಾರ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಆ ಒಂದು ಹೊಲ ಏನಿದೆ, ಸಂಪೂರ್ಣವಾಗಿ ಹೊಲದ ಮೇಲೆ ಆ ಒಂದು ಮೋಡ ಸ್ಥಿತವಾಗಿ ನಿಲ್ಲೋ ಹಾಗೆ ಮಾಡ್ತಾರೆ. ಮತ್ತೆ ಆ ಒಂದೊಂದು ಆಲಿಕಲ್ಲು 5 ಕೆಜಿ, 6 ಕೆಜಿ, 10 ಕೆಜಿ ಈ ರೀತಿಯಾಗಿದ್ರೆ ಹೇಗಿರ್ಬೋದು ಮಾಸ್ಟರ್ಸ್. ಆಲಿಕಲ್ಲು ಅಂತಂದಾಗ ಒಂದು ವಿಷಯ ಇಲ್ಲಿ ನೆನಪಾಗ್ತಾ ಇದೆ. ನಾವೆಲ್ಲರೂ ಬಹಳಷ್ಟು ಜನ, ಅಂದ್ರೆ ನಾನು ಹಳ್ಳಿ ಪ್ರದೇಶದಲ್ಲಿ ಬೆಳೆದಿರೋಳು ಆಗಿರೋದ್ರಿಂದ ನಮ್ಗೆ ಈ ಒಂದು ಫ್ರಿಡ್ಜ್ ಅನ್ನುವಂಥದ್ದು, ಅದರಲ್ಲಿ ಇರುವಂತ ಐಸ್ ಗಡ್ಡೆನ ನೋಡುವಂಥದ್ದು ನಮ್ಗೆ ಸಿಗುವಂತದಕ್ಕೆ ಅವಕಾಶನೇ ಇರ್ಲಿಲ್ಲ. ಅಂತ ಒಂದು ವಾತಾವರಣ ಇದ್ದಾಗ ಒಂದೊಂದ್ಸತಿ ಆಲಿಕಲ್ಲು ಮಳೆ ಬಿದ್ದಾಗ ಅಯ್ಯೋ ಐಸು 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 ಅಂತ ಅಂದ್ಬಿಟ್ಟು ಅದನ್ನ ಕೈಲಿ ತಗೊಂಡು ತುಂಬಾ ಖುಷಿಯಾಗಿ ಆಟ ಆಡುವಂಥದ್ದೇನು, ಆನಂದವನ್ನ ಅನುಭವಿಸೋದೇನು ಅದು ಹೇಳೋದಿಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್. ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಆ ಒಂದು ಚಿಕ್ಕ ವಯಸ್ಸಿನಲ್ಲಿ. ಆ ಒಂದು ಆಲಿಕಲ್ಲು ಮಳೆ ಬಿದ್ದಾಗ ಒಂದು ಐಸ್ ಚೂರುಗಳನ್ನ ಕೈಗೆ ತೆಗೆದುಕೊಂಡು, ಅದು ಚೂರ್ ಇದ್ರೆ ನೋಡೋದಿಕ್ಕೆ ಖುಷಿ ಆಗುತ್ತೆ, ಆನಂದ ಪಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದೇನೆ ಒಂದು 5-5 ಕೆಜಿ, 10 ಕೆಜಿ ಇದ್ರೆ ಅದು ಬೆಳೆಗಳ ಮೇಲೆ, ಮನೆಗಳ ಮೇಲೆ, ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ ಬೀಳುತ್ತೆ ಅಂತಂದ್ರೆ, ಚಿಕ್ಕದಾಗಿ ಗುಡಿಸ್ಲನ್ನ ಹಾಕೊಂಡಿರುವಂತ ಅವ್ರ ಮನೆಗಳ ಮೇಲೆ ಅಂತ ದೊಡ್ಡ ದೊಡ್ಡ ಕಲ್ಲುಗಳು ಬೀಳುತ್ತೆ ಅಂತಂದ್ರೆ ಅವಾಗ ಪರಿಸ್ಥಿತಿ ಏನಾಗುತ್ತೆ ಊಹೆ ಮಾಡ್ಕೋಬಹುದು ಅಲ್ವಾ. ಸೊ ಆ ರೀತಿಯಾಗಿ ಭಯಾನಕವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಗಾತ್ರದ ಆಲಿಕಲ್ಲುಗಳು ಬೀಳುತ್ತೆ ಮಾಸ್ಟರ್ಸ್. ನಿರಂತರವಾಗಿ ಆ ಆಲಿಕಲ್ಲು ಮಳೆ ಉಧೃತವಾಗಿ ಬೀಳುತ್ತೆ. ಅದು ಒಂದ್ ಸರ್ತಿ ಬಿದ್ದು ಸುಮ್ನೆ ಆಗೋದಿಲ್ಲ, 3 ಹದದಲ್ಲಿ ಬೀಳುತ್ತೆ ಮಾಸ್ಟರ್ಸ್. 3 ಹದದಲ್ಲಿ ಬಿದ್ದು ಒಂದೇ ಒಂದು ಚೂರು ಬೆಳೆ, ಒಂದೇ ಒಂದು ಕಡೆ ಕೂಡ ಆ ಒಂದು ಬೆಳೆಯ ಒಂದು ಗಿಡ ಉಳಿದಂಗೆ ಅಷ್ಟು ಜಾಗ್ರತೆಯಾಗಿ 3 ಹದದಲ್ಲಿ ಆ ಒಂದು ಆಲಿಕಲ್ಲು ಮಳೆ ಬೀಳುತ್ತೆ. ಆಮೇಲೆ ಅದಷ್ಟು ಆದ್ಮೇಲೆ ಅಲ್ಲಿ ಆ ಒಂದು ಆಲಿಕಲ್ಲು ಮಳೆ ಕೆಳಗಡೆ ಆ ಒಂದು ಬೆಳೆ ಸಿಕ್ಕಾಕೊಂಡಿದ್ರೆ ಅದೆಲ್ಲ ಕರ್ಗೋದ್ಮೇಲೆ ಮತ್ತೆ ಅದನ್ನ ಪಡ್ಕೋಬೋದಲ್ವಾ ಅನ್ನುವಂತ ಆಲೋಚನೆ ಇರುತ್ತಲ್ವಾ. ಸೊ ಅದಾದ್ಮೇಲೆ ಕುಂಭವರ್ಷ ಸುರಿಯುತ್ತೆ ಮಾಸ್ಟರ್ಸ್. ಅಂದ್ರೆ ಅದರ ಅರ್ಥ ಏನು, ಅಲ್ಲಿ ಆ ಆಲಿಕಲ್ಲುಗಳು ಒಣಗೋದ್ಮೇಲೆ, ಅದೆಲ್ಲ ಕರಗೋದ್ಮೇಲೆ ಅಲ್ಲಿ ಇರುವಂತ ಬೆಳೆ ಕೂಡ ಸಿಗ್ಬಾರ್ದು, ಅದೆಲ್ಲ ಕೊಚ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಕುಂಭವರ್ಷ ಸುರಿಯುತ್ತೆ. ಆ ಒಂದು ಮಳೆಯ ಪ್ರವಾಹದಲ್ಲಿ ಅಲ್ಲಿರ್ತಕ್ಕಂಥ ಬೆಳೆ ಏನೆಲ್ಲ ನೆಲದ ಮೇಲೆ ಬಿದ್ದಿರುತ್ತೆ ಎಲ್ಲ ಕೊಚ್ಕೊಂಡು ಹೊಟ್ಟೋಗುತ್ತೆ ಮಾಸ್ಟರ್ಸ್. ಮಣ್ಣಲ್ಲಿ ಅದು ಸಮಾಧಿ ಆಗ್ಬಿಡುತ್ತೆ. ಈ ರೀತಿಯಾಗಿ ಆ ಒಂದು ಆಲಿಕಲ್ಲು ಮಳೆ ಬಿದ್ದು ಸಂಪೂರ್ಣವಾಗಿ ಬೆಳೆ ನಾಶ ಆಗತ್ತೆ. ಆ ಬೆಳೆ ನಾಶ ಆಗಿದ್ದನ್ನ ನೋಡಿ ಆ ಗ್ರಾಮಸ್ಥರೆಲ್ಲರೂ ಕೂಡ ರೋದನೆ ಮಾಡ್ತಾರೆ. ಅಯ್ಯೋ ಬೆಳೆ ಎಲ್ಲ ಹೊಟ್ಟೋಯ್ತೆ ಅಂತ ಅಂದ್ಬಿಟ್ಟು ತುಂಬಾ ಸಂಕಟದಿಂದ ರೋದಿಸ್ತಾರೆ ಮಾಸ್ಟರ್ಸ್. ಆ ಸಮಯದಲ್ಲಿ ಆ ಒಂದು ಇವರು ಯಾವ ಬೆಟ್ಟದ ಮೇಲೆ ಗುಹೆಯಲ್ಲಿ ಇರ್ತಾರೆ, ಆ ಒಂದು ಬೆಟ್ಟದ ಮೇಲೆ ಗುಹೆಯಲ್ಲಿ ಇರ್ಬೇಕಾದ್ರೆ ಆ ಒಂದು ಗಾಳಿ ಬೀಸೋ ಹಾಗೆ ಮಾಡ್ತಾರೆ. ಮತ್ತೆ ಆ ಒಂದು ಗಾಳಿ ಬೀಸಿದಾಗ ಆ ಒಂದು ಚಳಿ ಇವ್ರಿಗೂ ಕೂಡ ಆಗತ್ತೆ ಮಾಸ್ಟರ್ಸ್. ಈತನಿಗೆ ಮತ್ತೆ ಮಿಲಾರೇಪರ್ ಅವ್ರಿಗೂ ಕೂಡ ತುಂಬಾ ಚಳಿ ಆಗತ್ತೆ. ಚಳಿಯನ್ನ ತಡೆಯುವಂತ ಉದ್ದೇಶದಿಂದ ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಒಣಗಿರುವಂತ ಎಲೆಗಳನ್ನ ತೆಗೆದುಕೊಂಡು ಬಂದು ಆ ಒಂದು ಗುಹೆಯಲ್ಲಿ ಬೆಂಕಿಯನ್ನ ಕಾಯಿಸ್ಕೋಬೇಕು, ಅಂದ್ರೆ ಬೆಂಕಿಯ ಒಂದು ಶಾಖವನ್ನ ತೆಗೆದುಕೋಬೇಕು ಅಂತ ಅಂದ್ಬಿಟ್ಟು ಬೆಂಕಿಯನ್ನ ಹಾಕ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಒಂದಷ್ಟು ಜನ ಆ ಒಂದು ಬೆಟ್ಟದ ಆ ಒಂದು ಗುಹೆಯ ಬಳಿಯಲ್ಲೇ ಇರ್ತಾರೆ ಮಾಸ್ಟರ್ಸ್. ಅವರೆಲ್ಲರೂ ಕೂಡ ನೋಡ್ತಾರೆ ಗ್ರಾಮದ ಮೇಲೆ ಆ ಒಂದು ಕುಂಭವರ್ಷ ಸುರಿತಾ ಇರೋದು, ಆಲಿಕಲ್ಲು ಮಳೆ ಬಿದ್ದು ಬೆಳೆ ಎಲ್ಲ ನಾಶ ಆಗ್ತಾ ಇರೋದು ಎಲ್ಲ ಕೂಡ ಅವರು ನೋಡ್ತಾ ಇರ್ತಾರೆ. ಅವ್ರಿಗೊಂದೇ ಸರ್ತಿ ಅರ್ಥ ಆಗ್ಬಿಡತ್ತೆ ಮಾಸ್ಟರ್ಸ್,
ಓಹೋ, ಈ ಕೆಲಸ ಮಾಡ್ತಾ ಇರೋದು ಆ ತೋಪಗ, ಅವನೇ ಮಾಡ್ತಾ ಇರೋದು ಈ ಕೆಲಸ, ಕ್ಷುದ್ರ ವಿದ್ಯೆಯನ್ನ ಪ್ರಯೋಗ ಮಾಡಿ ಇದೆಲ್ಲ ಬೆಳೆಯನ್ನ ನಾಶ ಮಾಡ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಒಂದೇ ಸರ್ತಿ ಅರ್ಥ ಆಗ್ಬಿಡತ್ತೆ. ನೋಡಿದ್ರ ಈ ತೋಪಗ ಎಂತ ಕೆಲಸ ಮಾಡ್ತಾ ಇದ್ದಾನೆ, ಈ ಊರಿನ ಬೆಳೆನೆಲ್ಲ ಕೂಡ ನಾಶ ಮಾಡ್ಬಿಟ್ಟ, ನಮ್ಗೆಲ್ಲರಿಗೂ ಕೂಡ ಎಷ್ಟೊಂದು ಸಂಕಷ್ಟವನ್ನ ತಂದಿಟ್ಟಿದ್ದಾನೆ, ಅವನೇನಾದ್ರೂ ಸಿಕ್ಕಿದ್ದಾನೆ ಅಂದ್ರೆ ತುಂಡ ತುಂಡ ಕತ್ತರ್ಸಾಕ್ಬಿಡ್ಬೇಕು ಅವನ್ನ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ತುಂಬಾ ಆಕ್ರೋಶದಿಂದ ಉಕ್ರೋಶದಿಂದ ಇರ್ತಾರೆ. ಆದ್ರೆ ಅವರು ಕೂಡ ಅಷ್ಟೇ ಅಲರ್ಟ್ ಆಗಿರ್ತಾರೆ. ಸೈಲೆನ್ಸ್ ಆಗಿರಿ, ಸದ್ದು ಮಾಡ್ಬೇಡ್ರಿ, ನೋಡ್ರಿ ಅವನು ಗುಹೆಯಲ್ಲಿ ಹೊಗೆ ಆಚೆಗೆ ಬರ್ತಾ ಇದೆ, ಮೋಸ್ಟ್ಲಿ ಅವನು ಇಲ್ಲೇ ಎಲ್ಲೋ ಇರ್ಬೇಕು, ನಡೀರಿ ಊರ್ಗ್ ಹೋಗ್ಬಿಟ್ಟು ಊರವ್ರಿಗೆಲ್ಲರಿಗೂ ವಿಷಯ ತಿಳಿಸಿ ಎಲ್ಲರನ್ನು ಕರ್ಕೊಂಬಂದು ಇವನ್ ಕೆಲಸ ಹಿಡಿಯೋಣ ಅಂತ ಅಂದ್ಬಿಟ್ಟು ತಕ್ಷಣ ಊರ್ ಕಡೆಗೆ ಹೊರಡ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಊರಿನ ಕಡೆ ಹೊರಟಾಗ ಇಲ್ಲಿ ಮಿಲಾರೇಪ ಮತ್ತೆ ಆತನ ಜೊತೆ ಬಂದಿದ್ದಂತ ಲಾಮರ್ ಅವರ ಶಿಷ್ಯ ಅವ್ರಿಗೂ ಕೂಡ ಇದೆಲ್ಲ ಕೂಡ ಅರ್ಥ ಆಗ್ಬಿಡತ್ತೆ. ಗ್ರಾಮಸ್ಥರು ಕೆಲವರು ನಮ್ಮನ್ನ ಇರೋದನ್ನ ಗಮನಿಸಿದ್ದಾರೆ ಅಂತ, ಇನ್ನಿಲ್ಲಿದ್ರೆ ಅಪಾಯ ಅನ್ನೋದು ಅವ್ರಿಗೂ ಅರ್ಥ ಆಗತ್ತೆ. ಆದ್ರೆ ಅಲ್ಲಿ ಗ್ರಾಮಸ್ಥರು ಎಲ್ಲಾ ದಿಕ್ಕಿನಲ್ಲೂ ಸುತ್ತುವರೆದು ಅವ್ರ ಹತ್ರಕ್ಕೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಬರ್ಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾಗ ಈತ ಶಿಷ್ಯ ಇರ್ತಾನಲ್ವಾ, ಆತ ಹೇಳ್ತಾನೆ, ನೋಡು ನೀನ್ ತಕ್ಷಣ ನೀನ್ ಇಲ್ಲಿಂದ ಹೊರಟು ಬಿಡು, ತಿಂಗ್ರಿಯಲ್ಲಿ ಛತ್ರ ಇದೆಯಲ್ವಾ, ಆ ಒಂದು ಛತ್ರದಲ್ಲಿ ನಾವಿಬ್ರು ಭೇಟಿ ಆಗೋಣ, ನೀನು ಆ ತಿಂಗ್ರಿ ಪ್ರದೇಶ ಆ ಒಂದು ಊರಿಗೆ ನೀನು ಹೊರಟು ಬಿಡು ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತಾರೆ. ಆ ರೀತಿಯಾಗಿ ಆತ ಹೇಳಿದಾಗ ಮಿಲಾರೇಪರ್ ಅವ್ರಿಗೆ ಮತ್ತೆ ನಾನೇನೋ ಹೊರಟೋಗ್ತೀನಿ ನೀನೇನು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂದೇಹ ಅವ್ರಿಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಆತನ ಶಕ್ತಿ ಎಂತದ್ದು, ಆತನಲ್ಲಿರ್ತಕ್ಕಂಥ ಸಿದ್ಧಿಗಳು ಎಂತದ್ದು ಅನ್ನೋದು ಮಿಲಾರೇಪರ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಗಾಗಿ ತುಂಬಾ ಧೈರ್ಯವಾಗಿ ಆತ ಹೇಳ್ದಂತೆ ಮಾಡ್ತಾನೆ ಅನ್ನುವಂತ ಒಂದು ನಂಬಿಕೆಯಿಂದ ಅವ್ರು ಹೊರಟು ಬಿಡ್ತಾರೆ ಮಾಸ್ಟರ್ಸ್. ಇಲ್ಲಿ ಈತ ತನ್ನ ಶಕ್ತಿ ಮತ್ತೆ ಸಿದ್ಧಿ ಅಪರೂಪವಾಗಿರುವಂತದ್ದು, ತುಂಬಾ ಅದ್ಭುತವಾಗಿರುವಂತದ್ದಾಗಿರುತ್ತೆ. ಅಲ್ಲಿ ಆ ಗ್ರಾಮಸ್ಥರೆಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಈತ ಏನ್ ಮಾಡ್ತಾನೆ, ಆತನೇ ಮಿಲಾರೇಪ ಅನ್ನೋ ಹಾಗೆ ಅಲ್ಲಿ ಎಲ್ಲರನ್ನೂ ಕೂಡ ನಂಬಿಸ್ತಾನೆ ಮಾಸ್ಟರ್ಸ್. ಎಲ್ಲರೂ ಕೂಡ ಈತನನ್ನೇ ಮಿಲಾರೇಪ ಅಂತ ಅಂದ್ಕೊಳ್ತಾರೆ. ಸೊ ಇಲ್ಲಿ ಜನ ದೊಣ್ಣೆಗಳನ್ನ ಆಯುಧಗಳನ್ನ ಎಲ್ಲ ತಗೊಂಡ್ಬಂದು ಆತನನ್ನ ಹೊಡೆಯಕ್ ಹೋದ್ರೆ ಇಲ್ಲಿ ಕಾಣಿಸ್ತಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೆಲ್ಲೋ ದೂರದಲ್ಲಿ ಇರ್ತಾನೆ. ಈ ರೀತಿಯಾಗಿ ಅಂದ್ರೆ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಇಲ್ಲಿ ಕಾಣಿಸೋದು, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಹೊಡೆಯಕ್ ಹೋದ್ರೆ ಇನ್ನೊಂದ್ ಹತ್ರ ಕಾಣಿಸೋದು, ಇದೆಲ್ಲ ಏನೇನೆಲ್ಲ ಇದೆ ಮಾಸ್ಟರ್ಸ್ ನೋಡ್ರಿ. ಸಿನಿಮಾಗಳಲ್ಲಿ ಈ ತರ ಫ್ಯಾಂಟಸಿ ಆಗಿರುವಂತದ್ದು ಏನೇನೆಲ್ಲ ನಾವು ನೋಡಿರ್ತೀವಿ, ಇದ್ಯಾವುದೊಂದು ಕೂಡ ಅವ್ರು ಏನೋ ಊಹೆ ಮಾಡ್ಕೊಂಡು ಸಿನಿಮಾಗಳ ಕಥೆಯನ್ನ ಬರ್ದಿರ್ತಾರೆ ಅನ್ನುವಂಥದ್ದಲ್ಲ. ನೋಡಿ ಮಾಸ್ಟರ್ಸ್, ಮಿಲಾರೇಪರ್ ಅವರ ಜೀವನ ಚರಿತ್ರೆ ಎಷ್ಟು ಸಾವಿರಾರು ವರ್ಷಗಳ ಹಿಂದಿಂದು. ಆ ಕಾಲದಲ್ಲಿ ಏನೆಲ್ಲ ನಡೆದಿದೆ ಅದೆಲ್ಲ ಕೂಡ ಲಿಖಿತ ರೂಪದಲ್ಲಿ ಅದನ್ನೆಲ್ಲ ಆ ಕಾಲದಲ್ಲಿ ಇದ್ದಂಥವ್ರು ಇಡ್ತಾ ಬಂದಿರೋದು, ಅದನ್ನ ಸಂಗ್ರಹಿಸಿ ಅದನ್ನ ಇವಾಗ ನಾವೆಲ್ಲರೂ ಕೂಡ ಅದನ್ನ ಈ ರೀತಿಯಾಗಿ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಸಿನಿಮಾಗಳಲ್ಲಿ ಫ್ಯಾಂಟಸಿ ಅಂತ ತೋರಿಸುವಂಥದ್ದು ಏನೇನಿರುತ್ತೆ ಮಾಸ್ಟರ್ಸ್, ತುಂಬಾ ಸೂಕ್ಷ್ಮವಾಗಿ ಗಮನಿಸೋಣ. ಅದ್ಯಾವುದು ಕೂಡ ಅವ್ರೇನೋ ವಿಶೇಷವಾಗಿ ಸೃಷ್ಟಿ ಮಾಡಿ ಬರ್ದಿರುವಂತದ್ದು ಅಲ್ಲ. ಅದೆಲ್ಲ ಕೂಡ ಇದೆಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿರೋದ್ರ ಆಧಾರದ ಮೇಲೆನೆ ಅದೆಲ್ಲ ಕೂಡ ಬರ್ದಿರ್ತಕ್ಕಂಥದ್ದು. ಮತ್ತೆ ಇನ್ನು ಇವಾಗ ಕೆಲವೆಲ್ಲ ಹಾರರ್ ಮೂವೀಸು, ಈ ಪ್ರಳಯ ಆಗುವಂಥದ್ದು, ಸುನಾಮಿ ಆಗುವಂಥದ್ದು, ಮತ್ತೆ ಈ ಬೇರೆ ಲೋಕದಿಂದ ಬೇರೆ ಗ್ರಹಾಂತರ ವಾಸಿಗಳು ಬರುವಂಥದ್ದು, ಅವರೆಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ಭೂಮಿ ಮೇಲೆ ವಿಧ್ವಂಸಗಳನ್ನ ಸೃಷ್ಟಿ ಮಾಡೋದು, ಇದೆಲ್ಲ ಇಂಗ್ಲಿಷ್ ಮೂವೀಸ್ ಆಗಿರ್ಬೋದು, ಇವೆಲ್ಲ ಏನೇನೆಲ್ಲ ಬರ್ತಾ ಇದೆ ಇದೆಲ್ಲ ನಾವೆಲ್ಲರೂ ಕೂಡ ನೋಡಿರ್ತೀವಿ ಅಲ್ವಾ ಮಾಸ್ಟರ್ಸ್. ಬಹಳಷ್ಟು ಜನ ಅದರಲ್ಲಿ ಏನೇನೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಎಷ್ಟು ಭಯಾನಕವಾಗಿದೆ, ಎಷ್ಟು ಅಪಾಯಕಾರಿಯಾಗಿದೆ. ಬೇರೆ ಲೋಕಗಳ ವಾಸಿಗಳು ನಮ್ಮ ಭೂಗ್ರಹದ ಮೇಲೆ ಆಕ್ರಮಣ ಮಾಡುವಂತ ವಿಚಾರಗಳು ಅನ್ನುವಂಥದ್ದು ಅದೆಲ್ಲ ಕೂಡ ವಾಸ್ತವದಲ್ಲಿ ಪ್ರೆಡಿಕ್ಷನ್ಸ್ ಅವ್ರಿಗೆ ಏನ್ ಸಿಕ್ಕಿರುತ್ತೆ ಅದರದ್ದು ಬಹಳಷ್ಟು ವಿಚಾರಗಳನ್ನ ಸಿನಿಮಾದ ರೂಪದಲ್ಲಿ ನಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಹಾಗಾಗಿ ಕೆಲವೆಲ್ಲ ವಿಷಯಗಳನ್ನ ಊಹೆ ಅಂತ ನಾವ್ ಅದನ್ನ ತಳ್ಳಿ ಹಾಕೋದ್ರ ಬದಲಾಗಿ ಈ ರೀತಿಯಾಗೂ ಇರಬಹುದು ಅನ್ನುವಂಥದ್ದನ್ನ ಒಂಚೂರು ನಾವು ಗಮನಿಸೋದಿಕ್ಕೆ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನೋಡ್ರಿ, ನಾವು ಹಿಂದಿನ ಕಾಲದಲ್ಲಿ ಹಳೆ ಸಿನಿಮಾಗಳಲ್ಲಿ ಮಾಂತ್ರಿಕರು ಯಾವ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ರು, ಅವ್ರಿಗೆ ಯಾವ ರೀತಿಯಾಗಿ ಆಟ ಆಡಿಸ್ತಾ ಇದ್ರು, ಇದೆಲ್ಲ ನಾವು ನೋಡಿರುವಂತದ್ದು. ಮತ್ತೆ ಈ ಸುನಾಮಿ ಅನ್ನುವಂಥದ್ದು, ಪ್ರಳಯ ಅನ್ನುವಂಥದ್ದು ಒಂದು ಸಿನಿಮಾ ಬಂದಿತ್ತಲ್ವಾ, ಅದ್ರಲ್ಲಿ ಏನೆಲ್ಲ ಹೇಗೆಲ್ಲ ತೋರಿಸಿದ್ರು ಅದೇ ರೀತಿಯಾಗಿ ವಾಸ್ತವಿಕವಾಗಿ ನಮ್ಮ ಭೂಮಿ ಮೇಲೆ ಆ ಒಂದು ಸುನಾಮಿ ಬಂದು ಎಲ್ಲ ಕೊಚ್ಕೊಂಡು ಹೋಗಿರುವಂಥದ್ದು. ಆ ಸುನಾಮಿ ಬರೋಕು ಮೊದ್ಲೇನೆ ಆ ಒಂದು ಸಿನಿಮಾ ಬಂದಿದ್ದು. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥದ್ದು ಇದೆ ಮಾಸ್ಟರ್ಸ್. ಆಲ್ರೆಡಿ ಏಲಿಯನ್ಸ್, ಬೇರೆ ಗ್ರಹದಲ್ಲಿ ಇರುವಂತವ್ರು ಏಲಿಯನ್ಸ್ ನಮ್ಮ ಭೂಮಿಯಲ್ಲಿದ್ದಾರೆ. ಸ್ಪೇಸ್ ಶಿಪ್ ಅಲ್ಲಿ ಅವರೆಲ್ಲ ಓಡಾಡ್ತಾ ಇರ್ತಾರೆ. ಆ ಸ್ಪೇಸ್ ಶಿಪ್ಗಳೆಲ್ಲ ಕೂಡ ಸಮುದ್ರದ ತಳಭಾಗದಲ್ಲಿ ಇವೆ ಅನ್ನುವಂಥದ್ದು ಬಹಳಷ್ಟು
ಎಲ್ಲ ನಾಸಾದ ವಿಜ್ಞಾನಿಗಳಿಗೆ ಗೊತ್ತಿರ್ತಕ್ಕಂಥದ್ದು, ಅವ್ರ ಜೊತೆ ಕಮ್ಯುನಿಕೇಶನ್ ಅನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸಾಮಾನ್ಯರ ಜನಜೀವನ ಏನಿದೆ ಅದೆಲ್ಲ ಕೂಡ ಕೆಲವೆಲ್ಲ ವಿಷಯಗಳು ಗೊತ್ತಾಗ್ಬಿಟ್ರೆ ಅವರ ನೆಮ್ಮದಿ ಹಾಳಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಕೆಲವೆಲ್ಲ ಏನು ಕೂಡ ಅವರು ಹೊರ ಜಗತ್ತಿಗೆ ತಿಳಿಯಪಡಿಸೋದಿಲ್ಲ ಮಾಸ್ಟರ್ಸ್. ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರುವಂತದ್ದು. ಸೊ ಎಲ್ಲ ವಿಚಾರಗಳು ಇದೆ ಮಾಸ್ಟರ್ಸ್. ಹಾಗಾಗಿ ಈ ಕೆಲವೆಲ್ಲ ಏನೆಲ್ಲ ತೋರಿಸ್ತಾ ಇದ್ದಾರೆ ಯಾವುದು ಎಲ್ಲಾನು ಕೂಡ ಬರೀ ಊಹೆ ಅನ್ನುವಂಥದ್ದಕ್ಕೂ ಅವಕಾಶ ಇಲ್ಲ ಮಾಸ್ಟರ್ಸ್. ಸೊ ಇದಿದೆ ವಿಚಾರ. ಅಂದ್ರೆ ಈ ವಿಚಾರ ಯಾಕೆ ಮಾತಾಡಿದ್ದು ಅಂತಂದ್ರೆ, ಈ ಪುಸ್ತಕದಲ್ಲಿ ಮಿಲಾರೇಪರ್ ಅವರ ಈ ಒಂದು ಜೀವನ ಚರಿತ್ರೆಯಲ್ಲಿ ಲಾಮಾರ್ ಅವರ ಆ ಶಿಷ್ಯನ ಆ ಒಂದು ಶಕ್ತಿ ಮತ್ತೆ ಸಿದ್ಧಿ ಏನಿದೆ ಅದು ಊಹಾತ್ಮಕವಾಗಿದೆ ಅಂತ ಅಂದ್ಕೊಳ್ಳೋದಲ್ಲ ಮಾಸ್ಟರ್ಸ್, ಅದು ಆ ರೀತಿಯಾಗಿರುವಂತ ಶಕ್ತಿಗಳಾಗಿದೆ. ಸೊ ಆತ ಆ ರೀತಿಯಾಗಿ ಗ್ರಾಮಸ್ಥರು ಹೊಡೆಯಕ್ ಬಂದಾಗ ಅವ್ರಿಗೆ ಆಟ ಆಡಿಸ್ತಾನೆ ಮಾಸ್ಟರ್ಸ್. ಇಲ್ಲಿ ಕಾಣಿಸೋದು, ಇನ್ನೊಂದ್ ಹತ್ರ ಕಾಣಿಸೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಅವ್ರು ಯಾರ ಅಸ್ತ್ರ ಶಸ್ತ್ರಗಳಿಗೆ, ಆಯುಧಗಳ ಪ್ರಯೋಗಗಳಿಗೆ, ದೊಣ್ಣೆಯ ಏಟುಗಳಿಗೆ ಆತ ಸಿಗೋದಿಲ್ಲ ಮಾಸ್ಟರ್ಸ್. ಆಮೇಲೆ ಆ ಜನ ಏನ್ ಮಾಡ್ತಾರೆ ಗೊತ್ತಾ, ಕೈಗೆ ಸಿಕ್ಕಂತ ಕಲ್ಲುಗಳನ್ನ ತಗೊಂಡು ಆತನ ಮೇಲೆ ಬೀಸೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಆಗ್ಲೂ ಕೂಡ ಆತ ಯಾರ ಕೈಗೂ ಸಿಗೋದಿಲ್ಲ. ಈ ರೀತಿಯಾಗಿ ಆತ ಅವರೆಲ್ಲರಿಗೂ ಚೆನ್ನಾಗಿ ಆಟ ಆಡಿಸ್ತಾನೆ, ಎಂಜಾಯ್ ಮಾಡ್ತಾನೆ ಮಾಸ್ಟರ್ಸ್. ಆಟ ಆಡಿಸ್ತಾ ವಿಕೃತವಾಗಿ ಆನಂದವನ್ನ ಪಡ್ಕೊಳ್ತಾನೆ ಮಾಸ್ಟರ್ಸ್. ಆಮೇಲೆ ಹೇಳ್ತಾನೆ, ನೋಡ್ರಿ ನೀವು ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಅವ್ರು ಯಾರ್ಯಾರು ನನ್ನ ಕುಟುಂಬಕ್ಕೆ ನಷ್ಟ ಉಂಟು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಕಷ್ಟ ನಷ್ಟ ಕೊಟ್ಟಿದ್ದಾರೆ, ಅವ್ರೆಲ್ಲಾರನು ಕೂಡ 35 ಜನರನ್ನ ನಾನು ಕೊಂದಿದ್ದಾಗಿದೆ. ಇವಾಗ ಏನಾದ್ರೂ ಮತ್ತೆ ನಮ್ಮ ತಾಯಿಯವ್ರಿಗಾಗ್ಲಿ ನನ್ನ ತಂಗಿಗಾಗ್ಲಿ ಏನಾದ್ರು ತೊಂದರೆ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಅವ್ರ ತಂಟೆಗೆ ಯಾರಾದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮನ್ನು ಕೂಡ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನ ನಾಶ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ 9 ತಲೆಮಾರುಗಳು ಕೂಡ ನಾಶ ಆಗೋ ಹಾಗೆ ನಾನು ಮಾಡ್ತೀನಿ. ಇನ್ನೂ ಯಾರಿಗಾದ್ರೂ ನನ್ನ ವಿಷಯದಲ್ಲಿ ಈಗಾಗ್ಲೇ ನಾನು ನಿಮ್ಮನ್ನೆಲ್ಲರನ್ನೂ ಆಟ ಆಡ್ಸಿರೋದ್ರಲ್ಲೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ನನ್ನ ಶಕ್ತಿ ಎಂತದ್ದು ಅಂತ. ಇನ್ನೂ ಯಾರಿಗಾದ್ರೂ ಧೈರ್ಯ ಮತ್ತೆ ತಾಕತ್ತಿದ್ರೆ ನನ್ನ ಸಹವಾಸಕ್ಕೆ ಬನ್ನಿ ನೋಡ್ತೀನಿ ಅಂತ ಆವಾಜ್ ಆಗ್ತಾನೆ ಮಾಸ್ಟರ್ಸ್ ಆತ. ಆ ಮಾತುಗಳನ್ನ ಕೇಳಿಸ್ಕೊಂಡವ್ರೆಲ್ಲರೂ ಎಲ್ಲಿರೋರಲ್ಲೇ ಟಕ್ ಅಂತ ನಿಂತೋಗ್ಬಿಡ್ತಾರೆ. ಮತ್ತೆ ಇನ್ನು ಈತನ ಸಹವಾಸ ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ಯಾರು ಕೂಡ ಅವ್ರ ತಾಯಿ ಅವ್ರು ಬದುಕಿದ್ದಾರ, ಸತ್ತಿದಾರ, ಆಕೆ ಇದ್ದಾಳ, ಹೋಗಿದ್ದಾಳ, ಏನಾಗಿದ್ದಾಳೆ ಒಂದು ಚೂರು ಆಕೆ ಬಗ್ಗೆ ಯೋಚನೆ ಕೂಡ ಮಾಡೋಂತನೂ ಧೈರ್ಯ ಅವ್ರಿಗೆ ಯಾರಿಗೂ ಇರೋದಿಲ್ಲ ಮಾಸ್ಟರ್ಸ್. ಈ ರೀತಿಯಾಗಿ ಆತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಏನಾಗತ್ತೆ, ಮಿಲಾರೇಪರ್ ಅವರು ಆ ಒಂದು ತಿಂಗ್ರಿಯಲ್ಲಿ ಇರ್ತಕ್ಕಂಥ ಒಂದು ಛತ್ರವನ್ನ ಸೇರ್ಕೋಬೇಕು ಅಂತ ಪ್ರಯಾಣವನ್ನ ಮಾಡ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವರಿಗೆ ಒಂದು ನಾಯಿ ಕಚ್ಚುವಂಥದ್ದು ನಡೆಯುತ್ತೆ. ಹಂಗಾಗಿ ಅವ್ರು ಅನ್ಕೊಂಡಿರೋ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗಕ್ಕಾಗಲ್ಲ, ಸ್ವಲ್ಪ ತಡ ಆಗತ್ತೆ. ಆದ್ರೆ ಈತ ಹೇಳಿರೋ ಸಮಯಕ್ಕೆ ಕರೆಕ್ಟ್ ಆಗಿ ಅಲ್ಲಿ ಆ ಒಂದು ಛತ್ರಕ್ಕೆ ಆತ ಸೇರ್ಕೊಂಡಿರ್ತಾನೆ ಮಾಸ್ಟರ್ಸ್. ಅಲ್ಲಿ ಇವರು ಸ್ವಲ್ಪ ತಡ ಆಗಿ ಸೇರ್ಕೊಂಡ್ರು ಕೂಡ ಅವ್ರಿಗೆ ನಂಬಿಕೆ ಇರುತ್ತೆ ಮಿಲಾರೇಪರ್ ಅವ್ರಿಗೆ ಈತ ಬಂದಿರ್ತಾನೆ ಅಂತ. ಆತರ ಇಲ್ಲಿ ಏನಾದ್ರೂ ಕಾರ್ಯಕ್ರಮ ನಡೀತಾ ಇದೆಯಾ ಅಂತ ವಿಚಾರಿಸ್ತಾರೆ ಮಾಸ್ಟರ್ಸ್. ಅಲ್ಲಿ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ವಿಚಾರಿಸಿದಾಗ ನೀವು ಸಾಮಾನ್ಯವಾಗಿ ಯಾತ್ರಿಕರು ಯಾರಿರ್ತೀರಿ, ಎಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ, ಎಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ, ನೀವು ಅಲ್ಲಿ ಹೊಟ್ಟೋಗ್ತೀರಿ ಅಲ್ವಾ. ಸೊ ಆತ ಕೂಡ ಅಲ್ಲಿ ಇರ್ಬೋದು, ನೀನು ಕೂಡ ಅಲ್ಲಿ ಹೋಗಿ ನೋಡು ಸಿಗ್ಬೋದು ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಮತ್ತೆ ಆತ ಯಾರತ್ರ ಈ ಮಿಲಾರೇಪರ್ ಅವ್ರು ಕೇಳ್ತಾರೆ, ಆತ ಹೇಳ್ತಾನೆ, ನೀನ್ ಅಲ್ಲಿ ಹೋದ್ರೆ ಚಾಂಗನ್ನ ಕುಡಿಯೋದಕ್ಕೆ ನಿನ್ನ ಹತ್ರ ಪಾತ್ರೆ ಇಲ್ಲ ಅಂತ ಅನ್ನಿಸ್ತಾ ಇದೆ, ನನ್ನ ಪಾತ್ರೆ ನೀ ಕೊಡ್ತೀನಿ, ನೀನೆಲ್ಲ ಕುಡ್ದಿದ್ದಾದ್ಮೇಲೆ ಮತ್ತೆ ನೀನ್ ನನ್ಗೆ ವಾಪಸ್ ಕೊಡ್ಬೋದು ಅಂದ್ಬಿಟ್ಟು ಆ ವ್ಯಕ್ತಿ ಆ ಒಂದು ಪಾತ್ರೆಯನ್ನು ಕೂಡ ಕೊಡ್ತಾರೆ. ಮಿಲಾರೇಪರ್ ಅವರ ಪಾತ್ರೆಯನ್ನ ತೆಗೆದುಕೊಂಡು ಆ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋದ್ರೆ ಅವ್ರು ಊಹೆ ಮಾಡ್ದಂತೆನೆ ಆತ ಇರ್ತಾನೆ ಮಾಸ್ಟರ್ಸ್ ಅಲ್ಲಿ. ಮತ್ತೆ ಅವರಿಬ್ರು ಕೂಡ ಅಲ್ಲಿಂದ ಮತ್ತೆ ಅವರು ಗುರುಗಳ ಬಳಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಆ ಲಾಮರ್ ಅವರ ಬಳಿಗೆ ಅವ್ರು ಹೋಗ್ತಾ ಇದ್ದಂಗೆನೆ ಅವ್ರ ಲಾಮರ್ ಅವರು ತುಂಬಾ ಖುಷಿಯಾಗಿ ಅವರನ್ನ ರಿಸೀವ್ ಮಾಡ್ಕೊಳ್ತಾರೆ. ಹೇಳ್ತಾರೆ, ನೀವು ದಿಗ್ವಿಜಯವನ್ನ ಸಾಧನೆ ಮಾಡ್ಕೊಂಡು ಬಂದಿದ್ದೀರಿ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಮಿಲಾರೇಪರ್ ಅವ್ರಿಗೆ ಆಶ್ಚರ್ಯ ಆಗತ್ತೆ. ನಾವು ಬಂದು ನಿಮ್ಗೆ ಹೇಳೋಕು ಮೊದ್ಲೇನೆ ನಿಮ್ಗೆ ಈ ವಿಷಯ ಹೇಗ್ ಗೊತ್ತಾಯ್ತು ಅಂತಂದ್ರೆ, ನೀವು ಹೇಳೋಕ್ಕೂ ಮೊದ್ಲೇನೆ ನೀವು ಅಲ್ಲಿ ಪಡ್ಕೊಂಡಿರ್ತಕ್ಕಂಥ ವಿಜಯವನ್ನ ನನಗೆ ಕುಲರಕ್ಷಕ ದೇವತೆಗಳು, ಕ್ರಿಯಾಶಕ್ತಿ ದೇವತೆಗಳು ಬಂದು ನನಗೆ ತಿಳಿಸಿದ್ರು. ನೀವು ಬರೋಕ್ಕೂ ಮೊದ್ಲೇನೆ ಆ ದೇವತೆಗಳಿಗೆ ಏನೇನೆಲ್ಲ ಪೂಜೆಗಳು ಪುನಸ್ಕಾರಗಳೆಲ್ಲ ಏನೇನ್ ವಿಧಿ ವಿಧಾನಗಳು ನಿರ್ವಹಿಸ್ಬೇಕಾಗಿತ್ತು ಅದೆಲ್ಲವನ್ನು ಕೂಡ ನಾನು ಆಲ್ರೆಡಿ ನಿರ್ವಹಿಸಿದ್ದೀನಿ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅಲ್ಲಿ ಮಿಲಾರೇಪರ್ ಅವರು ಆ ಒಂದು ತಮ್ಮ ಗ್ರಾಮಸ್ಥರ ಮೇಲೆ ಆ ಒಂದು ವಿದ್ಯೆಯ ಪ್ರಯೋಗವನ್ನ ಮಾಡಿ ತಮ್ಮ ಸೇಡನ್ನ ತೀರ್ಸ್ಕೊಳ್ತಾರೆ. ತಮ್ಮ ತಾಯಿಯವರ ಬಯಕೆಯಂತೆ ಆ ಎಲ್ಲವನ್ನು ಕೂಡ ಅವರು ಮಾಡ್ತಾರೆ ಮಾಸ್ಟರ್ಸ್.
ಈ ರೀತಿಯಾಗಿ ಅವರು ಆ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡುವಂತ ಈ ಒಂದು ಭಾಗದ ಈ ಒಂದು ವಿಚಾರದ ಮುಖಾಂತರ ಮಿಲಾರೇಪರ್ ಅವರ ಜೀವನದ ಮೊದಲನೆಯ ಭಾಗದ ವಿಚಾರ ಮುಕ್ತಾಯ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಏನು, ಅಜ್ಞಾನ ಅಂಧಕಾರ ಸಾಗರ ಅನ್ನುವಂಥದ್ದು ಏನಿದೆ, ಆ ಒಂದು ಮೊದಲನೇ ಭಾಗದಲ್ಲಿ ಇಷ್ಟೆಲ್ಲ ವಿಚಾರಗಳು ನಾವು ಇವಾಗ ತಿಳ್ಕೊಂಡಿರೋದು ಮಾಸ್ಟರ್ಸ್. ಅಂದ್ರೆ ಈ ಭಾಗದಲ್ಲಿ ನಾವೇನೇನ್ ತಿಳ್ಕೊಂಡ್ವಿ ಇದುವರೆಗೂ, ಅವರ ಪೂರ್ವಿಕರ ವಿಚಾರ ತಿಳ್ಕೊಂಡ್ವಿ, ಮತ್ತೆ ಮಿಲಾರೇಪರ್ ಅವರ ಜನನದ ವಿಚಾರ ತಿಳ್ಕೊಂಡ್ವಿ, ಮತ್ತೆ ಆ ಒಂದು ತಂದೆ ತಾಯಿಗಳು ಯಾರು, ಅವ್ರ ಜೀವನ, ಅವರು ಯಾವ ರೀತಿಯಾಗಿ ಅವರ ಜೀವನ ನಡೀತು, ಮತ್ತೆ ಅವ್ರು ಯಾವ ರೀತಿಯಾಗಿ ಎಲ್ಲವನ್ನೂ ಕಳ್ಕೊಂಡ್ರು, ಮತ್ತೆ ಯಾವ ರೀತಿಯಾಗಿ ಅವರು ಆಸ್ತಿ ಪಾಸ್ತಿಯನ್ನ ಸಂಪಾದನೆ ಮಾಡಿದ್ರು, ಆ ಒಂದು ಕ್ಷುದ್ರ ವಿದ್ಯೆಗಳ ಪರಂಪರೆ ಅನ್ನುವಂಥದ್ದು ಅವರ ಪೂರ್ವಿಕರ ಕಡೆಯಿಂದ ಯಾವ ರೀತಿಯಾಗಿ ಪರಂಪರಾನುಗತವಾಗಿ ಅದು ರಕ್ತದಲ್ಲೇ ಜೀನ್ಸ್ ಆಗಿ ಅದು ಹರ್ಕೊಂಡು ಬಂದಿದೆ, ಇದೆಲ್ಲ ಕೂಡ ತಿಳ್ಕೊಂಡ್ವಿ. ಮತ್ತೆ ಅವ್ರ ತಾಯಿಯವ್ರಿಗೆ ಮತ್ತೆ ಇವ್ರಿಗೆ ಆಗಿರ್ತಕ್ಕಂಥ ಕಷ್ಟ ನಷ್ಟ ನೋವು ದುಃಖ ಇದೆಲ್ಲವನ್ನೂ ತಿಳ್ಕೊಂಡಿದ್ದಷ್ಟೇ ಅಲ್ಲದೆ ಆ ಒಂದು ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೆ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡುವಂಥದ್ದು, ಅದಕ್ಕೋಸ್ಕರ ಅವ್ರು ಎಷ್ಟೆಲ್ಲ ಸಾಧನೆ ಮಾಡಿದ್ರು, ಅವರ ದೀಕ್ಷಾ ಬಲ ಎಂತದ್ದು ಅನ್ನೋದು, ಮತ್ತೆ ಅವರಲ್ಲಿ ಎಂತ ಕ್ರೌರ್ಯ ತುಂಬಿಕೊಂಡಿದೆ ಅನ್ನುವಂಥದ್ದು, ಇಷ್ಟೆಲ್ಲ ತಿಳ್ಕೊಂಡ್ವಿ. ಆ ಒಂದು ಸೇಡನ್ನ ತೀರ್ಸ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ಇವಾಗ ಈ ಮೊದಲನೇ ಭಾಗದಲ್ಲಿ ತಿಳ್ಕೊಂಡ್ವಿ. ಇದೆಲ್ಲ ಕೂಡ ಈ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿಗೆ, ಶರೀರದ ಸ್ಥಿತಿಗೆ ಸಂಬಂಧಪಟ್ಟಿರುವಂಥದ್ದು ಆಗಿರೋದ್ರಿಂದ ಇದನ್ನ ಅಜ್ಞಾನ ಮತ್ತೆ ಅಂಧಕಾರ ಸಾಗರ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಮೊದಲನೇ ಭಾಗಕ್ಕೆ ಒಂದು ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಇವತ್ತಿಗೆ ನಾವು ಈ ಮೊದಲನೇ ಭಾಗದ ವಿಚಾರಗಳನ್ನ ನಾವಿಲ್ಲಿಗೆ ಇದಕ್ಕೆ ವಿರಾಮ ಕೊಡೋಣ ಮಾಸ್ಟರ್ಸ್. ನಾಳೆಯಿಂದ ಎರಡನೇ ಭಾಗದ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ರಂಗನಾಥ್ ಸರ್ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ನನ್ನ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು, ಕೃತಜ್ಞತೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಸೊ ಅದ್ಭುತವಾದ ಈ ಪ್ರಾತಃ ಕಾಲದಲ್ಲಿ ಪ್ರತಿ ದಿವಸ ನಾವು ಮಿಲೇರಪ್ಪ ಅದ್ಭುತ ಯೋಗಿ, ಒಂದೇ ಜೀವನದಲ್ಲಿ ಮುಕ್ತಿ ಹೊಂದಿರುವಂಥ, ಜ್ಞಾನೋದಯ ಹೊಂದಿರುವಂಥ ಇಂಥ ಅದ್ಭುತ ಯೋಗಿ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಸೊ ಅವರ ಜೀವನ ತಿಳ್ಕೊಳ್ಳೋದೇ ಒಂದು ಮಹಾಭಾಗ್ಯ ಅಂತ ಅನ್ಕೊಂತೀವಿ ನಾವು. ಸೊ ಅದಕ್ಕೋಸ್ಕರ ತಮ್ಮಿಂದ ಈ ಇಂಥ ಅದ್ಭುತವಾದ ಈ ಜ್ಞಾನ ತಿಳ್ಕೊಂಡಕ್ಕೆ ಪ್ರತಿ ದಿವಸ ನಾವು ತುಂಬಾ ಭಾಗ್ಯವಾಗಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ರೈಟ್, ಮೊದಲ ಮೇಡಮ್ ಮುಂದುವರಿಸಿ ಪ್ರಶ್ನೋತ್ತರ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ಇವತ್ತು ಕೂಡ ಮಿಲೇರಪ್ಪ ಅವ್ರದ್ದು ಅಂದ್ರೆ ಜೀವನ ಚರಿತ್ರೆ ಬಗ್ಗೆ ಹೇಳಿದ್ರಿ. ತುಂಬಾ ಅದ್ಭುತವಾಗಿದೆ. ಅಂದ್ರೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆದು ಅಂದ್ರೆ ನಾವು ಕೇಳ್ತಾ ಇರೋದೇ ಮಹಾ ಒಂಥರ ಪುಣ್ಯ ಅಂತ ಅನ್ಕೊಳ್ಬೋದು. ಅದೇ ಅಂದ್ರೆ ಮೇಡಮ್, ಈಗ ಒಂದೇ ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲೇ ಅವ್ರದ್ದು ಒಳ್ಳೆ ಇದನ್ನ ಕರ್ಮಗಳನ್ನ ತಗೊಂಡ್ ಬಂದಿರ್ತಾರಲ್ವಾ ಮೇಡಮ್ ಅವರು? ಯಾಕಂದ್ರೆ ಅವ್ರ ಮುಂದೆ ಈಗ ಅಂದ್ರೆ ಒಳ್ಳೆಯವ್ರು ಆಗ್ತಾ ಇರ್ತಾರಲ್ವಾ, ದುಷ್ಟತನದಿಂದ ಚೇಂಜ್ ಆಗ್ತಾ ಇರಲ್ಲ. ಅಂದ್ರೆ ಇಷ್ಟ ಏಜಿಗೆ ನಾನು ಈಗ ಆಗ್ಬೇಕು ಅಂತಾನೆ ಬಂದಿರುತ್ತಲ್ಲ ಅವರಿಗೆ. ಎಸ್ ಮೇಡಮ್. ನೋಡಿ, ಇಲ್ಲಿ ಇನ್ನೊಂದ್ ಸ್ವಲ್ಪ ನಾವು ವಿಚಾರಗಳನ್ನ ಗಮನಿಸ್ಕೊಂಡಿದ್ದೆ ಆದ್ರೆ, ಈಗ ಒಂದು ಆತ್ಮ ಪೂರ್ಣಾತ್ಮದಿಂದ ಅಂಶಾತ್ಮವಾಗಿ ಹೊರಹೊಮ್ಮುತ್ತೆ, ಅದು ಜೀವಾತ್ಮವಾಗಿ ಒಂದು ಶರೀರದಲ್ಲಿ ಇರುತ್ತೆ. ಆ ರೀತಿಯಾಗಿ ಇದ್ದಾಗ ಯಾಕೆ ಅದು ಆ ರೀತಿಯಾಗಿ ಜೀವಾತ್ಮವಾಗಿ ಶರೀರವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ, ಅನೇಕ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ, ಅನೇಕ ಅನುಭವಗಳನ್ನ ಪಡ್ಕೊಂಡು ಅದು ಮತ್ತೊಂದು ಪರಿಪೂರ್ಣ ಆತ್ಮವಾಗಿ ತಯಾರಾಗೋದಿಕ್ಕೆ. ಇವಾಗ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಹುಟ್ಟಿದ್ಮೇಲೆ, ಒಂದು ಹೆಣ್ಣು ಮಗುನ ನಾವು ಉದಾಹರಣೆಯಾಗಿ ತಗೊಂಡ್ರೆ, ಆ ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ತದನಂತರ ಅದು ಪರಿಪೂರ್ಣವಾದ ಸ್ತ್ರೀಯಾಗಿ ಯಾವಾಗ ತಯಾರಾಗುತ್ತೆ? ಪುಷ್ಪವತಿ ಆದಾಗ ಒಂದು 25 ಅಂಕಗಳನ್ನ ಪಡ್ಕೊಳ್ಳುತ್ತೆ, ಮದುವೆ ಆದಾಗ ಹೆಣ್ಣಾಗಿ ಹುಟ್ಟಿದಾಗ 25 ಅಂಕ, ಪುಷ್ಪವತಿ ಆದಾಗ ಒಂದು 25 ಅಂಕ, ಮತ್ತೆ ಹೆಂಡತಿಯಾದಾಗ ಒಂದು 25 ಅಂಕಗಳನ್ನ, ಮತ್ತೆ ತಾಯಿ ಆದಾಗ 25 ಅಂಕಗಳನ್ನ ಪಡ್ಕೊಳ್ತಾಳೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿರುವಂತ ವಿಚಾರ. ಸೊ ಒಂದು ಹೆಣ್ಣು ಪರಿಪೂರ್ಣತ್ವವನ್ನ ಪಡ್ಕೋಬೇಕು ಅಂತ ಅಂದಾಗ, ಈ ರೀತಿಯಾಗಿ ಎಲ್ಲಾ ಹಂತಗಳನ್ನ ದಾಟಿದಾಗ ಅದು ಮತ್ತೊಂದು ಮಗುವಿಗೆ ಜನ್ಮವನ್ನ ಕೊಡುವಂತ ರೀತಿಯಲ್ಲಿ ಆ ಹೆಣ್ಣು ಪರಿಪೂರ್ಣವಾಗಿ ತಯಾರಾಗ್ತಾಳೆ ಅನ್ನುವಂಥದ್ದು, ಪರಿಪೂರ್ಣವಾಗಿದ್ದಾಳೆ ಅನ್ನುವಂಥದ್ದು ಇಲ್ಲಿ ಹೇಳುವಂಥದ್ದು. ಸೊ ಆ ರೀತಿಯಾಗೇನೆ ಒಂದು ಆತ್ಮ
ತಾನು ಎಲ್ಲಾ ರೀತಿಯಲ್ಲೂ ಎಲ್ಲಾ ಅನುಭವಗಳನ್ನ ಪಡ್ಕೊಂಡಾಗ್ಲೇನೆ ಅದು ಒಂದು ಪೂರ್ಣಾತ್ಮವಾಗಿ ತಯಾರಾಗೋದಿಕ್ಕೆ ಸಾಧ್ಯ. ಅದು ಬರೀ ನಾನು ದೈವಿ ಗುಣಗಳನ್ನ ಮಾತ್ರ ತಿಳ್ಕೊಳ್ತೀನಿ, ನಾನು ನಕಾರಾತ್ಮಕ ಗುಣಗಳನ್ನ ತಿಳ್ಕೊಳ್ಳೋದಿಲ್ಲ ಅಂತ ಅನ್ನೋಂಗೆ ಇಲ್ಲ ಅದು. ಇವಾಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಾಗಿರ್ಬೋದು, ಟೆರರಿಸ್ಟ್ಗಳಾಗಿರ್ಬೋದು, ಮತ್ತೆ ಮಗದೊಂದು ಏನೆಲ್ಲ ತಲೆ ಹಿಡಿಯೋದು ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ರು, ಎಂತೆಂಥ ಸ್ಥಿತಿಗಳಲ್ಲಿ ಇದ್ರೂ ಕೂಡ ಆ ಎಲ್ಲ ಅನುಭವಗಳನ್ನ ಆತ್ಮ ತೆಗೆದುಕೋಬೇಕು ಅಂತ ಅನ್ಕೊಂಡಿರುತ್ತೆ. ಆ ರೀತಿಯಲ್ಲೇನೆ ಅದಕ್ಕೋಸ್ಕರನೇ ಅದು ಶರೀರವನ್ನ ತಗೊಂಡ್ ಬಂದಿರುತ್ತೆ. ಆ ರೀತಿಯಾಗೇನೆ ಇಲ್ಲಿ ಮಿಲಾರೇಪರ್ ಅವರು ಹಿಂದಿನ ಜನ್ಮಗಳಲ್ಲಿ ಮ್ಯಾಕ್ಸಿಮಮ್ ಬಹಳಷ್ಟು ಜನ್ಮಗಳನ್ನ ತೆಗೆದುಕೊಂಡು ಎಲ್ಲಾ ರೀತಿಯಲ್ಲೂ ಅನುಭವಗಳನ್ನ ಪಡ್ಕೊಂಡು ಒಂದು ರೇಂಜಲ್ಲೆಲ್ಲ ಪರಿಪಕ್ವತೆ ಪಡ್ಕೊಂಡಿರ್ತಾರೆ. ಕೇವಲ ಈ ಒಂದು ಕ್ಷುದ್ರ ವಿದ್ಯೆಯ ಮಾರ್ಗದಲ್ಲಿ ಅವರು ಅನುಭವಗಳನ್ನ ಪಡ್ಕೋಬೇಕಾಗಿರತ್ತೆ, ಒಂದು ಕ್ರೌರ್ಯವನ್ನ ಅನುಭವಕ್ಕೆ ತಂದ್ಕೋಬೇಕಾಗಿರತ್ತೆ. ಆ ಒಂದು ನಿಟ್ಟಿನಲ್ಲೇನೆ ಅವರು ಈ ಜನ್ಮದಲ್ಲಿ ಈ ಒಂದು ಕ್ಷುದ್ರ ವಿದ್ಯೆಗಳನ್ನ ಕಲಿಯೋದಿಕ್ಕೆ ಬೇಕಾಗಿರ್ತಕ್ಕಂತ ಒಂದು ವಾತಾವರಣವನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡು, ಅಂತ ತಂದೆ ತಾಯಿಗಳನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಶರೀರವನ್ನ ತೆಗೆದುಕೊಂಡು ಬಂದಿರುವಂತದ್ದು. ಹಾಗಾಗಿ ಆ ಕ್ಷುದ್ರ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಕ್ರೌರ್ಯ ಮತ್ತೆ ಆ ಒಂದು ಪ್ರಯೋಗ, ಆ ಒಂದು ಸೇಡ್ ತೀರ್ಸ್ಕೊಳ್ಳೋದು, ಇದೆಲ್ಲ ಆದ ತಕ್ಷಣ ಅಲ್ಲಿಗೆ ಅವ್ರು ಕಲ್ತ್ಕೋಬೇಕಾಗಿದ್ದು, ಅವ್ರಿಗೆ ಏನು ಅನುಭವ ಬೇಕಾಗಿತ್ತು ಆ ಒಂದು ಕಂಪ್ಲೀಟ್ ಆದ ತಕ್ಷಣ ಅವರಲ್ಲಿ ಪಶ್ಚಾತ್ತಾಪ ಭಾವನೆ ಅನ್ನುವಂಥದ್ದು ಅಲ್ಲಿ ಉಂಟಾಗುವಂಥದ್ದು. ಆ ಭಾವನೆ ಉಂಟಾದ್ಮೇಲೆನೆ ಅಲ್ಲಿ ಮುಂದಕ್ಕೆ ಅವರು ಆ ಒಂದು ಕರ್ಮಗಳ ಪ್ರಕ್ಷಾಳನೆ ಅನ್ನುವಂಥದಕ್ಕೆ ಮುಂದಕ್ಕೆ ದಾರಿ ಆಗುವಂಥದ್ದು. ಇದೆಲ್ಲ ಕೂಡ ಬ್ಲೂ ಪ್ರಿಂಟ್, ಎಲ್ಲ ಕೂಡ ಮುಂಚಿತವಾಗಿ ಡಿಸೈನ್ ಆಗಿರುವಂಥದ್ದು. ಅಸ್ ಪರ್ ದ ಡಿಸೈನ್ ಓನ್ಲಿ ಎವ್ರಿಥಿಂಗ್ ಇಸ್ ಹ್ಯಾಪ್ನಿಂಗ್ ಅಷ್ಟೇ. ಆ ರೀತಿಯಾಗಿನೇ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಹಿಂದಿನ ಜನ್ಮಗಳಲ್ಲೇ ಎಲ್ಲ ಆಗಿದ್ದು ಒಂದು ಡಿಸೈನ್ಗೆ ಅನುಗುಣವಾಗಿನೇ ಅವ್ರು ಇಷ್ಟೆಲ್ಲ ಒಂದೇ ಜನ್ಮದಲ್ಲಿ ಆ ಕ್ಷುದ್ರ ವಿದ್ಯೆಗಳನ್ನ ಕಲ್ತ್ಕೊಂಡು ಕರ್ಮಗಳನ್ನ ಈ ಜನ್ಮದಲ್ಲೇ ಪ್ರಕ್ಷಾಳನೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ತೋರ್ಸೋದಿಕ್ಕೆ ಕರ್ಮ ಸಿದ್ಧಾಂತ ಈ ರೀತಿಯಾಗೂ ಕೂಡ ಇದೆ ಅನ್ನೋದನ್ನ ಅರ್ಥ ಮಾಡಿಸುವಂತ ಒಂದು ಕೋನದಲ್ಲೂ ಕೂಡ ಅವ್ರು ಈ ರೀತಿಯಾಗಿ ತಯಾರಾಗುವಂಥದ್ದು. ಎಸ್ ಮೇಡಮ್, ಇದು ನನಗೆ ಅರ್ಥ ಆಗಿರ್ತಕ್ಕಂತ ಒಂದು ಉತ್ತರ. ಥ್ಯಾಂಕ್ ಯು ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಅಂದ್ರೆ ಒಂದ್ ಸ್ವಲ್ಪ ಡೌಟ್ ಇತ್ತು, ತುಂಬಾ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಷ್ಟು ಕಷ್ಟಗಳು ಬರುತ್ತೋ ಅಷ್ಟು ಅದೃಷ್ಟವಂತ ಅಂತ. ಯಾವುದೇ ವ್ಯಕ್ತಿ ಜಾಸ್ತಿ ಕಷ್ಟಗಳು ಬಂದ್ರೆ ಒಂದು ಜೀವನದಲ್ಲಿ ನೀವು ಈ ಆಧ್ಯಾತ್ಮಿಕದಲ್ಲಿ ನಿಮ್ಗೆ ಮೊದಲೇ ಬೆಳವಣಿಗೆ ಆಗತ್ತೆ ಅಂತ ಅರ್ಥ ಆಯ್ತಾ? ನಾವು ಅನ್ಕೊಂತೀವಿ ಕಷ್ಟಗಳಂದ್ರೆ ಏನೋ ನಮ್ಗೆ ಶಾಪಪ್ಪ, ಇದು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ನಮ್ಮ ಜೀವನದಲ್ಲಿ ನಾನು ಅನುಭವಿಸಕ್ಕಾಗ್ತಾ ಇಲ್ಲ ಅಂತ ನಾವು ಅನ್ಕೊಂತೀವಿ. ಅದಲ್ಲ, ನಿಮ್ಮ ಕರ್ಮಗಳೆಲ್ಲ ತೊಲಗಿಸೋದು ನಿಮ್ಮನ್ನು ತುಂಬಾ ಸ್ಟ್ರಾಂಗ್ ಆಗಿ ತಯಾರು ಮಾಡೋದು. ಒಂದಂದ್ರೆ ಸೃಷ್ಟಿಕರ್ತ ಅವರ ಪ್ರಣಾಳಿಕೆ ಅದು. ಏನಂತಂದ್ರೆ ಜಾಸ್ತಿ ಕಷ್ಟಗಳು ಯಾರು ಕೊಡ್ತಾರೋ ಅವ್ರ ಜೀವನದಲ್ಲಿ ಅವರು ತುಂಬಾ ಬಲವಾಗಿ ತಯಾರಾಗಬೇಕು. ಮುಂದಿನ ಪ್ರಣಾಳಿಕೆ ಅವ್ರಿಗಿರತ್ತೆ, ಸೃಷ್ಟಿಕರ್ತಗಿರತ್ತೆ. ನಿಮ್ಮಿಂದ ಮಾಡೋಂಥ ಕೆಲಸ ತುಂಬಾ ಇರತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಷ್ಟಗಳು ಕೊಟ್ಬಿಡ್ತಾರೆ. ಅವೆಲ್ಲ ಅನುಭವಿಸಿ ಅದರಿಂದ ಪಾಠ ಕಲ್ಸ್ಕೊಂಡು ಅದರಿಂದ ಆಚೆ ಕಡೆ ಬಂದ್ರೆ ನೀವೆಷ್ಟು ಒಂಥರ ವಜ್ರ, ಡೈಮಂಡ್ ತರ ತಯಾರಾಗ್ತೀರ, ಒಂದು ರತ್ನ. ಅದು ತಯಾರಾಗ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ಈಗ ಗೋಲ್ಡ್ ಇದೆ, ಚಿನ್ನ, ಏನ್ ಮಾಡ್ತಾರೆ ಅವರು? ಅದು ಬೆಂಕಿಯಲ್ಲಿ ಹಾಕಿ ಸೊ ವಿಧ ರೀತಿಯಲ್ಲಿ ಅದನ್ನು ಒಂಥರ ಪ್ರೆಷರ್ ಗುರಿಯಾಗಿ ಎಷ್ಟು ಕಷ್ಟ ಅನುಭವಿಸ್ತದೆ ಅದು. ಅದಾದ್ಮೇಲೆ ಒಂದು ಒಳ್ಳೆ ಆಭರಣ ಹಾಕೊಂಡ್ರೆ ಬಾ ಎಷ್ಟು ಸುಂದರವಾಗಿದೆಪ್ಪ, ಇದು ಒಂಥರ ನೆಕ್ಲೆಸ್ ಇದೆ, ಇದಿದೆ ಅಂತ ನಾವು ಆತರ ಫೀಲ್ ಆಗ್ತೀವಿ. ಆದ್ರೆ ಅದಕ್ಕೆ ಮುಂಚೆ ಪ್ರಾಸೆಸ್ಸು ಯಾರು ನೋಡಿದ್ರು, ಯಾರು ನೋಡಿಲ್ಲ. ಅದು ಒಂದು ಕರ್ಮಾಗಾರದಲ್ಲಿ ಆಗ್ತಾ ಇರ್ತದೆ, ಅದು ಯಾರು ಕಾಣಿಸಲ್ಲ. ಇಲ್ಲಿ ಶೋಕೇಸ್ ಆಗಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಅಲ್ಲಿ ಕಾಣಿಸೋದು ಒಂಥರ ನೆಕ್ಲೆಸ್ ಅಷ್ಟೇ. ಅದು ಹಿಂದೆ ಆಗಿರೋದು ಏನಾಯ್ತು, ಅದು ಯಾರು ನೋಡಿದ್ದಾರೆ? ಅದು ಇಲ್ಲಿ ಆಗಿರುವಂತ ಮಿಲೇರಪ್ಪ ಜೀವನವು ಅದೇ ರೀತಿಯಲ್ಲಿ, ನಮ್ಮ ಜೀವನವು ಅದೇ ರೀತಿಯಲ್ಲಿ ಆಗ್ತಾ ಇರ್ತದೆ. ನಾವು ತಪ್ಪಾಗಿ ಭಾವಿಸಬಾರ್ದು. ಅಕ್ಸೆಪ್ಟ್ ಇಟ್, ಅಕ್ಸೆಪ್ಟ್ ಸ್ವೀಕಾರ ಮಾಡಿ ಅಷ್ಟೇ ಬೇಕಾಗಿದೆ. ರೈಟ್, ಮುಂದುವರಿಸಿ. ಥ್ಯಾಂಕ್ ಯು. ನನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಮೇಡಮ್. ಅಂದ್ರೆ ನನ್ನ ಒಂದು ಪ್ರಶ್ನೆಯಿಂದ ಎಷ್ಟು ಲೇಟ್ ಆಗ್ಬಿಡುತ್ತೋ ಅನ್ನೋ ಭಯ, ಅದಕ್ಕೋಸ್ಕರ ಮೇಡಮ್ ಕೇಳ್ಬೋದಾ ಅಂದೆ. ಆ ರೀತಿಯಾಗಿ ಕೇಳಿದ್ರೇನೆ ವಿಚಾರ ಮಂಥನ ನಡೆಯುವಂಥದ್ದು, ವಿಚಾರ ವಿನಿಮಯ ನಡೆಯೋದು. ಅವತ್ತು ತಿಥಿ ಬಗ್ಗೆ ನೀನ್ ಕೇಳಿದ್ರಿಂದ ಎಷ್ಟೆಲ್ಲ ಕೋನಗಳಲ್ಲಿ ಅದನ್ನ ನಾವು ಟಚ್ ಮಾಡೋ ಹಾಗಾಯ್ತು. ಅದಕ್ಕೋಸ್ಕರನೇ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅನ್ನುವಂತ ವಿಚಾರ ಪತ್ರಿಜಿಯವ್ರು ಹೇಳಿರೋದು ಅನ್ನೋ ತಿಳ್ಕೊಂಡ್ವಿ. ಈಗ ಏನ್ ಡೌಟ್ ಇದೆಯೋ ಕೇಳಮ್ಮ, ಮತ್ತಿನ್ನೇನೇನ್ ವಿಚಾರಗಳು ಹೊರಕ್ ಬರ್ಬೇಕೋ ಬರ್ಲಿ.
ಮೇಡಮ್ ನಮ್ಮ ನಾಗರಾಜ್ ಗುರೂಜಿ ಅವರು ಹೇಳ್ತಾ ಇದ್ರು, ಸಾಧನೆಯ ಹಾದಿ ಅನ್ನೋದು ಅಷ್ಟು ಸುಲಭ ಅಲ್ಲ, ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾ ಇದ್ರು. ಮೇಡಮ್ ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ಎಲ್ಲ ಹೇಳ್ಬೇಕು ಅಂದ್ರೆ ಕಾಮನ್ ಆಗಿ ಗುರೂಜಿ ಹೇಳಿದ್ದು ನಿಜವಾಗ್ಲೂ ಸತ್ಯ. ಆದ್ರೆ ಅದು ಆಪೋಸಿಟ್ ಆಗು ಇರಬಹುದಾ ನಿಮ್ಮ ಅನುಭವದಲ್ಲಿ ಮೇಡಮ್? ಒಳ್ಳೆ ಪ್ರಶ್ನೆ. ರಂಗನಾಥ್ ಸರ್ ಹೇಳ್ತಾ ಇದ್ದಾಗ್ಲೇ ನಾನು ಈ ವಿಷಯ ಹಂಚ್ಕೋಬೇಕು ಅಂತ ನಾನು ಒಳಗಡೆಯಿಂದ ಬರ್ತಾ ಇತ್ತು. ಅದು ಹಂಚ್ಕೊಳ್ಳೇಬೇಕು ಅನ್ನುವಂಥದ್ದು ಇವಾಗ ಇದು ಕರೆಕ್ಟ್ ಆಗಿ ಆಪ್ಟ್ ಆಗಿರೋದ್ರಿಂದ ಮತ್ತೆ ನಿನ್ನ ಮುಖಾಂತರ ಪ್ರಶ್ನೆ ಕೇಳಿಸಿ ನನ್ನ ವಿಚಾರಗಳನ್ನ ಹೇಳೋದಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಕ್ವಶನ್ ಅಶ್ವಿನಿ. ಎಸ್, ಒಬ್ರು ಸಾಧನೆ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದಾಗ, ಆ ಒಂದು ಸಾಧನೆ ಮಾರ್ಗದಲ್ಲಿ ಆಳವಾಗಿ ಇಳಿದಿದ್ದಾರೆ ಅಂತಂದಾಗ, ಸಂಚಿತ ಪ್ರಾರಬ್ಧ ಆಗಾಮಿ ಎಲ್ಲಾ ಕರ್ಮಗಳು ಕದಲುತ್ತೆ. ಅದು ಎಲ್ಲ ಕೂಡ ಎದ್ದೊಳುತ್ತೆ. ಅವು ಎದ್ದಾಗ ಅವೆಲ್ಲ ಕೂಡ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆ ಕರ್ಮಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ದಾಗ ಅವಾಗ ನಮ್ಮ ಜೀವನ, ನಾನು ಧ್ಯಾನಕ್ಕೆ ಬರೋಕ್ ಮೊದ್ಲು ಎಷ್ಟೋ ಚೆನ್ನಾಗಿದ್ದೆ, ಧ್ಯಾನಕ್ಕೆ ಬಂದ್ಮೇಲೆ ಇಲ್ದೇ ಇರೋ ಕಷ್ಟಗಳು ಬರೋಕ್ ಶುರುವಾಯ್ತು, ನನಗೆ ಇಲ್ದೇ ಇರೋ ಸಮಸ್ಯೆಗಳು ಬರೋದಕ್ಕೆ ಶುರುವಾಯ್ತು. ಧ್ಯಾನಕ್ಕೆ ಬರೋಕ್ ಮೊದ್ಲು ಆರೋಗ್ಯವಾಗಿದ್ದೆ, ಧ್ಯಾನಕ್ಕೆ ಬಂದ್ಮೇಲೆ ರೋಗಗಳು ಬರ್ತಾ ಇದೆ ನನಗೆ. ಈ ರೀತಿ ಆಗಿರ್ತಕ್ಕಂಥದ್ದು ಹೇಳೋದನ್ನು ಕೂಡ ನಾವು ಕೇಳಿದೀವಲ್ಲ. ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ, ಆ ಜನ್ಮಗಳ ಹಲವಾರು ರೀತಿಯಾಗಿರ್ತಕ್ಕಂಥ ಕರ್ಮಗಳೆಲ್ಲ ಕೂಡ ಪ್ರಕ್ಷಾಳನೆ ಆಗೋದಿಕ್ಕೆ ಅಲ್ಲಿ ಪ್ರಾರಂಭ ಆಗಿರುತ್ತೆ. ಅವೆಲ್ಲ ಪ್ರಕ್ಷಾಳನೆ ಆದ್ರೇನೆ ಈ ಜನ್ಮಕ್ಕೆ ಮುಕ್ತಿ. ಅವೆಲ್ಲದಕ್ಕೂ ನಾವು ಹೆದರ್ಕೊಂಡು ನಾನು ಕಂಫರ್ಟ್ ಝೋನ್ ಅಲ್ಲೇ ಇರ್ತೀನಿ ಅಂತಂದ್ರೆ ಇನ್ನೆಷ್ಟು ಲಕ್ಷಾಂತರ ಜನ್ಮಗಳನ್ನ ತೆಗೆದುಕೊಂಡ್ರು ಕೂಡ ಕರ್ಮಗಳು ಅನ್ನುವಂಥದ್ರಿಂದ ಬ್ರೇಕ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಆ ಒಂದು ಸಾಧನೆ ಮಾರ್ಗ ಅನ್ನುವಂಥದ್ದು ಕಲ್ಲು ಮುಳ್ಳುಗಳ ಹಾದಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ವಿಚಾರದಿಂದ. ಒಳ್ಳೆಯವ್ರಿಗೆ ಕಷ್ಟಗಳು ಬರುತ್ತೆ, ದೇವ್ರು ಅನ್ನೋರ್ಗೆ ಕಷ್ಟಗಳು ಬರುತ್ತೆ, ಪಾಪ ಮಾಡ್ತಾ ಇರೋರು ಆರಾಮಾಗೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ಲ, ಅದ್ರ ಹಿಂದೆ ಕೂಡ ಇದೇ ವಿಚಾರ. ಯಾಕೆ ಅಂತಂದ್ರೆ ಒಳ್ಳೆಯವರು ಅಂತ ಯಾರಿರ್ತಾರೆ, ಅಥವಾ ದೇವ್ರು ಅಂತ ಅನ್ನೋರು ಯಾರಿರ್ತಾರೆ, ಅಥವಾ ಈ ಒಂದು ಸಾಧನೆ ಮಾರ್ಗದಲ್ಲಿ ನಾನು ಆಳವಾಗಿ ಹೋಗ್ಬೇಕು, ನನ್ನನ್ನು ನಾನು ತಿಳ್ಕೋಬೇಕು, ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಲೋಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ಬೇಕು ಅಂತ ಯಾರೆಲ್ಲ ಹೋಗ್ತಾ ಇರ್ತಾರೆ ಅಂತವ್ರಿಗೆಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಬೇರೆಯವ್ರ ಕಂಪೇರ್ ಮಾಡ್ಕೊಂಡು ಹೆಚ್ಚಿನ ಕಷ್ಟಗಳು ಬರುವಂತದ್ದು ಅದು ಸತ್ಯ, ಅದು ಸಹಜ ಕೂಡ. ಯಾರಿಗೆ ಕರ್ಮಗಳ ಬ್ಯಾಗೇಜ್ ಇರುತ್ತೆ ಅವ್ರಿಗೆ ಅದೆಲ್ಲ ಪ್ರಕ್ಷಾಳನೆ ಆಗೋದಕ್ಕೆ ಬರುತ್ತೆ. ಆದ್ರೆ ಇನ್ನೂ ಕೆಲವರು ಇರ್ತಾರೆ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಜನ್ಮನ ತಗೊಂಡಿರ್ತಾರೆ. ಅವ್ರು ಹುಟ್ಟತಾ ಇದ್ದಂಗೆನೆ ಚಕ್ರ ಆಕ್ಟಿವೇಟ್ ಆಗಿರೋದು, ಸಹಸ್ರಾರ ಸ್ಥಿತಿ ಇರುವಂತದ್ದು, ಆ ಒಂದು ಸ್ಥಿತಿಯಲ್ಲೇ ಜನ್ಮ ತೆಗೆದುಕೊಂಡಿರ್ತಾರೆ. ಉದಾಹರಣೆಗೆ ನಾವು ದತ್ತಾತ್ರೇಯರು, ಶ್ರೀಪಾದ ಶ್ರೀವಲ್ಲಭ ಅಂತ ಎಲ್ಲ ಹೇಳ್ತೀವಲ್ವಾ, ಅವರೆಲ್ಲರೂ ಕೂಡ ಬೈ ಬರ್ತ್ ಆ ಒಂದು ಸ್ಥಿತಿಗಳಲ್ಲಿ ಇರುವಂತವ್ರು. ಆ ರೀತಿಯಾಗೂ ಕೂಡ ಇರೋದಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಕರ್ಮಗಳ ಬ್ಯಾಗೇಜ್ ಅನ್ನ ಇಟ್ಕೊಂಡು ಈ ಜನ್ಮದಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಮಾಡ್ಬೇಕು ಅಂತ ಅಂದ್ಕೊಳ್ಳೋರ್ಗೆ ಆ ಕರ್ಮಗಳು ಓಪನ್ ಆದಾಗ ಆ ಒಂದು ಕಷ್ಟ ಕೋಟಲೆಗಳು ಬರ್ತಾ ಇರುತ್ತೆ. ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಒಂದೇ ಸರ್ತಿ ಜನ್ಮ ತಗೊಂಡಿರುವಂತವ್ರಿಗೆ ಬೈ ಬರ್ತೆ ಅವ್ರಿಗೆಲ್ಲ ಕೂಡ ಏನೇನ್ ಬೇಕೋ ಎಲ್ಲಾನು ಅವ್ರಿಗೆ ಸಿಗ್ತಾ ಇರುತ್ತೆ. ಆನಂದವಾಗಿರುವಂತದ್ದು, ಅದ್ಭುತವಾಗಿ ಯೋಗಿ ಸ್ಥಿತಿಯಲ್ಲಿ ಇರುವಂತದ್ದು, ಬ್ರಹ್ಮಜ್ಞಾನಿಗಳಾಗಿರುವಂತದ್ದು ಕೂಡ ಇರೋದಕ್ಕೆ ಅವಕಾಶ ಇದೆ. ಇದು ನನಗೆ ಅರ್ಥ ಆಗಿರುವಂತ ವಿಚಾರ. ಖಂಡಿತ ಮೇಡಮ್, ನನ್ನ ಪ್ರಶ್ನೆಗೆ ಹಾಗೂ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಖಂಡಿತ ದೊರೆಯುತ್ತೆ. ಏನೇ ಪ್ರಶ್ನೆ ಕೇಳಾದ್ರೂ ಅದಕ್ಕೆ ಪಟ್ಟಂತ ಆನ್ಸರ್ ಮಾಡುವಂತಹ ಒಂದು ಏನು ಕೌಶಲ್ಯ ನಿಮ್ಮಲ್ಲಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಿಜವಾಗ್ಲೂ ಸಾಧನೆ ಹಾದಿಯಲ್ಲಿ ಎಷ್ಟೊಂದು ಕಷ್ಟ, ಕಲ್ಲು ಮುಳ್ಳು ಇದೆಲ್ಲ ಇರುತ್ತೆ. ಏನಕ್ಕಪ್ಪ ನಾವು ಒಂದು ಸಾಧನೆ ಹಾದಿಲಿ ಬರ್ತಾ ಇದೀವಿ, ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಅಂತ ನಮ್ಮಲ್ಲೇ ಕ್ವಶನ್ ಆಗ್ತಾ ಇರುತ್ತೆ. ಬ್ರೇಕ್ ಆಗೋಣ ಅಂತ ಅನ್ಸಿದ್ರು ಆಗಂಗಿಲ್ಲ. ಆದ್ರೆ ಮತ್ತೆ ಅಲ್ಲೊಂದು ಇನ್ನೊಂದು ಕಷ್ಟ ಶುರುವಾಗ್ಬಿಡುತ್ತೆ. ನಾವು ಸಾಧನೆ ಹಾದಿ ಒಂದು ಹಿಡ್ದಾಗ ಆ ನೇರವಾಗಿ ಅದನ್ನ ಹಿಡ್ಕೊಂಡೇ ಹೋಗ್ಬೇಕಾಗುತ್ತೆ ಅನ್ನೋದು ನನ್ಗಂತೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಮೇಡಮ್. ಇದು ಹೇಳಕ್ ಹೋದ್ರೆ ತುಂಬಾ ಉದ್ದವಾದ ಸಬ್ಜೆಕ್ಟ್ ಇವಾಗ ತಗೊಂಡಿದ್ ಟಾಪಿಕ್. ಹಾಗೆ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇನ್ನೊಂದು ಪ್ರಶ್ನೆ ಮೇಡಮ್. ಈಗ ಬ್ಲ್ಯಾಕ್ ಮ್ಯಾಜಿಕ್ ಈ ತರದ್ದು ನೀವೇನು ಹೇಳಿದ್ರೆ ಇದ್ರಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಒಂದು ಪ್ರಶ್ನೆ ಮೇಡಮ್. ನಿಜನಾ ಸುಳ್ಳ? ನಿಜ ಸುಳ್ಳು ಅಂತಂದ್ರೆ ನಾನು ಇವಾಗ ಹೇಳುವಂತ ವಿಚಾರದಿಂದ ಅದು ನಿಜಾನ ಸುಳ್ಳೋ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಒಂದು ಸಮಸ್ತ ಸೃಷ್ಟಿ ಅನ್ನುವಂಥದ್ದು ಒಂದೇ ಮೂಲದಿಂದ ಆಗಿರೋದು, ಹೌದಾ? ಈ ಒಂದು ಮೂಲದಿಂದನೇ ದೇವರುಗಳು ಸೃಷ್ಟಿಯಾಗಿದ್ದಾರೆ, ರಾಕ್ಷಸರು ಸೃಷ್ಟಿಯಾಗಿದ್ದಾರೆ, ಈ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ. ಅಂದ್ರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು, ವೈಟ್ ಮ್ಯಾಜಿಕ್ ಅನ್ನುವಂಥದ್ದು, ಈ ಪದಗಳಿದೆಯಲ್ಲ, ಆ ಎಲ್ಲದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಒಂದೇ. ಆ ಒಂದು ಶಕ್ತಿಯನ್ನ ಕೆಟ್ಟ ಕೆಲಸಗಳಿಗೆ ಬಳಸಿದಾಗ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ. ಅದೇ ಶಕ್ತಿಯನ್ನ ನಾವು ಒಳ್ಳೆ ಕೆಲಸಗಳಿಗೆ ಬಳಸಿದಾಗ ಅದು ವೈಟ್ ಮ್ಯಾಜಿಕ್ ಆಗುತ್ತೆ. ಇದು ನನಗೆ ಅರ್ಥ ಆಗಿರುವಂತದ್ದು. ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ,
ಸತ್ಯ ಗೊತ್ತಿದೆ, ಸಾತ್ವಿಕ ಮಾರ್ಗದಲ್ಲಿ ಇದ್ದೀನಿ, ನನ್ಗೆ ಧ್ಯಾನ ಮಾಡ್ತಾ ಇದ್ದಾಗ ನನ್ಗೆ ಅನೇಕ ಶಕ್ತಿಗಳು ಸಿದ್ಧಿಗಳು ನನ್ಗೆ ಬರ್ತಾ ಇರುತ್ತೆ, ನಾನೇನ್ ಅನ್ಕೊಂಡ್ರೆ ನಾನು ಅದೆಲ್ಲ ಕೂಡ ಮಾಡ್ತಾ ಇರ್ತೀನಿ. ಆದ್ರೆ ಇದೇ ಒಂದು ಕೆಲಸವನ್ನ ಈ ಶಕ್ತಿಯನ್ನ ನಾನು ಒಳ್ಳೆ ಕೆಲಸಗಳಿಗೆ ಬಳಸಿದ್ರೆ ಅವಾಗ ಅದು ಒಳ್ಳೆ ರೀತಿಯಲ್ಲಿ ಇರುವಂತ ವೈಟ್ ಮ್ಯಾಜಿಕ್ಕೇ ಆಗಿರುತ್ತೆ. ಒಂದು ವೇಳೆ ನನಗೆ ಸಿಕ್ಕಿರುವಂತ ಈ ಒಂದು ಶಕ್ತಿಯನ್ನ ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ದುಷ್ಟ ಬುದ್ಧಿಗೋಸ್ಕರ, ನನ್ನ ಬೇರೆ ಬೇರೆ ವಿಚಾರಗಳಿಗೋಸ್ಕರ ನಾನು ಆ ಒಂದು ನನ್ನ ಶಕ್ತಿಯನ್ನ ನಾನು ಪ್ರಯೋಗ ಮಾಡಿದ್ದೀನಿ ಅಂತಂದ್ರೆ ಅವಾಗ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ. ಆದ್ರೆ ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ಆಳವಾಗಿರುವಂತ ವಿಚಾರಗಳಿದೆ. ಆ ಒಂದು ವಾಮಾಚಾರ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ರಿಚುವಲ್ಸ್ ಆಗಿರ್ಬೋದು, ಶಕ್ತಿಗಳ ಪ್ರಯೋಗ ಆಗಿರ್ಬೋದು, ಆ ಶಕ್ತಿಗಳ ಒಂದು ಅದು ತುಂಬಾ ಇದೆ. ಆಳವಾಗಿ ಹೋದಂಗೆಲ್ಲ ಅದು ಇವತ್ತಿಗೆ ಅದು ಸಾಧ್ಯ ಇಲ್ಲ, ಮುಗಿಯುವಂಥದ್ದಲ್ಲ. ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು. ಶಕ್ತಿ ಒಂದೇ, ಇರೋದೆಲ್ಲ ಒಂದೇ ಶಕ್ತಿ. ಆ ಒಂದು ಶಕ್ತಿಯನ್ನ ಕೆಟ್ಟದಕ್ಕೆ ಬಳಸಿದ್ರೆ ಕ್ಷುದ್ರ ವಿದ್ಯೆ ಆಗತ್ತೆ, ಒಳ್ಳೆದಕ್ಕೆ ಬಳಸಿದ್ರೆ ಅದು ಸದ್ವಿದ್ಯೆ ಆಗತ್ತೆ, ಅಷ್ಟೇ. ಇದು ನಮ್ಗೆಲ್ಲರಿಗೂ ಇರ್ಬೇಕಾಗಿರುವಂತ ಕ್ಲಾರಿಟಿ. ನೋಡ್ರಿ, ಇವಾಗ ಯಾರಾದ್ರೂ ಕ್ಷುದ್ರ ವಿದ್ಯೆಯನ್ನ ಪ್ರಯೋಗ ಮಾಡಿದ್ರು, ಒಂದು ವಶೀಕರಣ ವಿದ್ಯೆಯನ್ನ ಪ್ರಯೋಗ ಮಾಡಿದ್ರು ಅಂತ ಅನ್ಕೊಳ್ರಿ. ನಮ್ಮಲ್ಲಿ ಆತ್ಮಶಕ್ತಿ ಹೆಚ್ಚಾಗಿದೆ ಅಂತಂದಾಗ ಅವ್ರಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಿತಿ ನಮ್ಮಲ್ಲಿ ಇದ್ದಾಗ, ಆ ಒಂದು ಶಕ್ತಿ ನಮ್ಮಲ್ಲಿ ಹೆಚ್ಚಾಗಿದ್ದಾಗ ಅದನ್ನ ನಾವು ಎದುರಿಸಿ ನಿಲ್ತೀವಿ, ಅದನ್ನ ಗೆಲ್ತೀವಿ ನಾವು. ಆ ಒಂದು ಅವರು ಪ್ರಯೋಗ ಮಾಡಿರ್ತಕ್ಕಂಥ ಒಂದು ನೆಗೆಟಿವಿಟಿ ನಮ್ಮ ಮೇಲೆ ಏನು ಪ್ರಭಾವ ಬೀರೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಒಂದು ಮಾರ್ಗದಲ್ಲಿ ಯಾರ್ಯಾರು ನಡೀತಾ ಇರ್ತಾರೆ ಬಹಳಷ್ಟು ಜನಕ್ಕೆ ಈ ಅನುಭವಗಳು ಇರುತ್ತೆ. ನನಗೂ ಕೂಡ ಅನುಭವ ಸಿಕ್ಕಿದೆ. ನೆಗೆಟಿವಿಟಿ ಇರುವಂತ ಒಂದು ಶಕ್ತಿಯನ್ನ, ಅವ್ರ ಆಲೋಚನೆಗಳನ್ನ, ಅವ್ರ ವೈಬ್ರೇಷನ್ಸ್ ಅನ್ನ ನಮ್ ಕಡೆಗೆ ಕಳಿಸಿದಾಗ ಅದನ್ನ ಹೆಂಗೆ ಕ್ಲಿಯರ್ ಮಾಡ್ಕೊಳ್ತೀವಿ, ಅದ್ ಹೆಂಗೆ ನಮ್ಗೆ ಅರ್ಥ ಆಗುತ್ತೆ. ಈ ಒಂದು ಸತ್ಯದ ಮಾರ್ಗದಲ್ಲಿ ಇದ್ದಾಗ ನಾವು ನಂಬಿರ್ತಕ್ಕಂಥ ಈ ಒಂದು ಸತ್ಯ ನಮ್ಮನ್ನ ಯಾವ ರೀತಿಯಾಗಿ ನಮ್ಗೆ ಅವೇರ್ನೆಸ್ ಅನ್ನ ಕೊಡುತ್ತೆ, ಹೆಂಗೆ ನಿಲ್ಸುತ್ತೆ, ಹೆಂಗೆ ನಡೆಸುತ್ತೆ ಅನ್ನುವಂತ ಅನುಭವ ನನಗೂ ಇರೋದ್ರಿಂದ ನಾವು ಪವರ್ಫುಲ್ ಆಗಿ ತಯಾರಾಗೋದಿಕ್ಕೇನೆ ಗಮನ ಕೊಡ್ಬೇಕಾಗಿದೆ. ಸೊ ಆ ರೀತಿಯಾಗಿ ನಾವು ತಯಾರಾದಾಗ ಯಾವ ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡೋದಿಲ್ಲ, ಯಾರ ಒಂದು ನೆಗೆಟಿವ್ ವೈಬ್ರೇಷನ್ಸ್ ನಮ್ಮನ್ನ ಏನು ಮಾಡಕ್ಕಾಗೋದಿಲ್ಲ. ಇದು ನನಗೆ ಅನುಭವ ಪೂರ್ವಕವಾಗಿನೂ ಅರ್ಥ ಆಗಿರ್ತಕ್ಕಂಥ ವಿಚಾರ. ಸೂಪರ್ ಮೇಡಮ್, ಅದ್ಭುತ ಮೇಡಮ್, ವಂಡರ್ಫುಲ್ ಮೇಡಮ್. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀರಾ, ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಮಾಸ್ಟರ್ಸ್ ಇದ್ದಾರೆ, ನನ್ನ ಪ್ರಶ್ನೆ ಕೇಳ್ತಾ ಹೋದ್ರೆ ತುಂಬಾ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ಸ್ ಹ್ಯಾಂಡ್ ಮಾಡಿ. ಜಗದೀಶ್ ಬಾವಿಕಟ್ಟೆ ಸರ್ ಮಾತಾಡಿ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇದು ನಂಬಿಕೆ. ನಂಬಿಕೆ ಅಂದ್ರೆ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದ್ರೆ ಕೆಲಸ ಖಂಡಿತವಾಗಿ ಮಾಡುತ್ತೆ ಅದು. ಓಕೆ, ಸೊ ನೀವು ನಂಬಿಕೆ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರಧಾನವಾಗಿ ನಾವು ನಮ್ಮ ಭಗವಂತರು ಇಲ್ಲಾಂದ್ರೆ ನಮ್ಮ ಸೃಷ್ಟಿಕರ್ತ ಮೇಲೆ ಪೂರ್ತಿ ಸರೆಂಡರ್ ಆಗ್ಬೇಕು. ಸರೆಂಡರ್ ಆಗಿದ್ರೆ ಯಾವುದು ಕೆಲಸ ಮಾಡಲ್ಲ. ಬಟ್ ಸರೆಂಡರ್ ಎಷ್ಟು ಜನಗಿದೆ, ಎಷ್ಟು ಜನಕ್ಕೆ ವಿಶ್ವಾಸ ಇದೆ ಈ ಸೃಷ್ಟಿಕರ್ತ ಮೇಲೆ? ಇಲ್ಲ. ನಾನು 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 ಯಾವಾಗಲೂ ಅಹಂಕಾರ. ಆ ಅಹಂಕಾರ ಅನ್ನೋದು ಹೆಂಗಿದೆ ಅಂದ್ರೆ ನಾನೇ ಎಲ್ಲ, ನಾನೇ ಮಾಡ್ತಾ ಇದ್ದೀನಿ, ನಾನೇ ಸಂಪಾದನೆ ಮಾಡ್ತಾ ಇದ್ದೀನಿ, ಇದು ನನ್ನ ಶರೀರ, ಇದು ನನ್ನ ಮನೆ, ಇದು ನನ್ನ ಮಕ್ಕಳು, ಇದು ನನ್ನ ಸಂಪಾದನೆ, ನನ್ನ ಚಿನ್ನ, ನನ್ನ ಆಸ್ತಿ. ಈ ರೀತಿಲಿರುವಾಗ ಖಂಡಿತ ಕೆಲಸ ಮಾಡುತ್ತೆ ನಿಮ್ಮ ಮೇಲೆ. ಯಾವಾಗ ಅದು ತೆಗೆದಾಕ್ತಿರೋ, ಯಾವಾಗ ನೀವು ಈ ಸೃಷ್ಟಿಕರ್ತಕ್ಕೆ, ಈ ಪರಮಾತ್ಮನಿಗೆ ಸರೆಂಡರ್ ಆಗ್ತಿರೋ, ಸರೆಂಡರ್ ಅಂದ್ರೆ ಸಮರ್ಪಯಾಮಿ, ಎಲ್ಲ ನೀವೇ, ನಂದೇನಿಲ್ಲ ಇಲ್ಲಿ, ನೀವು ಏನು ಹೇಳ್ತಾ ಇದ್ರೋ ಅದು ಮಾಡ್ತಾ ಇದ್ದೀನಿ ಅಷ್ಟೇ, ನಿನ್ನ ಸರ್ವೆಂಟ್ ನಾನು, ಏನು ನೀವು ಪ್ಲೇ ಮಾಡಿಸ್ತಾ ಇದ್ರು, ಗೇಮ್ ಆಡಿಸ್ತಾ ಇದ್ರು ಅವನು ಆಡ್ತಾ ಇದ್ದೀನಿ ಅಷ್ಟೇ, ನಂದೇನಿಲ್ಲ ಅಂತ ಭಾವನೆಯಲ್ಲಿ ಯಾರಿಗಿರ್ತದೋ ಇಂಥದ್ದೆಲ್ಲ ಯಾವುದೂ ಅಟ್ಯಾಕ್ ಆಗಲ್ಲ, ಯಾವ ತೊಂದರೆಗಳಿಲ್ಲ. ಆನಂದವಾಗಿರುವಂಥ ಅವಕಾಶ ನಿಮ್ಮಲ್ಲಿ, ಅದ್ಭುತವಾದ ಆನಂದ, ಸಂತೋಷ, ಆನಂದ ಅನ್ನೋದು ಯಾವಾಗಲೂ ನಿಮ್ಮ ಸ್ವಂತವಾಗತ್ತೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರಂಗನಾಥ್ ಸರ್ ಏನಾದ್ರು ಒಂದು ವಿಚಾರ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ವಿಚಾರಗಳು ಫ್ಲೋ ಆಗ್ತಾ ಇರುತ್ತೆ, ಹೇಳ್ಬೇಕು ಅನಿಸ್ತಾ ಇರುತ್ತೆ. ಸರ್ ಸಮಯ ಇದೆಯಾ? ಇನ್ನೊಂದ್ 2 ನಿಮಿಷ ಮಾತಾಡ್ಬೋದಾ ನಾನು? ನೋ ಪ್ರಾಬ್ಲಮ್. ಮಾತಾಡಿ. ಇಲ್ಲಿ ರಂಗನಾಥ್ ಸರ್ ಹೇಳಿದ್ರಲ್ವಾ ನಂಬಿಕೆ ಅಂತ. ಎಲ್ಲವೂ ಕೂಡ ನಮ್ಮ ನಂಬಿಕೆ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳ ಮೇಲೆನೆ ನಿಂತಿರುತ್ತೆ. ಇವಾಗ ನಾನ್ ಸ್ಟ್ರಾಂಗ್ ಆಗಿದ್ದೀನಿ, ಎಂಥ ವೈಬ್ರೇಷನ್ಸ್ ನನ್ನ ಕಡೆಗೆ ಬಂದ್ರು ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ನಾನು ಅದನ್ನ ಚೂರ್ ಮಾಡ್ತೀನಿ, ನಾನ್ ಪವರ್ಫುಲ್ ಆಗಿ ನಾನು ತಯಾರಾಗಿರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ, ಆತ್ಮಶಕ್ತಿ, ಆತ್ಮಸ್ಥೈರ್ಯ ನನ್ನಲ್ಲಿದ್ದಾಗ ನನ್ಗೆ ಯಾವ್ದೇನೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಅದ್ರ ಜೊತೆಗೆ ಸರ್ ಹೇಳಿದ್ರಲ್ವಾ, ಆ ರೀತಿಯಾಗಿರ್ತಕ್ಕಂಥ ಸರೆಂಡರೆನ್ಸ್ ಅನ್ನುವಂಥದ್ದು, ಆ ಒಂದು ಶರಣಾಗತಿ ಭಾವ ಅನ್ನುವಂಥದ್ದು ನಮ್ಮಲ್ಲಿ ಇದ್ದಾಗ, ಈ ಒಂದು ಮಾರ್ಗದಲ್ಲಿ ನಾವು ಗಟ್ಟಿಯಾಗಿ ನಿಂತು ನಡಿಬೇಕು ಅಂತ ಅಂದಾಗ ನಮ್ಮನ್ನ ನಡೆಸುವಂತವ್ರು ಇರ್ತಾರಲ್ವಾ, ಪತ್ರಿಜಿ ಅವರಾಗಿರ್ಬೋದು, ಬಾಬಾಜಿ ಅವರಾಗಿರ್ಬೋದು, ಅಥವಾ ಮಿಲಾರೈಪ ಚೈತನ್ಯ ಆಗಿರ್ಬೋದು, ಇಂಥ ಅನೇಕ ಮಹಾಯೋಗಿಗಳು ಇರ್ತಾರಲ್ವಾ, ಅವರೆಲ್ಲರೂ ಕೂಡ ರಕ್ಷಾ ಕವಚವಾಗಿ ಕೂಡ ನಮ್ಗೆ ನಿಂತಿರ್ತಾರೆ. ಈ ರೀತಿಯಾಗಿರೋದ್ರಿಂದ ಯದ್ಭಾವಂ ತದ್ಭವತಿ. ಅಯ್ಯೋ, ಇವಾಗ ನಾನು ಹೋಗ್ತಾ ಇದ್ದೀನಿ, ಸ್ಮಶಾನದ ಕಡೆ ಹೋಗ್ತಾ ಇದ್ದೀನಿ, ಯಾವ್ದಾದ್ರು ದೆವ್ವಭೂತ ಬಂದು ನನ್ನನ್ನು ಮೆಟ್ಕೊಂಡ್ಬಿಡುತ್ತೋ ಏನೋ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಇದೀವಿ ಅನ್ಕೊಳ್ರಿ. ನಮ್ಮಲ್ಲಿ ಆ ಒಂದು ಬಲಹೀನತೆಯ ವೈಬ್ರೇಷನ್ಸ್, ಆ ದೆವ್ವ ಭೂತ ಅನ್ನುವಂಥದಕ್ಕೆ ಹೆದರ್ಕೊಳ್ಳುವಂತ ಬಲಹೀನವಾಗಿರ್ತಕ್ಕಂಥ ಆ ಒಂದು ವೈಬ್ರೇಷನ್ಸ್ ನಮ್ಮಿಂದ ಹೋದಾಗ ಅದಕ್ಕೆ ಮ್ಯಾಚ್ ಆಗುವಂತವ್ ಯಾವ್ದಾದ್ರು ಅಲ್ಲಿ ಇದಾವೆ ಅಂತ ಅನ್ಕೊಳ್ರಿ, ಅದನ್ನ ಗ್ರಾಸ್ಪ್ ಮಾಡಿದ್ವು ಅನ್ಕೊಳ್ರಿ, ಓ ಇಲ್ಲಿ ನಂದು ಕೆಲಸ ಆಗತ್ತೆ ಅಂತ ಅವ್ರಿಗೆ ಅವಕ್ಕೆ ಅರ್ಥ ಆದ ತಕ್ಷಣ, ಬಂದ ತಕ್ಷಣ ಅವು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಇವಾಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಮೊಟ್ಟೆ ಇಳೆ ತೆಗೆದು ಹಾಕಿರ್ತಾರೆ, ಅರ್ಶಿನ ಕುಂಕುಮ ಅದ್ ಏನೇನೋ ಎಲ್ಲ ಪೂಜೆಗಳೆಲ್ಲ ಮಾಡಿ ಇಟ್ಟಿರ್ತಾರಲ್ವಾ. ನಾನಿವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ನನಗೇನಾದ್ರು ಆ ದಾಟ್ ಆಗ್ಬಿಡುತ್ತೋ ಏನೋ, ಇಲ್ಲೇನಾದ್ರು ಮಾಡಿಟ್ಟಿರೋದು ನನ್ಗೆ ಅಂಟ್ಕೊಂಡ್ಬಿಡುತ್ತೋ ಏನೋ ಅಂತ ನೀವು ಭಯ ಪಟ್ಕೊಂಡು ಹೋಗ್ರಿ, ಅದ್ರ ಪ್ರಭಾವ ಖಂಡಿತ ಅಲ್ಲಿ ನಿಮ್ಗೆ ಸಿಗೋದಿಕ್ಕೆ ಅವಕಾಶ ಆಗ್ಬಿಡತ್ತೆ. ಅದೇನೆ ಇದೇನು ಇಲ್ಲ, ಇದನ್ನ ಮೀರಿರೋದು ಐ ಆಮ್ ಬಿಯಾಂಡ್ ದಿಸ್ ಅಂತ ನಾವು ಹೋಗಿದೀವಿ, ನಾವು ಪವರ್ಫುಲ್ ಆಗಿ ಹೆಜ್ಜೆ ಅದನ್ನ ತುಳ್ಕೊಂಡೇ ಹೋಗಿದೀವಿ ಅಂದ್ರೂ ಕೂಡ ಅವಾಗ ಏನು ಆಗೋದಿಲ್ಲ. ಇದು ಇಲ್ಲಿರ್ತಕ್ಕಂಥದ್ದು. ರಂಗನಾಥ್ ಸರ್ ಹೇಳ್ದಂಗೆ ಪ್ರತಿಯೊಂದು ಕೂಡ ನಂಬಿಕೆ, ನಾವು ನಂಬಿದೀವಿ ಅಂತಂದ್ರೆ ಅದು ವರ್ಕ್ ಆಗೋದಕ್ಕೆ ಖಂಡಿತ ಅವಕಾಶ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಮ್ಮ ಆಲೋಚನೆಗಳ ಬಗ್ಗೆ, ನಮ್ಮ ಭಾವನೆಗಳ ಬಗ್ಗೆ ನಮ್ಗೆ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದನ್ನ ನಮ್ಗೆ ಪತ್ರಿಜಿಯವರಾಗಿರ್ಲಿ, ಎಲ್ಲ ಯೋಗಿಗಳು, ಮಹಾತ್ಮರು ಎಲ್ಲರೂ ಕೂಡ ಹೇಳ್ತಾ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಎಸ್ಪೆಷಲಿ ಸಾಧನೆ ಮಾಡುವಂತವ್ರು, ಧ್ಯಾನ ಮಾಡುವಂತವ್ರು, ಅವರ ಆಲೋಚನೆಗಳ ಬಗ್ಗೆ ಖಂಡಿತವಾಗಿಯೂ ಕೂಡ ಎಚ್ಚರಿಕೆ ಇರಬೇಕು. ಒಂದು ವೇಳೆ ನೀವು ಸಾಧನೆ ಮಾಡ್ತಾ ಇರ್ತೀವಿ, ಚೆನ್ನಾಗಿ ಶಕ್ತಿ ಇರುತ್ತೆ, ನೀವೇನಾದ್ರು ನೆಗೆಟಿವ್ ಆಗಿ ಥಿಂಕ್ ಮಾಡಿದಿರಿ ಅಂದ್ರೆ ಆ ನೆಗೆಟಿವ್ ಆಲೋಚನೆಗೆ ಶಕ್ತಿ ಬರುತ್ತೆ, ಅದು ಹಾಗೇನೆ ನಡೆಯೋದಿಕ್ಕೆ ಶುರುವಾಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್. ಸಾಧನೆ ಮಾಡ್ದಲ್ಲಿ ಎಲ್ಲೂ ಕೂಡ ಯಾಮಾರ್ಬೇಡ್ರಿ, ಅವೇರ್ನೆಸ್ ಇಂದ ಇರ್ಬೇಕು. 24/7 ಎನಿ ಟೈಮ್ ಅವೇರ್ನೆಸ್ ಅಲ್ಲೇ ಇರ್ಬೇಕು. ನಿದ್ದೆ ಮಾಡ್ತಾ ಇದ್ದಾಗ ಏನಾದ್ರು ಕನ್ಸು ಬರುತ್ತೆ ಅನ್ಕೊಳ್ರಿ, ನೆಗೆಟಿವ್ ಆಗಿರುವಂತದ್ದು ಅಥವಾ ನಮ್ಮನ್ನ ಟ್ರ್ಯಾಪ್ ಮಾಡುವಂತದ್ದು, ಆ ನಿದ್ದೆಯಲ್ಲೂ ಕೂಡ ಎಚ್ಚರಿಕೆ ಇರಬೇಕು. ಮಾಸ್ಟರ್ಸ್ ಈ ವಿಷಯದಲ್ಲಿ ನನಗೆ ತುಂಬಾ ನೀರ್ ಕುಡ್ಸಿ ನನಗೆ ಪಳಗಿಸಿದ್ದಾರೆ ನನ್ನನ್ನು ಈ ವಿಷಯದಲ್ಲಿ. ನಿದ್ದೆ ಮಾಡುವಂತ ಸಮಯದಲ್ಲಿ ಏನಾದ್ರೂ ಒಂಚೂರು ಇಂಥದ್ದು ಬೇರೆ ರೀತಿಯಾಗಿರುವಂತದ್ದು, ಬೇಡವಾಗಿರುವಂತದ್ದು ಏನಾದ್ರೂ ಕಾಣಿಸಿದೆ ಅಂದ್ರೆ ಇಮ್ಮಿಡಿಯೇಟ್ ಕನ್ಸಲ್ಲೇನೆ ಟ್ರಿಗರ್ ಮಾಡುವಂತ ಮಟ್ಟಕ್ಕೆ ನಮ್ಮನ್ನ ನಾವು ತಯಾರು ಮಾಡ್ಕೋಬೇಕಾಗಿರುತ್ತೆ ಮಾಸ್ಟರ್ಸ್. ಇದು ಈ ವಿಷಯ ಕೂಡ ಅನುಭವದಿಂದಾನೇ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಒಂದೇ ವಿಷಯ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ, ಹೆಚ್ಚು ಧ್ಯಾನ ಮಾಡೋಣ, ಹೆಚ್ಚಾಗಿ ನಮ್ಮ ಆತ್ಮಶಕ್ತಿಯನ್ನ, ನಮ್ಮ ಆತ್ಮಸ್ಥಿತಿಯನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋಣ. ಹೆಚ್ಚಾಗಿ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಮಾಡೋಣ. ಮೊನ್ನೆ ದಿನ ಫೆಸ್ಟ್ ನಡೀತಲ್ವಾ, ಹೋಲಿಸ್ಟಿಕ್ ವೆಲ್ನೆಸ್ ಹಬ್ಬ ನಡೆದಾಗ 109 ವರ್ಷದ ಯೋಗಿಗಳು ಬಂದ್ರು. ಅವರನ್ನ ನೋಡೋದೇ ಒಂದು ಅದ್ಭುತ. ಅವರ ವೈಬ್ರೇಷನ್ಸ್ ಹೇಗಿರುತ್ತೆ ಅಂತಂದ್ರೆ, ಅವ್ರು ನೋಡ್ತಾ ಇದ್ರೇನೆ ಆನಂದ ಆಗುತ್ತೆ, ಅವ್ರ ಪಕ್ಕದಲ್ಲಿ ಕೂತಿದ್ರೇನೆ ಅವ್ರ ವೈಬ್ರೇಷನ್ಸ್ ಟಚ್ ಆಗ್ತಾ ಇರತ್ತೆ. ಅಂತ ಸತ್ಯದಲ್ಲಿ ನಡೀತಾ ಇರ್ತಕ್ಕಂಥವ್ರು ಆಚಾರ್ಯರು, ಸತ್ಯವನ್ನ ಆಚರಣೆಯಲ್ಲಿ ಇಟ್ಟಿರೋರು ಆಚಾರ್ಯರು. ಅಂತಹ ಆಚಾರ್ಯರ ಸಂಘವನ್ನ ನಾವು ಮಾಡ್ತಾ ಇದ್ದಾಗ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿ ನಾವು ತಯಾರಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ಇರುವಂತ ವಿಚಾರ. ರಂಗನಾಥ್ ಸರ್ ಹೇಳಿರೋದಕ್ಕೆ ನನ್ನಲ್ಲಿ ಇರ್ತಕ್ಕಂಥ ವಿಚಾರವನ್ನ ನಾನು ನಿಮ್ಮೆಲ್ಲರ ಜೊತೆ ಮತ್ತೆ ಹಂಚ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಂಡಿತ ಮೇಡಮ್, ಇಷ್ಟೊತ್ತು ಮಾತಾಡ್ಲೇಬೇಕಾಗಿತ್ತು, ಯಾಕೆಂದ್ರೆ ಸುಮಾರು ಮಾಸ್ಟರ್ಸ್ಗೂ ಇದೆಲ್ಲ ಬಂದಿರುತ್ತೆ. ನಾನು ಏನೋ ವ್ಯಕ್ತಪಡಿಸ್ಬೇಕು, ಅದಕ್ಕೆ ಉತ್ತರ ಕಂಡಿಡ್ಕೋಬೇಕು ಅಂತ. ಈ ಒಂದು ದೀರ್ಘವಾದ ಪ್ರಶ್ನೋತ್ತರಗಳಲ್ಲಿ ಇದ್ರಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ನಿಜವಾಗ್ಲೂ ಮೇಡಮ್, ನೀವ್ ಹೇಳೋದೆಲ್ಲ ಖಂಡಿತವಾಗ್ಲೂ ಸತ್ಯ. ಯಾಕೆ ಇಷ್ಟ ಆಗುತ್ತೆ ಈ ಆಧ್ಯಾತ್ಮಿಕ ವಿಚಾರಗಳು, ಈ ವೇದಿಕೆ ಅಂತಂದ್ರೆ ನೋಡಿ, ಇದಕ್ಕೇನೆ ಪ್ರತಿಯೊಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಿದ್ದೆಲ್ಲ ಬಂದು ಇಲ್ಲಿ ಇಳಿಸ್ತಾ ಇರುತ್ತೆ, ಬಂದು ಎಲ್ಲ ಒಂಥರ ಹಂಗೆ ಹೋಗ್ತಾ ಇರುತ್ತೆ, ಪದಗಳು ಟೈಪಿಂಗ್ ಆಗಿ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮತ್ತೆ ಮಾಸ್ಟರ್ಸ್ ಮಾತಾಡೋರಿದ್ರೆ ಇಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡೋದು. ನಾಗಾಂಬಿಕಾ ಮೇಡಮ್, ಇನ್ನೊಂದು ಜಗದೀಶ್ ಬಾವಿಕಟ್ಟೆ ಸರ್ ಒಂದು ನಿಮಿಷ, ಒಂದ್ ಸೆಕೆಂಡ್. ಈ ಸಮಗ್ರ ಸ್ವಾಸ್ಥ್ಯ ರಾಯಚೂರು ಬಗ್ಗೆ ಸ್ವಲ್ಪ ಮಾತಾಡಿ ಮೇಡಮ್. ಎಸ್, ಇವಾಗ ಯಾವಾಗ್ಲೂ ಕೂಡ ಈ ಹೋಲಿಸ್ಟಿಕ್ ವೆಲ್ನೆಸ್ ಹಬ್ಬ ಅನ್ನುವಂಥದ್ದು ಮಹಾವತಾರ್ ಫೌಂಡೇಶನ್ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಒಂದು ಸೆಂಟರ್ ಏನಿದೆ, ಅಲ್ಲಿ ನಡೀತಾ ಇತ್ತು ಅಲ್ವಾ ಮಾಸ್ಟರ್ಸ್. ಈ ಸರ್ತಿ ರಾಯಚೂರಲ್ಲಿ ಲೀಲಾ ಮೇಡಮ್ ಅನ್ನೋರ ಒಂದು ಆಧ್ವರ್ಯದಲ್ಲಿ ಅಲ್ಲಿ ನಡೆಯುತ್ತೆ ಅನ್ನೋಂಥದ್ದನ್ನ ಈಗಾಗಲೇ ಮೇಡಮ್ ನೀಲಮ್ಮ
ಓಕೆ, ಸಾರಿ, ನೀಲಮ್ಮ ಅನ್ನೋರ ಒಂದು ಆಧ್ವರ್ಯದಲ್ಲಿ ಅವರ ಒಂದು ಕೇಂದ್ರದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ನಡೆಯುತ್ತೆ ಅನ್ನೋಂಥದ್ದನ್ನ ತಿಳಿಸಿದ್ದಾರೆ ಮಾಸ್ಟರ್ಸ್. ಇವಾಗ ಅಲ್ಲಿಗೆ ಇನ್ನ ಯಾವ ಮಹಾತ್ಮರನ್ನ ನಮ್ಮ ರಂಗನಾಥ್ ಗುರುಗಳು ಇನ್ವೈಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಒಂದು ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮೊನ್ನೆ ಹೋದಾಗ ಅದು ಫಸ್ಟ್ ಟೈಮ್ ನನಗೆ. ಅದಕ್ ಮೊದಲು ಹೇಗ್ ನಡೀತಾ ಇತ್ತು ಏನು ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾನು ನೋಡಿರುವಂತದ್ದು ಇಲ್ಲ. ಅಲ್ಲಿ ಹೋದಾಗ ಅಲ್ಲಿ ಆ ಒಂದು ಅಲ್ಲಿ ಯಾರ್ಯಾರನ್ನ ಇನ್ವೈಟ್ ಮಾಡಿದ್ರು ಅವ್ರನ್ನೆಲ್ಲಾರು ನಾನು ಗಮನಿಸಿದಾಗ, ನಾನು ಅದು ರಂಗನಾಥ್ ಅವ್ರು ಕರೀತಾರ, ಪತ್ರಿಜಿ ಅವ್ರು ಕರೀತಾರ, ಮತ್ತೊಬ್ರು ಕರೀತಾರ, ಅದು ನನಗೆ ಮುಖ್ಯ ಆಗೋದಿಲ್ಲ. ನಾನು ಹೋಗುವಂತ ಪ್ಲೇಸ್ ಅಲ್ಲಿ ನನಗ್ ಬೇಕಾಗಿರುವಂತದ್ದು ಇದೆಯಾ, ನಾನು ಏನಾಗಿದ್ದೀನಿ, ನನಗದ್ ಬೇಕಾಗಿರೋದು ಇದೆಯಾ ಅನ್ನೋದು ಮಾತ್ರನೇ ನಾನು ಗಮನಿಸುವಂತದ್ದು. ಇದು ನನ್ನ ಮನಸ್ತತ್ವ, ಇದು ನನ್ನ ವ್ಯಕ್ತಿತ್ವ. ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಮಾಸ್ಟರ್ಸ್, ಆನಂದ ಆಯ್ತು. ಯಾಕೆ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೆಲ್ಲಾ ಚಿಕಿತ್ಸಾ ಪದ್ಧತಿಗಳಿದೆ ಪುರಾತನವಾಗಿರ್ತಕ್ಕಂಥದ್ದು. ಆ ಎಲ್ಲಾ ಚಿಕಿತ್ಸಾ ಪದ್ಧತಿಗಳನ್ನ ಒಂದತ್ರಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ರಂಗನಾಥ್ ಸರ್ ಅವರು. ಇವಾಗ ನಮ್ಮ ಪತ್ರಿಜಿಯವರು ನಮ್ಗೆ ಏನ್ ಹೇಳಿದ್ದಾರೆ, ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಟ್ರೀಟ್ಮೆಂಟ್, ನೋ ಸರ್ಜರಿ, ಈ ರೀತಿಯಾಗಿ ಹೇಳಿದಾರಲ್ವಾ. ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನ ತಗೊಂಡ್ರೆ ಅದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದು ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ವಿತೌಟ್ ಇಂಗ್ಲಿಷ್ ಮೆಡಿಸಿನ್ ನಮ್ಗೆ ಏನಾದ್ರು ಸಮಸ್ಯೆ ಬಂದಿದೆ ಅಂದ್ರೆ ಅದು ಕ್ಲಿಯರ್ ಆಗ್ಬೇಕು, ಅದು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದಾಗ ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿಗಳು ಬಹಳ ಸಮರ್ಥವಂತವಾಗಿದೆ. ಈ ಒಂದು ಇಂಗ್ಲಿಷ್ ಮೆಡಿಸಿನ್ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಅದನ್ನ ನಾವು ಬಳಸ್ದಂಗೆನೆ, ಆ ಒಂದು ಚಿಕಿತ್ಸೆಗಳನ್ನ ನಾವು ಪಡ್ಕೊಳ್ದಂಗೆನೆ ನಾವು ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿಯಲ್ಲಿ ಎಲ್ಲಾ ಕಾಯಿಲೆಗಳನ್ನು ಕೂಡ ನಾವು ವಾಸಿ ಮಾಡ್ಕೋಬಹುದು ಅನ್ನುವಂಥದ್ದಕ್ಕೆ ಇದು ಆ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ನನಗೆ ಕೊಡ್ತು ಮಾಸ್ಟರ್ಸ್. ಈಗ ನೀವು ಯಾರು ಕೂಡ ನೋ ಡಾಕ್ಟರ್, ನೋ ಮೆಡಿಸಿನ್ ಅಂತ ಪತ್ರಿಜಿ ಅವ್ರು ಹೇಳಿದ್ದಾರೆ, ನಿಜ ಒಪ್ಕೊಳ್ತೀನಿ. ಆದ್ರೆ ಈಗ ನಾನ್ ಧ್ಯಾನವನ್ನ ಮಾಡ್ತಾನೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ಸ್ಥಿತಿ ನನಗಿಲ್ಲ ಅಂತ ಅನ್ಕೊಳ್ರಿ. ಇವಾಗ ನನ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಅಥವಾ ತಲೆನೋವು ಬಂದಿದೆ, ಇನ್ನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ನಾನ್ ಧ್ಯಾನ ಮಾಡ್ಕೊಂಡೆ ಕ್ಲಿಯರ್ ಮಾಡ್ಕೋಬೇಕು ಅಂತಂದಾಗ ನನ್ ಧ್ಯಾನ ಮಾಡೋದಿಕ್ ನನ್ ಕೈಲಿ ಆಗ್ತಾ ಇಲ್ಲ. ಆದ್ರೆ ಶರೀರ ತುಂಬಾ ನೋವು ಕೊಡ್ತಾ ಇದೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಶರೀರ ಉಳಿಸ್ಕೊಂಡ್ರೆ ತಾನೇ, ಶರೀರ ಆರೋಗ್ಯ ಆದ್ರೆ ತಾನೇ ನಾನ್ ಧ್ಯಾನಕ್ಕೆ ಕುತ್ಕೊಳ್ಳೋಕ್ಕಾಗೋದು. ಅಂತ ಟೈಮಲ್ಲಿ ಚಿಕಿತ್ಸೆ ಅನ್ನೋದು ಬೇಕೇ ಬೇಕಾಗತ್ತಲ್ವಾ. ಅಂತ ಸಮಯದಲ್ಲಿ ಚಿಕಿತ್ಸೆ ಅಂತ ಹೋದಾಗ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ದಂಗೆ ನಮ್ಮ ಪುರಾತನವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಗಳು, ಆಯುರ್ವೇದ ಆಗಿರ್ಬೋದು, ಅಲ್ಲಿ ನಾನ್ ಕಂಡಿದ್ದು ಆಯುರ್ವೇದ, ಮರ್ಮ ಚಿಕಿತ್ಸೆ, ಆಕ್ಯುಪಂಕ್ಚರ್, ಸ್ವಮೂತ್ರ ಚಿಕಿತ್ಸೆ, ಈ ರೀತಿಯಾಗಿ ಲಸಿಕೆಗಳು ಅಂದ್ರೆ ಇಂಜೆಕ್ಷನ್ಸ್ ತಗೊಳ್ದಂಗೆನೆ ಚಿಕಿತ್ಸೆ ತಗೊಳ್ಳುವಂತ ಒಂದು ಔಷಧಿಗಳ ಹೊಂದಿರ್ತಕ್ಕಂಥ ಒಂದು ವಿಚಾರಗಳು, ಇಂಥದ್ದೆಲ್ಲ ಕೂಡ ನಾನು ನೋಡಿರ್ತಕ್ಕಂಥದ್ದು. ಈ ಎಲ್ಲವೂ ನನಗ್ ಗೊತ್ತಾದಾಗ ರಂಗನಾಥ್ ಅವರು ಒಬ್ಬ ಡಾಕ್ಟರ್ ಆಗಿ, ಆಯುರ್ವೇದಿಕ್ ಡಾಕ್ಟರ್ ಆಗಿ ಅವ್ರು ಏನೆಲ್ಲ ಜ್ಞಾನವನ್ನ ಪಡ್ಕೊಂಡಿದ್ದಾರೆ, ಈ ಒಂದು ಸ್ಥಿತಿಗಳಲ್ಲಿ ಇರೋಂಥ ಎಲ್ಲರಿಗೂ ಕೂಡ ಅದು ಹೆಲ್ಪ್ ಆಗ್ಬೇಕು, ಅವ್ರಿಗೆ ಮಾರ್ಗದರ್ಶನ ಆಗ್ಬೇಕು, ಇದು ಕೂಡ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು, ಪ್ರಚಾರ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಎಷ್ಟು ರಿಸ್ಕ್ ತಗೊಂಡು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಎಂತೆಂಥವ್ರನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಎಲ್ಲಾರನ್ನೂ ಕೂಡ ಒಂದತ್ರಕ್ಕೆ ಸೇರಿಸ್ತಾ ಇದ್ದಾರೆ. ಅಗ್ನಿಹೋತ್ರ ಮಾಡುವಂತ ವಿಚಾರ ಎಷ್ಟು ಅದ್ಭುತ. ಅಗ್ನಿಹೋತ್ರ ಸೈಂಟಿಫಿಕ್ ಆಗಿ ನನಗ್ ಗೊತ್ತಿರುವಂತದ್ದು, ಅಗ್ನಿಹೋತ್ರ ಮಾಡಿದಾಗ ನಮ್ಮ ಸುತ್ತಮುತ್ತಲು ವಾತಾವರಣದಲ್ಲಿ ಏನೆಲ್ಲ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇರುತ್ತೆ ಅವೆಲ್ಲ ಕೂಡ ನಾಶ ಆಗುತ್ತೆ, ವಾತಾವರಣ ಸ್ವಚ್ಛವಾಗುತ್ತೆ, ಸ್ವಚ್ಛವಾದ ಗಾಳಿ ಇರುತ್ತೆ ಅನ್ನುವಂಥದ್ದು, ಮತ್ತೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಅನ್ನುವಂಥದ್ದು. ಇನ್ನು ಮಂತ್ರಗಳ ಸಮೇತ ಹೇಳಿದಾಗ ಮಂತ್ರಗಳಿಗೆ ಒಂದು ಅದರದೇ ಆದ ವೈಬ್ರೇಷನ್ಸ್ ಇರುತ್ತೆ, ಅದು ಕೂಡ ಅಲ್ಲಿ ಕೆಲಸ ಮಾಡುವಂಥದ್ದು. ಈ ರೀತಿಯಾಗಿ ಎಲ್ಲವೂ ಕೂಡ ಅಲ್ಲಿ ನಾನು ಗಮನಿಸಿದಾಗ ನನಗೆ ತುಂಬಾ ಆನಂದ ಕೊಟ್ಟಿದ್ದು. ಈಗ ಇನ್ನ ರಾಯಚೂರಲ್ಲಿ ನಡೆಯುವಂತ ಆ ಒಂದು ಹಬ್ಬ ಏನಿದೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಅದು ಕೂಡ ಸಂಡೇ ಬರ್ತಾ ಇದೆ. ಹಾಗಾಗಿ ಆ ಒಂದು ಹಬ್ಬಕ್ಕೆ ಎಲ್ಲರೂ ಕೂಡ ಹೋಗಿ ನೀವು ಆ ಒಂದು ಚಿಕಿತ್ಸೆಗಳಿಗೆ ನಿಮ್ಮ ಶರೀರವನ್ನ ಕೊಟ್ಟು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಿಕ್ಕೂ ಕೂಡ ಬಹಳಷ್ಟು ಅವಕಾಶ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಆ ಹಬ್ಬವನ್ನ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ಅಟೆಂಡ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನಗೆ ಅರ್ಥ ಆಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಎಲ್ಲರ ಜೊತೆ ಹಂಚ್ಕೊಂಡಿದ್ದೆ. ಮತ್ತೆ ಇನ್ನೊಂದು ವಿಷಯ, ಸ್ಪಿರಿಚುವಲ್ ಅಗ್ರಿಕಲ್ಚರ್, ಅದನ್ನ ನಾನು ಪಿರಮಿಡ್ ಫಾರ್ಮಿಂಗ್ ಅಂತ ನಾನು ಅದನ್ನ ಈಸಿಯಾಗಿ ನಾನು ಹೇಳ್ತೀನಿ, ಪಿರಮಿಡ್ ವ್ಯವಸಾಯ ಅಂತ. ಮಾಸ್ಟರ್ಸ್, ಅಲ್ಲಿ ರಂಗನಾಥ್ ಸರ್ ಅವರು 2 ಎಕರೆ ಪ್ರದೇಶದಲ್ಲಿ ಅವ್ರ ಬೆಳೆಯನ್ನ ಬೆಳೆದಿದ್ದಾರೆ. ಅದು ಮಾಮೂಲಿಯಾಗಿರುವಂತ ಬೆಳೆ ಅಲ್ಲ, ಅದು ಶಕ್ತಿವಂತವಾದ ಬೆಳೆ.
ಜ್ಞಾನದಿಂದ ಕೂಡಿರ್ತಕ್ಕಂಥ ಬೆಳೆ. ಯಾಕೆ ಅಂತಂದ್ರೆ ಅಲ್ಲಿ 36 ಪಿರಮಿಡ್ಗಳನ್ನ 2x2 ಪಿರಮಿಡ್ಗಳನ್ನ ಅಲ್ಲಲ್ಲಿ ಆ ಒಂದು 2 ಎಕರೆ ಜಮೀನಲ್ಲಿ 36 ಪಿರಮಿಡ್ಗಳನ್ನ ಅಳವಡಿಸಿದ್ದಾರೆ. ಅಲ್ಲಿ ಪಿರಮಿಡ್ ಶಕ್ತಿಯಿಂದ ಆ ಒಂದು ಭೂಮಿ ತುಂಬಾ ಎನರ್ಜೈಸ್ ಆಗಿದೆ. ಅಲ್ಲಿರ್ತಕ್ಕಂಥ ಗಿಡ ಗಂಟೆಗಳು ಏನೇನಿದೆ ಬೆಳೆಗಳೆಲ್ಲ ಪ್ರತಿಯೊಂದು ಕೂಡ ಆ ಪಿರಮಿಡ್ ಎನರ್ಜಿಯಿಂದ ಅದು ಬೆಳೆದಿರುವಂತದ್ದಾಗಿದೆ. ಮತ್ತೆ ಅಲ್ಲಿ ಬೆಳೆಯೋದಿಕ್ಕೆ ಉಪಯೋಗಿಸುವಂತದ್ದೇನಿದೆ, ಕಾಂಪೋಸ್ಟ್ ಗೊಬ್ಬರ, ಗಂಜಳ, ಇದ್ರ ಜೊತೆಗೆ ಬೆಲ್ಲ ಬಳಸ್ತಾರಂತೆ, ಮತ್ತೆ ಬೇವಿನ ಎಣ್ಣೆಯನ್ನ ಬಳಸ್ತಾರಂತೆ. ನಾನು ಅಲ್ಲಿ ಸತ್ಯನಾರಾಯಣನವರಲ್ಲಿ ನಮ್ಗೆ ಎಲ್ಲಾನು ಅದ್ರ ಬಗ್ಗೆ ನಮ್ಗೆ ಪರಿಚಯ ಮಾಡಿಸಿದ್ದು. ಆತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನ್ಗೆ ಅಷ್ಟು ಖುಷಿ ಕೊಡ್ತು. ಇವೆಲ್ಲವನ್ನು ಬಳಸ್ತಾ ಅದ್ರ ಜೊತೆಗೆ ಇವಾಗ ನನಗೆ ಅರ್ಥ ಆಗಿರೋದು, ಈ ಒಂದು ಅಗ್ನಿಹೋತ್ರ ಮಾಡಿದಾಗ ಏನ್ ಬೂದಿ ಸಿಗುತ್ತೆ, ಭಸ್ಮ ಸಿಗುತ್ತೆ, ಅದನ್ನು ಕೂಡ ನಾವು ಕೀಟನಾಶಕವಾಗಿ, ರೋಗ ನಿರೋಧಕವಾಗಿ ಅದನ್ನು ಕೂಡ ನಾವು ಬಳಸಬಹುದಾಗಿದೆ. ನನ್ಗೆ ಆ ವಿಷಯ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಪುಸ್ತಕದಲ್ಲಿ ಅಧ್ಯಯನ ಮಾಡಿದ್ದೆ. ಸೊ ಇವನ್ನೆಲ್ಲ ಬಳಸ್ಕೊಂಡು ಅವರಲ್ಲಿ ಬೆಳೆಯನ್ನ ಬೆಳೀತಾ ಇದ್ದಾರೆ. ಆ ಒಂದು ಹೊಲದಲ್ಲೆಲ್ಲ ನಾವು ಓಡಾಡ್ಬೇಕಾದ್ರೆ ಸೌತೆಕಾಯಿ ಬೆಳೆದಿದ್ರು. ನಾವು ಸತ್ಯನಾರಾಯಣ ಅವ್ರನ್ನ ನಾವೊಂದು ಸೌತೆಕಾಯಿ ಕಿತ್ಕೊಂಡು ತಿನ್ಬೋದಾ ಅಂತ ಕೇಳಿದ್ರೆ, ಅಯ್ಯೋ ಮೇಡಮ್ ಕಿತ್ಕೊಂಡು ತಿನ್ನಿ ಮೇಡಮ್ ಅಂತ ಹೇಳಿದ್ರು. ನಾವು ತಿಂದ್ವಿ. ಎಷ್ಟು ಅದ್ಭುತವಾದ ರುಚಿಯಿಂದ ಕೂಡಿದೆ ಆ ಸೌತೆಕಾಯಿ ಅಂತಂದ್ರೆ, ಮಾಸ್ಟರ್ಸ್ ನಿಜವಾಗ್ಲೂ ಕೂಡ ಆ ಒಂದು ಆಧ್ಯಾತ್ಮಿಕ ಬೆಳೆನ ಯಾರು ಬೆಳ್ದಿರ್ತಕ್ಕಂಥ ಬೆಳೆನ ಯಾರು ತಿಂದಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ಅನುಭವದಿಂದ ಹೇಳ್ತಾ ಇರುವಂತ ಮಾತು. ಸೊ ಈ ರೀತಿಯಾಗಿ ರಂಗನಾಥ್ ಸರ್ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಸನ್ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಎಲ್ಲಾ ಒಂದು ಒಳ್ಳೆ ದಾರಿಯಲ್ಲಿ ಎಲ್ಲಾರು ನಮ್ಮನ್ನ ನಡೆಸುವಂತ ಸದುದ್ದೇಶವನ್ನ ಅವ್ರು ಹೊಂದಿರುವಂತದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಮಾಸ್ಟರ್ ಈ ವಿಷಯವನ್ನ ಹೇಳೋದು. ಮೇಡಮ್, ನಾನೊಬ್ಳು ಹಂಚ್ಕೊಂತೀನಿ. ಅಲ್ಲಿನ ಸೌತೆಕಾಯಿ ರುಚಿ ಹೋದ್ವಿ. ಪಿರಮಿಡ್ ವ್ಯವಸಾಯ ಕ್ಷೇತ್ರಕ್ಕೆ ನಾವು ಹೋದಾಗ ತುಂಬಾ ಒಂಥರ ಹೊಟ್ಟೆ ಇಸ್ದಾಗ ಸೌತೆಕಾಯಿ ತಗೊಂಡು ಹಂಗೆ ತಿಂದ್ವಿ. ಎಷ್ಟು ಚೆನ್ನಾಗಿತ್ತಂದ್ರೆ, ಇಲ್ಲಿ ನಾವು ಮಾಮೂಲಿ ನಮ್ಮ ಮನೆಗಳ ಹತ್ರ ತಿಂದಾಗ್ಯೂ ಕೂಡ ಆ ರುಚಿ ನಾವ್ ಯಾವತ್ತೂ ಕಂಡಿಲ್ಲ. ಇಷ್ಟು ತಿನ್ಬೇಕು ಅನ್ಸ್ತಾ ಇತ್ತು. ಆಕ್ಚುಲಿ ನನ್ಗೆ ಸೌತೆಕಾಯಿ ಇಷ್ಟ ಇಲ್ಲ. ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಹೊಗಳೋದು ಅನ್ನೋದು ಒಂದು ಒಳ್ಳೆ ವಿಚಾರ. ಮತ್ತೆ ಮೆಂತ್ಯ ಸೊಪ್ಪು ಕೂಡ ನಾನ್ ಮನೆಗ್ ತಂದು ಆ ಮೆಂತ್ಯ ಸೊಪ್ಪಿನಿಂದ ನಾವು ಖಾದ್ಯ ತಯಾರು ಮಾಡಿದಾಗ ಎಷ್ಟು ಆರೋಮ, ರುಚಿ ಅಂತ ಅಂದ್ರೆ ಸಾಯಂಕಾಲದವರೆಗೂ ಇತ್ತು. ನಾವು ಮನೆಗ್ ಮಾಮೂಲಿ ಮಾಡಿದಾಗ ಬೆಳಿಗ್ಗೆ ಅಷ್ಟೇ ತಿನ್ನೋದು, ಸಾಯಂಕಾಲ ತಿನ್ನಕ್ ಇಷ್ಟ ಆಗಲ್ಲ. ಸಾಯಂಕಾಲ ಕೂಡ ಅಷ್ಟೇ ತಾಜವಾಗಿತ್ತು ಆ ಒಂದು ಮೆಂತ್ಯ ಬಾತು. ಸೂಪರ್ ಆಗಿತ್ತು. ಯಾಕೆಂದ್ರೆ ಪಿರಮಿಡ್ ಶಕ್ತಿಯಿಂದ ಬೆಳೆದಿರುವಂತಹ ಆಹಾರ, ಆಮೇಲೆ ಸೌತೆಕಾಯಿ ಸೊಪ್ಪುಗಳು ಎಲ್ಲನೂ ಅಷ್ಟೇ ಅಲ್ಲ. ಈಗ ಅಲ್ಲೇನ್ ಬರ್ತಾ ಇದೆ, ಬೆಳೆ ಬಂದಿದೆ, ಟೊಮೊಟೊ ಆಗ್ಬೋದು, ಸೌತೆಕಾಯಿ, ಹೀರೆಕಾಯಿ ಎಲ್ಲ ತುಂಬಾ ಫ್ರೆಶ್ ಆಗಿದ್ದು, ಅಲ್ಲಿ ಬೆಳೆದಿರುವಂತಹ ರಾಸಾಯನಿಕ ಏನು ಬಳಕೆ ಮಾಡ್ಕೊಂಡು ಬೆಳೆದಿದ್ದಾರೆ ಅದೆಲ್ಲ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಯ್ತು. ಆದ್ರೆ ನಮ್ಮ ಪಿರಮಿಡ್ ಕ್ಷೇತ್ರದಲ್ಲಿ ಬೆಳೆದಿರುವಂತಹ ಪ್ರತಿಯೊಂದು ಆಹಾರನು ತಾಜವಾಗಿದೆ. ಎಲ್ರು ಕೇಳ್ತಾ ಇದ್ದಾರೆ ಹೆಂಗಿದು ಸಾಧ್ಯ, ಎಷ್ಟು ಚೆನ್ನಾಗಿದೆಯಲ್ಲ, ರುಚಿಯಾಗಿದೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗೂ ಕಾಲ್ ಬರ್ತಾ ಇದೆ. ಇನ್ನೊಂದು ಉದಾಹರಣೆ ಮೇಡಮ್, ಆಕ್ಚುಲಿ ನಿನ್ನೆ ಏನಾಯ್ತಂದ್ರೆ ಅಲ್ಲಿ ಸುತ್ತಮುತ್ತಿರುವಂತ ರೈತರೆಲ್ಲ ನಮ್ಮ ಫಾರ್ಮ್ ಬಂದ್ರು. ಏನಪ್ಪಾ ಅಂತಂದ್ರೆ ಅಲ್ಲಿ ಟಮೋಟ ಅವರೆಲ್ಲ ಹಾಕಿರೋದೆಲ್ಲ ಟೋಟಲಿ ಡ್ಯಾಮೇಜ್ ಆಗಿದೆ. ಆ ಹುಳಗಳು ಜಾಸ್ತಿ ಆಗಿ ತಡ್ಕೊಳಕ್ ಆಗ್ತಾ ಇಲ್ಲ, ಮದ್ದುಗಳು ಉಡ್ದು ಸಾಕಾಗಿ ಇಲ್ಲಿ ಬಂದು ನೋಡ್ತಾ ಇದ್ರು ಅವರು. ನೋಡಿ ಅಲ್ಲಿ ಅವ್ರಿಗೆ ವಿಚಿತ್ರ ಆಗ್ತಾ ಇದೆ, ಏನ್ ಇಷ್ಟು ನಮ್ದು ನೋಡಿದ್ರೆ ಈಗ ಬಂದು ನೋಡಿದ್ರೆ, ಮೊನ್ನೆ ನೀವು ಬರುವಾಗ ಈಗ ನೋಡಿದ್ರೆ ತುಂಬಾ ಬೆಳೆದಿದೆ, ವೆರಿ ಸ್ಟ್ರಾಂಗ್. ಆ ಕಾಂಡ ನೋಡ್ಬೇಕು ನೀವು, ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಏನೂ ಹಾಕೋದೇ ಇಲ್ಲ. ನಾವು ಹಾಕೋದು ನಮ್ಮ ನಾಟಿ ಹಸುದ ಗಂಜಲೆ, ಜೀವಾಮೃತ ಕೊಡ್ತೀವಿ, ನೀರ್ ಜೊತೆಗೆ ನಮ್ಮ ನಾಟಿ ಹಸುದು ಹಾಲು ಕಲಿಸ್ತೀವಿ. ಸೊ ಇಷ್ಟೆಲ್ಲ ನಾವು ಮಾಡಿ ಆಮೇಲೆ ಪಿರಮಿಡ್ಸ್ ಅಷ್ಟೇ. ಇಷ್ಟು ಮಾತ್ರ ನಾವು ಮಾಡೋದು, ಏನು ಒಂದು ಸೂರು ಬೇರೆ ಟಚ್ಚೇ ಮಾಡಲ್ಲ ನಾವು. ಅದು ಆಶ್ಚರ್ಯ, ನನಗೂ ಆಶ್ಚರ್ಯ ಆಗ್ತಾ ಇದೆ. ನೀವು ಒಂದ್ಸರಿ ಬನ್ನಿ, ಈಗ ಬಂದ್ರೆ ತುಂಬಾ ಅದ್ಭುತವಾಗಿದೆ, ಅದ್ಭುತ ಬೆಲೆ. ಇವನ್ ಈಗ ಐ ಥಿಂಕ್ ಮೆಂತ್ಯ ಸೊಪ್ಪು ಮತ್ತೆ ತಯಾರಾಗಿದೆ. ಈಗ ಸುಮಾರು ನಾವು ಏನ್ ಮಾಡ್ತಾ ಅಂದ್ರೆ, ಅದಕ್ಕೆ ಮಿತ್ರರೇ, ಇಲ್ಲಿ ಬ್ಯಾಂಗ್ಳೂರ್ ಸುತ್ತಮುತ್ತ ಬ್ಯಾಂಗ್ಳೂರವರು ಅವಾಗವಾಗ ಫಾರ್ಮ್ ಬಂದು ನಿಮ್ಗೆ ಏನ್ ಬೇಕು ಎಲ್ಲ ತಗೊಂಡೋಗಿ. ಯಾಕಂದ್ರೆ ಅಲ್ಲಿ ಏನಾಗತ್ತಂದ್ರೆ ಆ ಬೆಳೆಯೋದು ನಾವೇನ್ ಮಾಡ್ತೀವಿ, ಮಾರಾಟ ಮಾಡಕ್ಕೆ ಈಗ ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ ಎಲ್ಲ ಟೈಪ್ ಮಾಡಿ. ಸೊ ಸುದೂರ ಪ್ರಾಂತ ಅಂದ್ರೆ ಬ್ಯಾಂಗ್ಳೂರಲ್ಲಿ ವಿವಿಧ ಪ್ರಾಂತದಲ್ಲಿರೋರಿಗೆ ಡೋರ್ ಡೆಲಿವರಿ ತಲುಪ್ಸಕ್ಕೆ ಆ ಪ್ರಯತ್ನ ನಡೀತಾ ಇದೆ. ಅದನ್ನು ಟೈಪ್ ಆಗಿಲ್ಲ. ಆದ್ರೆ ಅದು ವೇಸ್ಟ್ ಆಗಬಾರ್ದು ಅಂತೇಳಿ ಅದನ್ನ ತಗೊಂಡೋಗಿ ಮಾರ್ಕೆಟ್ ಕೊಡ್ತಾ ಇದ್ವಿ. ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, 10 ರೂಪಾಯಿ ಕೊಡ್ತೀವಿ, 5 ರೂಪಾಯಿ ಕೊಡ್ತೀವಿ, ಈ ತರ ಮಾಡ್ತಾರೆ. ಆದ್ರೂ ನಾವು ಯಾವ್ದು ವೇಸ್ಟ್ ಮಾಡಲ್ಲ, ಎಲ್ಲ ಮಾರ್ಕೆಟ್ ತಲುಪಿಸ್ತಾ ಇದ್ವಿ ಯಾವುದೇ ರೀತಿಯಲ್ಲಿ. ಮತ್ತೆ ಈಗ ಹಸು ಬಂದಿದೆ ಅಲ್ಲ, ಸುರಭಿ ಮತ್ತೆ ಸೀತಾ ಇಬ್ರು, ಅವರು ತುಂಬಾ ಅದ್ಭುತ ಆನಂದವಾಗಿದ್ದಾರೆ ಒಳಗಡೆ. ಅಂದ್ರೆ ಆ ಸೀತಾ ಅಂತ ನೋಡಿದ್ರೆ
ಜಂಪಿಂಗ್, ಒಂದು ನಾಯಿ ಆ ಥರ ಜಂಪ್ ಮಾಡುತ್ತಾ ಆ ಲೆವೆಲಲ್ಲಿ ತುಂಬ ಫಾಸ್ಟ್ ರನ್ ಮಾಡ್ತಾರೆ. ಇಲ್ಲಿ ಅಲ್ಲಿ ಓಡಾಡೋದು ಫುಲ್ಲು ಎಲ್ಲ ಇಡೀ ಕ್ಷೇತ್ರವೇ ಆ ಸ್ವಂತವಾಗಿದೆ. ಆ ರೀತಿಯಲ್ಲಿ ನಡೀತಾ ಇದೆ. ಸೊ ಇದೆಲ್ಲ ತುಂಬ ಆನಂದವಾದ ವಿಷಯ. ಆದರೆ ಆ ಬೆಲೆ ಅಂತೂ ಈಗ ಬರ್ತಾ ಇರೋಂಥದ್ದು ಹೀರೆಕಾಯಿ, ಬೀನ್ಸ್ ನೋಡಿದರೆ ಇಷ್ಟಿಷ್ಟು ಉದ್ದ ಒಂದೊಂದು ಬೀನ್ಸು. ಸೊ ತುಂಬ ಜಾಸ್ತಿ ಬೀನ್ಸ್ ಬಂದಿದೆ, ಹೀರೆಕಾಯಿ ಬಂದಿದೆ, ಆಮೇಲೆ ಸೊರಕಾಯಿ ರೆಡಿ ಆಗ್ತಾ ಇದೆ. ಈ ಸೊಪ್ಪುಗಳಂತೂ ಈಗ 5 ಸೊಪ್ಪುಗಳು ಮತ್ತೆ ರೆಡಿ ಆಗಿದೆ. ಸೊ ಈ ರೀತಿಯಲ್ಲಿ ಹಲವಾರು ಅಲ್ಲಿ ಬರುವಂಥ ಪದಾರ್ಥಗಳು ಬಳಸ್ಕೊಂಡಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡೋಣ. ಸೊ ನಾವು ಈ ಝೊಮ್ಯಾಟೊ, ಸ್ವಿಗ್ಗಿ ಟೈಪ್ ಆದರೆ ಖಂಡಿತ ನೀವು ಯಾವುದೇ ಪ್ರಾಂತದಲ್ಲಿದ್ರೂ ಕಲ್ಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ವಿತಿನ್ ಬ್ಯಾಂಗ್ಳೂರ್, ಔಟ್ ಆಫ್ ಬ್ಯಾಂಗ್ಳೂರ್ ನಾವು ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ದೂರ, ಬ್ಯಾಂಗ್ಳೂರಿಂದ ದೂರ ಇರೋರು, ಒಂದು 50-12 ಕಿಲೋಮೀಟರ್ ದೂರ ಇರೋರು ನೀವು ಬಂದು ನಮ್ಮ ಕ್ಷೇತ್ರದಲ್ಲೇ ನಿಮ್ಗೆ ಏನು ಬೇಕೋ ತಗೊಂಡೋಗಿ ಒಂದು ವಾರಕ್ಕೊಂದ್ಸರಿ ಬನ್ನಿ. ಅಲ್ಲಿ ಎಲ್ಲ ಏನೇನು ಸಿಗ್ತದೆ ಎಲ್ಲ ಎತ್ಕೊಂಡು ಹೋಗಿ ಆರಾಮಾಗ್ತೀನಿ. ಸೊ ಅಲ್ಲಿ ನಿಮ್ಗೆ ಏನಂದ್ರೆ ಒಂದು ವಿಶಿಷ್ಟವಾದ, ಈಗ ಮೇಡಮ್ ಹೇಳ್ತಾ ಇದ್ರಲ್ಲ, ಈ ನಾಟಿ ಹಸುದ ಪದಾರ್ಥಗಳು. ಎರಡನೇದು ಪಿರಮಿಡ್ ಶಕ್ತಿ, ಅದ್ಭುತ ಶಕ್ತಿ. ನಿಮ್ಗೆ ಗೊತ್ತು, ಪಿರಮಿಡ್ ಶಕ್ತಿಗಿಂತ ದೊಡ್ಡ ಶಕ್ತಿ ಏನಿಲ್ಲ, ಅದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ. ಅದಕ್ಕಿಂತ ಏನ್ ಬೇಕು? ಅಲ್ಲಿ 36 ಪಿರಮಿಡ್ಸ್ ಏಕ್ದಮ್. ಈ ವಿಶ್ವಶಕ್ತಿ ಒಂಥರ ಈ ಧಾರಾಳವಾಗಿ, ಅಂದ್ರೆ ಒಂಥರ ಈ ಮಳೆ ಬರ್ತದೆ ನೋಡಿ, ಆ ರೀತಿಯಲ್ಲಿ ಧಾರಾಳವಾಗಿ ಫುಲ್ಲು ಹರಿತಾ ಇದೆ. ಹಿಂಗೆ ಇನ್ನು ಅಲ್ಲಿ ಸಾಧ್ಯವಾಗಲ್ಲ ಅಂತ ವಿಷಯ ಏನಿದೆಯಾ? ಯಾವುದೇ ಕೀಟಗಳು, ನಾಶಗಳು ಏನು, ಯಾವ ಕೀಟಗಳು ಏನು ತೊಂದರೆ ಕೊಡಲ್ಲ. ಅವನು ಸಹ ಆ ವಿಶ್ವಶಕ್ತಿಯಿಂದ ಆರಾಮಾಗಿ ಅವ್ರ ಪಾಡಾಗಿರ್ತದೆ. ಯಾವುದೇ ರೀತಿಯಲ್ಲಿ ಬೆಲೆಯನ್ನು ನಾಶ ಮಾಡೋದಂತೂ ಮಾಡಕ್ಕೆ ಹೋಗಲ್ಲ. ಸೊ ಆ ರೀತಿಯಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ನಿಮ್ಮ ಜೊತೆಗೆ ಹಂಚ್ಕೊಡಕ್ಕೆ ನಾವು ಪ್ರಯತ್ನ ಮಾಡಿ. ಗುರುಜಿ, ಒಂದು ವಿಷಯ, ನಾನು ಸೌತೆಕಾಯಿ ತಗೊಂಡ್ ಬಂದಿದ್ದೆ. ಅಂದ್ರೆ ನಾನು ಫ್ರಿಜ್ ಅಲ್ಲಿ ಏನಿಟ್ಟಿಲ್ಲ, ಹೊರಗಡೆನೆ ಇಟ್ಟಿರೋದು. ನಾನು ಹೋಗಿ ಬಂದು ಫ್ರೆಶ್ಗೆ ಹೋಗಿ ಬಂದು ಒಂದು ಆಲ್ರೆಡಿ ಸುಮಾರು ದಿನ ಆಯ್ತಲ್ವಾ. ತರಕಾರಿ ಅದು ನೋಡಿ, ಸೌತೆಕಾಯಿ ಎಷ್ಟು ಫ್ರೆಶ್ ಇದೆ ಹೊರಗಡೆ ಇಟ್ರು. ಇನ್ನು ಅದೇ ನವತ್ತಂದ ಹೇಗಿತ್ತು ಹಾಗೆ ಇದೆ ಗುರುಜಿ. ಅದು ಅಂದ್ರೆ ಬಳಸ್ತಾ ಇದ್ದೀನಿ, ಡೈಲಿ ಒಂದೊಂದು ಅಂತ ತಿಂತಾ ಇದ್ದೀನಿ. ಯಾಕಂದ್ರೆ ಅದು ಕೆಮಿಕಲ್ ಹಾಕಿ ಬೆಳೆದಿರಲ್ಲ. ಕೆಮಿಕಲ್ ಹಾಕಿ ಬೆಳೆದಿದ್ರೆ ಒಂದೇ ದಿನಕ್ಕೆ ಅದು ಸತ್ವ ಕಳ್ಕೊಂಡ್ಬಿಟ್ಟಿರುತ್ತೆ. ಅದು ಸಾವಯವ ಕೃಷಿಯಲ್ಲಿ ಬೆಳೆದಾಗ ತರಕಾರಿಗಳು ಅಷ್ಟೇ ಫ್ರೆಶ್ ಆಗಿರುತ್ತೆ. ಅಂದ್ರೆ ನಾನು ಅದಕ್ಕೆ ಅಂದ್ರೆ ಇಟ್ಟಿದ್ದೀನಿ, ಡೈಲಿ ಒಂದೊಂದೇ ಯೂಸ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇನ್ನೂ ಅಷ್ಟೇ ಫ್ರೆಶ್ ಆಗಿದೆ ಗುರುಜಿ. ಥ್ಯಾಂಕ್ ಯು. ಅಷ್ಟು ಅದ್ಭುತವಾಗಿದೆ ಅದು ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಅಂತ ನಾನು ಹೇಳಿಕ್ಕೆ. ಮತ್ತೆ ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ಸಾತ್ವಿಕ ಜೀವನವನ್ನ ನಡೆಸಬೇಕು ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ದಂಗೆ ಹಿಂಗೆ ಬೆಳೆನ ಬೆಳೀತಾ ಇದ್ರೆ, ಆರೋಗ್ಯವಂತವಾಗಿ ಹೇಗಿರ್ತಾ ಇದ್ರು, ಯಾವ ರೀತಿಯಾಗಿ ಸಾತ್ವಿಕವಾದ ಜೀವನವನ್ನ ನಡೆಸ್ತಾ ಇದ್ರು, ಅದೆಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ಹೇಗೆ ಇರ್ಬೇಕು, ಹೇಗ್ ನಡೆಸ್ಬೇಕು ಅನ್ನೋದಕ್ಕೆ ರಂಗನಾಥ್ ಅವರು ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಬೆಳೆ ಬೆಳೆಯೋದು ಸಾತ್ವಿಕವಾಗಿರ್ತಕ್ಕಂಥ ಮಾರ್ಗದಲ್ಲಿ, ಜೀವಿಸೋದನ್ನು ಸಾತ್ವಿಕವಾದ ಮಾರ್ಗದಲ್ಲಿ, ಧ್ಯಾನ ಮತ್ತೆ ಪಿರಮಿಡ್ ಶಕ್ತಿ ಮತ್ತೆ ಈ ವಿತೌಟ್ ಕೆಮಿಕಲ್ಸ್ ಬೆಳೆ ಬೆಳೆಯೋದು, ಎಲ್ಲಾ ರೀತಿಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಜೀವನ ವಿಧಾನ, ಸಮಗ್ರ ಜೀವನ ವಿಧಾನ ಅನ್ನುವಂಥ ಒಂದು ಪರಿಕಲ್ಪನೆ ಸುಮ್ನೆ ಅವರು ಕೊಟ್ಟಿರುವಂತದ್ದಲ್ಲ, ಪ್ರಾಕ್ಟಿಕಲ್ ಆಗಿ ಹಂಗೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು, ನಾನು ರಂಗನಾಥ್ ಅವರ ವಿಷಯದಲ್ಲಿ, ಸರ್ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ, ತಪ್ಪಾದ್ರೆ ಕ್ಷಮಿಸಿ. ನನಗೆ ಹೇಳ್ಬೇಕು, ಅದನ್ನ ನಾನು ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಒಳಗೊಂದು ಹೊರಗೊಂದು ಮಾತಾಡಕ್ ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೆ ಹೇಳ್ಬಿಡ್ತಾ ಇದ್ದೀನಿ. ರಂಗನಾಥ್ ಅವರನ್ನ ನಾನು ಗಮನಿಸಿದಾಗ, ಅವರ ಒಂದು ಚಟುವಟಿಕೆಗಳನ್ನ ನಾನು ಗಮನಿಸಿದಾಗ ಅಂತ ಹೇಳ್ತಾ ಇದ್ದೀನಿ. ಯಾರೇ ಪರಿಚಯ ಆದ್ರೂ ಕೂಡ ನಾನು ಯಾರೊಬ್ರದ್ದು ಪರ್ಸನಲ್ ವಿಷಯಗಳು ಮಾತಾಡೋದು, ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಯಾವತ್ತೂ ಅವ್ರ ಬಗ್ಗೆ ನಾನು ಮಾತಾಡಿರುವಂತದ್ದು ಇರೋದಿಲ್ಲ. ಜಸ್ಟ್ ಮಾಮೂಲಿಯಾಗಿ ಮಾತಾಡಿದ್ರೆ ಈ ಒಂದು ಸತ್ಯಕ್ಕೆ ಸಂಬಂಧಪಟ್ಟ ಏನ್ ಕೆಲಸ ಮಾಡ್ಬೇಕು, ಈ ವಿಚಾರಗಳಿಗೆ ಸಂಬಂಧಪಟ್ಟ ಏನಿದೆ, ಸಾಧನೆ ಮಾರ್ಗದ್ದು, ಸ್ಪಿರಿಚುಯಾಲಿಟಿ, ಇಷ್ಟ ಮಾತ್ರನೇ ಮಾತಾಡುವಂತದ್ದು ಇರುತ್ತೆ. ಇದುವರೆಗೂ ರಂಗನಾಥ್ ಸರ್ ಹತ್ರ ತುಂಬಾ ಸರ್ತಿ ಮಾತಾಡಿದಾಗ್ಲೂ ಅಷ್ಟೇ ಮಾತಾಡಿದೀನಿ, ಏನು ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ. ಆದ್ರೆ ಅಲ್ಲಿ ಹೋದಾಗ, ಅವರನ್ನ ಗಮನಿಸಿದಾಗ, ಅವ್ರಿಗೆ ಪ್ರಾಪಂಚಿಕ ಜೀವನ ಅಥವಾ ಆಧ್ಯಾತ್ಮಿಕ ಜೀವನ ಅಂತ ಬೇರೆ ಬೇರೆಯಾಗಿ ಇಲ್ವೇ ಇಲ್ಲ, ಒಂದೇ ಜೀವನ ಅವ್ರಿಗೆ. ಅವರು ಹಣ ಸಂಪಾದನೆ ಮಾಡಿದ್ರು, ಬದುಕಿ ಬಾಳಿದ್ರು, ಏನೇ ಮಾಡಿದ್ರು ಎಲ್ಲ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿನೇ ಅದೆಲ್ಲ ಇರುತ್ತೆ. ಆ ರೀತಿಯಾಗಿ ಅವರನ್ನು ಅವರು ರೂಪಿಸ್ಕೊಂಡಿರ್ತಕ್ಕಂಥದ್ದು, ಇದು ನನಗೆ ಬಹಳ ಬಹಳ ವಿಶೇಷ ಅಂತ ಅನ್ನಿಸ್ತು. ಕೆಲವರು ಸ್ಪಿರಿಚುಯಾಲಿಟಿ ಹೆಸರಲ್ಲಿ ಮುಖವಾಡ ಹಾಕೊಂಡು ಮೋಸ ಮಾಡುವಂಥದ್ದು, ಮಾಡಬಾರ್ದು ಕೆಲಸಗಳು ಮಾಡುವಂಥದ್ದು, ಇದೆಲ್ಲ ಕೂಡ ಮಾಡುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಅದೆಲ್ಲಾದ್ರೂ ಅವೇರ್ನೆಸ್ ಇಂದ ನಮ್ಮ ತನವನ್ನ ನಾವು ಉಳಿಸ್ಕೊಂಡು ಹೋಗುವಂತ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥ ಪರಿಸ್ಥಿತಿ ಸ್ಪಿರಿಚುಯಾಲಿಟಿ ಮಾರ್ಗದಲ್ಲಿ ಇವಾಗ ಪ್ರಸ್ತುತ ಎಲ್ಲರೂ ಬಹಳಷ್ಟು ಜನ ಅರ್ಥ ಮಾಡ್ಕೊಂಡಿರುವಂತದ್ದು, ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಂತದ್ರಲ್ಲಿ ಹಣ ಸಂಪಾದನೆ ಮಾಡೋದಾಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಸಾಧನೆ ಮಾಡುವಂತದ್ದಾಗಿರ್ಬೋದು, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಒಂದೇ ಆಗಿ ಅವರು ತಯಾರಾಗಿದ್ದಾರೆ. ಅದರಲ್ಲೂ ಸೇವೆ ಅನ್ನುವಂತ ಒಂದು
ತಳಹದಿ ಮೇಲೆ ಅವರು ಎಲ್ಲವನ್ನೂ ಕೂಡ ರೂಪಿಸ್ಕೊಳ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾಗಿ ನನಗೆ ಮನಸ್ಸಿಗೆ ಆನಂದವನ್ನ, ಅಂತರಂಗಕ್ಕೆ ಆನಂದವನ್ನ ಕೊಟ್ಟಿರ್ತಕ್ಕಂಥ ವಿಚಾರ ಸರ್. ಈ ವಿಷಯ ನಾನು ಗಮನಿಸಿರೋದನ್ನ ಕೂಡ ಹೇಳಿದ್ದೀನಿ, ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಸರ್. ಇದು ಮಾಸ್ಟರ್ಸ್ ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೊಂಡು. ಸೊ ನಾವು ಯಾವಾಗ್ಲೂ ಸಾರ್ ಹೇಳುವಂತ ಒಂದು ಫಾರ್ಮುಲಾ ಇದೆ, 50% ಆಧ್ಯಾತ್ಮಿಕ, 50% ಪ್ರಾಪಂಚಿಕ ಅಂತ ಹೇಳ್ತಾರೆ ಸಾರು. ಅದನ್ನು ಖಂಡಿತ ಈವನ್ ಶ್ರೀಕೃಷ್ಣ ಅಷ್ಟೇ ಹೇಳಿರೋದು ಭಗವದ್ಗೀತೆಯಲ್ಲಿ, ನೀವು ಯಾವುದೇ ಮಾಡ್ತಾ ಇದ್ರು ನನ್ನ ಕೆಲಸ ನೀವು ಮಾಡಿ, ನಿನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಓಕೆ, ಆ ನಂಬಿಕೆಯಿಂದ ನಾನು ಮಾಡ್ತೀನಿ ಮೇಡಮ್. ಯಾವುದೇ ನಾನು ಮಾಡ್ತಾ ಇದ್ರು ನನ್ನ ಜೀವನ ನಡೆಸ್ಕೊಳ್ತಾ ಇದ್ದೆ ಅಂದ್ರೆ ಅದೇ ನಂಬಿಕೆಯಿಂದ ನಾನು ಹೋಗೋದು. ಶ್ರೀಕೃಷ್ಣ ಭಗವಾನ್ ಏನ್ ಹೇಳ್ತಾನೋ, ನನ್ನ ಕೆಲಸ ನೀವು ಮಾಡಪ್ಪ, ನಿನ್ನ ಕೆಲಸ ನಾನು ಮಾಡ್ತೀನಿ, ನೀವು ಯಾಕೆ ಟೆನ್ಷನ್ ತಗೊಂತೀರಾ ಅಂತ ಅವ್ರು ಹೇಳಿರ್ತಾರಲ್ಲ, ಅದು ನಾನು ತೂಚ ತಪ್ಪ ಅಂದ್ರೆ 100% ಫಾಲೋ ಮಾಡ್ತೀನಿ. ಎಸ್, ಅಂದ್ರೆ ಈ ಒಂದು ಮಧ್ಯೆ ಮಾರ್ಗ, ಕಂಪ್ಲೀಟ್ ಸ್ಪಿರಿಚುಯಾಲಿಟಿ ಗ್ರೌಂಡ್ ಮೇಲೆನೆ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ನೀವು ಸ್ವತಃ ಅನುಭವಪೂರ್ವಕವಾಗಿ ನೀವೇ ಒಂದು ರೋಲ್ ಮಾಡೆಲ್ ಆಗಿ ತಯಾರಾಗಿದ್ದೀರಿ ಸರ್. ನಿಮ್ಮನ್ನ ನೋಡ್ದಾಗಿಂದ ಅಲ್ಲಿಂದ ಬಂದಾಗಿಂದ ನನ್ನ ಜೀವನದ ಚಟುವಟಿಕೆಗಳನ್ನ ನನ್ನ ವೈಯಕ್ತಿಕವಾಗಿ ನಾನು ಇದೀನಿ, ಬಟ್ ನನ್ನ ಸಂಸಾರದಲ್ಲಿ ಆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು, ಸಂಪಾದನೆ, ಇದೆಲ್ಲ ಏನಿದೆ ಇದು ಕೂಡ ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕವಾಗಿ ತಯಾರಾಗ್ಬೇಕು ಅನ್ನುವಂಥದ್ದು ಆಲೋಚನೆ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಅದು ನಡೆಯುತ್ತೆ, ಇವತ್ತಲ್ಲಿದೆ ನಾಳೆ ಅದು ಮ್ಯಾನಿಫೆಸ್ಟ್ ಆಗೋಗುತ್ತೆ ಅಷ್ಟೇ. ನಾನಂತೂ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಮೆಸೇಜ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಗದೀಶ್ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್, ಮಿಲಾರೇಪರ್ ಅವರು ಬ್ರಹ್ಮಚಾರಿ ಆಗಿರೋದ್ರಿಂದ ಅಂತ ಒಂದು ಕಠಿಣವಾದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಯ್ತಾ ಅಂತ ನನ್ನ ಪ್ರಶ್ನೆ. ಸರ್, ಬ್ರಹ್ಮಚರ್ಯ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮದುವೆ ಅನ್ನುವಂತ ಒಂದು ಪರಿಕಲ್ಪನೆ ಅನ್ನೋದು ತಗೋಬೇಕಾ, ಅಥವಾ ಬ್ರಹ್ಮ ಅನ್ನುವಂತ ಆ ಒಂದು ಪದದ ಅರ್ಥದಲ್ಲಿ ಇರ್ತಕ್ಕಂಥ ಪರಿಕಲ್ಪನೆಯನ್ನ ತೆಗೆದುಕೋಬೇಕಾ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಸರ್. ಬ್ರಹ್ಮಜ್ಞಾನವನ್ನ ಆಚರಣೆಯಲ್ಲಿ ಇಟ್ಟಿರುವಂತವನು ಬ್ರಹ್ಮಚಾರಿ ಅಂತ ಪತ್ರಿಜಿಯವರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಅರ್ಥ. ಬ್ರಹ್ಮಚರ್ಯ ಅಂತಂದಾಗ ಆ ಒಂದು ಬ್ರಹ್ಮಜ್ಞಾನವನ್ನ ಆಚರಣೆ ಮಾಡುವಂತ ಒಂದು ವ್ರತವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಬ್ರಹ್ಮಚಾರಿ ಅಂತ. ಸೊ ಕೆಲವರು ವಿವಾಹ ಮಾಡ್ಕೊಳ್ದೆ ಇದ್ರೇನೆ ಬ್ರಹ್ಮಚಾರಿ ಅಂತ ಹೇಳುವಂಥದ್ದಿದೆ. ಆ ರೀತಿಯಾಗಿ ನಾವು ಭಾವಿಸಿದ್ದೇ ಆದ್ರೆ, ಇವಾಗ ಒಂದು ಉದಾಹರಣೆ ನೆನಪಿಗೆ ಬರ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ 16,000 ಜನರನ್ನ ಮದುವೆ ಆಗಿದ್ದ ಅಂತ ನಮ್ಗೆಲ್ಲರಿಗೂ ಆ ರೀತಿಯಾಗಿರುವಂತ ಒಂದು ಪರಿಕಲ್ಪನೆ ಇದೆ. ಆದ್ರೆ ಒಂದು ಸಂದರ್ಭದಲ್ಲಿ ಉತ್ತರೆಯ ಗರ್ಭದಲ್ಲಿ ಇರ್ತಕ್ಕಂಥ ಶಿಶುವಿನ ಮೇಲೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಆ ಮಗು ಉಸಿರನ್ನ ಆಡದೆ ಇದ್ದಾಗ ಆಗ ಶ್ರೀಕೃಷ್ಣ ಹೇಳ್ತಾನೆ, ನಾನು ಅಸ್ಖಲಿತ ಬ್ರಹ್ಮಚಾರಿ ಆಗಿರೋದು ನಿಜಾನೇ, ಆದ್ರೆ ಈ ಮಗು ಜೀವಂತವಾಗಿ ತಯಾರಾಗ್ಬೇಕು, ಈ ಮಗು ಪ್ರಾಣವನ್ನ ತುಂಬ್ಕೋಬೇಕು ಅಂತಂದಾಗ ಟಕ್ಕಂತ ಉತ್ತರೆಯ ಗರ್ಭದಲ್ಲಿ ಇರ್ತಕ್ಕಂಥ ಆ ಮಗುವಿಗೆ ಆ ಒಂದು ಪ್ರಾಣ ಅನ್ನೋದು ಬರುತ್ತೆ. ಆ ಮಗುನೇ ಪರೀಕ್ಷಿತ ಮಹಾರಾಜ ಆಗುವಂಥದ್ದು, ಅದು ಬೇರೆ ವಿಷಯ. ಅಂದ್ರೆ ಬ್ರಹ್ಮಚಾರಿ ಅನ್ನುವಂಥದ್ದು ನಾನು ವಿವಾಹ ಮಾಡ್ಕೊಳ್ದಂಗೆ, ನಾನು ಶಾರೀರಿಕವಾಗಿರ್ತಕ್ಕಂಥ ಆ ಒಂದು ಸಂಭೋಗ ಮಾಡ್ದಂಗೆ ಇದ್ರೇನೆ ನಾನು ಬ್ರಹ್ಮಚಾರಿ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ. ಆದ್ರೆ ಬ್ರಹ್ಮಚರ್ಯದ ವಿಚಾರಗಳಲ್ಲಿ, ಆಚರಣೆಯ ವಿಧಿವಿಧಾನಗಳಲ್ಲಿ ಇದು ಒಂದು ಚಿಕ್ಕ ಅಂಶ ಅಷ್ಟೇ. ಇನ್ನ ಉಳಿದಂತೆ ಈ ಒಂದು ಬ್ರಹ್ಮಜ್ಞಾನದಲ್ಲಿ ಜೀವಿಸುವುದೇನೆ ಬ್ರಹ್ಮಚಾರಿ, ಬ್ರಹ್ಮಚರ್ಯ ಅನ್ನುವಂಥದ್ದು ಅರ್ಥ ಸರ್. ಇಲ್ಲಿ ಮಿಲಾರೇಪರ್ ಅವರು ವಿವಾಹ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ತುಂಬಾ ಜನ ವಿವಾಹ ಮಾಡ್ಕೊ ಅಂತ ಹೇಳಿದಾಗ, ಮತ್ತೆ ನಿಮ್ಮ ಗುರುಗಳು ಕೂಡ ಮಾರ್ಪರವರು ಕೂಡ ವಿವಾಹ ಮಾಡ್ಕೊಂಡಿರೋರೇ ಅಲ್ವಾ, ನೀನ್ ಕೂಡ ವಿವಾಹ ಮಾಡ್ಕೊ ಅಂತಂದಾಗ ಹುಲಿನ್ ನೋಡಿ ನರಿ ಬರೆ ಎಳ್ಕೊಂಡಂಗಾಗತ್ತೆ. ನಾನೇನಾದ್ರೂ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ, ಅಲ್ಲಿ ಮಾರ್ಪರವರು ವಿವಾಹ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಲೋಕ ಕಲ್ಯಾಣಕ್ಕೋಸ್ಕರನೇ ಆ ಒಂದು ಗೃಹಸ್ಥ ಧರ್ಮದ ನಾಟಕವನ್ನ ಅವ್ರು ಸ್ವೀಕಾರ ಮಾಡಿ ಭೂಮಿಗೆ ಬಂದಿದ್ದಾರೆ. ಅವರ ಸ್ಥಿತಿಗತಿ ಅದು ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅವ್ರ ಸ್ಥಿತಿಗೆ ನಾನು ಇನ್ನೂ ಬಂದಿಲ್ಲ, ಹಂಗಾಗಿ ನಾನು ಮದುವೆ ಅನ್ನೋಂಥ ಬಂಧನದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಮರ್ಥ್ಯ ನನಗಿಲ್ಲ, ನನಗದು ಬೇಡ, ನಾನು ಆ ಮಾಯೆಗೆ ನಾನು ಬೀಳೋದಿಕ್ಕೆ ನನಗ್ ಸಾಧ್ಯ ಇಲ್ಲ, ನನ್ನ ಗುರುವಿಗೆ ನಾನು ಕಂಪೇರ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅವರು ಹೇಳಿರ್ತಕ್ಕಂಥದ್ದು. ಹಂಗಾಗಿ ಆ ಮಾರ್ಗದಲ್ಲೇನೆ ಅವರು ನಡೆದು ಸಾಧನೆಯನ್ನ ಮಹಾಪರಿಪೂರ್ಣತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಕೋನದಲ್ಲಿ ಕೂಡ ಇದೆ ಸರ್. ಮುಂದಿನ ವಿಚಾರಗಳನ್ನ ತಿಳ್ಕೊಳ್ಳುವಾಗ ಈ ಎಲ್ಲಾ ವಿಚಾರಗಳು ಕೂಡ ಬರುತ್ತೆ ಸರ್. ಮತ್ತೆ ಸರ್, ಇದು ನನಗೆ ಅರ್ಥ ಆಗಿರುವಂತ ವಿಚಾರ ಮಿಲಾರೇಪರ್ ಅವರ ಬಗ್ಗೆ. ಅವ್ರು ಹೇಳಿರ್ತಕ್ಕಂಥ ವಿಷಯಗಳಿಂದನೇ ನಾನು ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಿರುವಂತದ್ದು.
ಎಸ್ ಮೇಡಮ್. ಸೊ ಇನ್ನೊಂದು ವಿನಂತಿ ಮೇಡಮ್ ಓಕೆ ತಮಗೆ, ಮೇಡಮ್, ಧನ್ಯವಾದಗಳು. ಈ ವೇದಿಕೆಯಿಂದ ಮತ್ತೆ ಮಹಾವತಾರ್ ಫೌಂಡೇಶನ್ ಪರವಾಗಿ ಎಲ್ಲ ಮಾಸ್ಟರ್ಸ್ ಪರವಾಗಿ ನಮ್ಮ ಸಮಗ್ರ ಸ್ವಾಸ್ಥ್ಯ ರಾಯಚೂರಲ್ಲಿ ತಾವು ಭಾಗವಹಿಸಿ ಅಂತ ಮತ್ತೊಂದು ಸರಿ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ. ಸರ್ ಸ್ಪೆಷಲ್ ರಿಕ್ವೆಸ್ಟ್ ಫಾರ್ ಯು, ಇಫ್ ಯು ಕ್ಯಾನ್ ಕನ್ಸಿಡರ್ ದಟ್. ಓಕೆ, ಆನ್ ಸಂಡೇ ಬರೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆ ಬಂದಿದೆ, ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ನಾನು ಒಂದ್ ವೇಳೆ ನಾನು ಆ ಕಡೆ ಹೋಗೋಂಗಾದ್ರೆ ನಾನು ಹಬ್ಬಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಸರ್, ಎಲ್ಲರಿಗೂ ಕೂಡ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಪ್ರಯತ್ನ ಮಾಡಿ. ಖಂಡಿತ ಅದು ಏನೇನು ಅದ ಟ್ರಾನ್ಸ್ಪೋರ್ಟೇಷನ್ ಏನೇನು ಅದು ಆ ವ್ಯವಸ್ಥೆ ಇದೆಯೋ ನಾವೆಲ್ಲ ನೀಟಾಗಿ ಏರ್ಪಾಟ್ ಮಾಡ್ತೀವಿ ಮೇಡಮ್. ಖಂಡಿತ ತಾವು ಮತ್ತೆ ಒಂದ್ಸರಿ ಪ್ರಯತ್ನ ಮಾಡಿ. ರೈಟ್, ಖಂಡಿತ ನಾನು ಮಹಾವತಾರ್ ಫೌಂಡೇಶನ್ಗೆ ಅಲ್ಲಿ ನಡೆದಾಗ ಬರೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ ಸರ್. ನಾನು ಆ ಫಾರಂ ಅಲ್ಲಿ ಮತ್ತೆ ಓಡಾಡ್ಬೇಕು ಅನ್ನುವಂಥದ್ದು ತೀವ್ರವಾದ ಒಂದು ತುಡಿತ, ಪ್ರಕೃತಿಯಲ್ಲಿ ಇರೋದಕ್ಕೆ ಅಷ್ಟಿಷ್ಟ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅನ್ನುವಂಥದ್ದು. ಮತ್ತೆ ನನಗೊಂದು ಆಪರ್ಚುನಿಟಿ ಇನ್ನು ನನಗೆ ಕ್ರಿಯೇಟ್ ಆಗ್ಲಿಲ್ಲ. ನಾನು ಓಪನ್ ಆಗಿ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಮರ್ಮ ಚಿಕಿತ್ಸೆಯ ಅನುಭವವನ್ನ ನಾನು ತೆಗೆದುಕೋಬೇಕಾಗಿದೆ ಅಂತ. ನೆಕ್ಸ್ಟ್ ಬಂದಾಗ ಈ ಶನಿವಾರ ಇರುತ್ತೆ ಮೇಡಮ್. ಓಕೆ, ಈ ಶನಿವಾರ ಮೇಡಮ್ ಖಂಡಿತ ಬರ್ತಾರೆ. ಸೊ ಅಲ್ಲಿ ಪಡಿಬಹುದು, ಆ ಚಿಕಿತ್ಸೆ ಪಡಿಬಹುದು. ಓಕೆ, ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ರೇವಣಪ್ಪ ಸರ್ ಮಾತಾಡಿ. ಎಸ್ ಸರ್, ಎಲ್ಲ ಗುರುಗಳಿಗೆ ನಮಸ್ಕಾರ. ಸರ್, ಇವರು ನಮ್ಮ ಸರ್ ನಿಮ್ದು ಇದು ಆರ್ಗಾನಿಕ್ ಫಾರ್ಮ್ ಇಲ್ಲಿ ವೈಟ್ ಫೀಲ್ಡ್ ಎಲ್ಲ ಇದೆಯಾ ಸರ್? ವೈಟ್ ಫೀಲ್ಡ್ ಇಂದ ಒಂದು 5 ಕಿಲೋಮೀಟರ್ ಸರ್, 5-6 ಕಿಲೋಮೀಟರ್. ಇಲ್ಲ, ನಾನು ಅದಕ್ಕೆ ನನಗೆ ಬಹಳ ಆಸಕ್ತಿ ಇದೆ ಅದರಲ್ಲಿ. ಈಗ ನಾನು ರಿಟೈರ್ಡ್ ಆದ್ಮೇಲೆ ನಮ್ಮೂರಲ್ಲಿ ನಾನು ಹೊಲನ ಈಗ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನನಗೆ ಬಹಳ ಇಂಟ್ರೆಸ್ಟ್ ಇದೆ ಸರ್, ಹಾಗಾಗಿ ಬರೋಣ ಅಂತ. ಬನ್ನಿ ಬರಬೇಕು. ಅದಕ್ಕೆ ಹೇಳ್ತಾ ಲೊಕೇಶನ್ ಅದೆಲ್ಲ ಮತ್ತೆ ಒಂದ್ಸರಿ ಡೀಟೇಲ್ಸ್ ಹಂಚ್ಕೊತೀವಿ ವಾಟ್ಸಪ್ ಅಲ್ಲಿ. ನೀವು ಆ ಲೊಕೇಶನ್ ನೋಡ್ಬಿಟ್ಟು ಲೊಕೇಶನ್ ಬನ್ನಿ. ಅಲ್ಲಿ ತ್ಯಾಗರಾಜ್ ಅಂತ ಇರ್ತಾರೆ, ತ್ಯಾಗರಾಜ್ ಅಂತ ರೈತು. ಸೊ ಅವರು ಎಲ್ಲ ನೋಡ್ಕೊಂತ ಇರ್ತಾರೆ. ಸೊ ದಯವಿಟ್ಟು ಬನ್ನಿ. ಇನ್ನೊಂದು ವೇದಿಕೆಯಲ್ಲಿರುವಂತ ಎಲ್ಲಾ ಮಾಸ್ಟರ್ಸ್ ವಿನಂತಿ ಏನಂದ್ರೆ, ನೀವೇ ಅಲ್ಲ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ. ಆಮೇಲೆ ಎಲ್ಲಾರು ಬಳಸ್ಕೊಳ್ಳಿ, ಈ ಪದಾರ್ಥಗಳನ್ನ ಬಳಸ್ಕೊಳ್ಳಿ. ನಾವು ಎಂಕರೇಜ್ ಮಾಡಿಲ್ಲ ಅಂದ್ರೆ ಯಾರು ಎಂಕರೇಜ್ ಮಾಡಕ್ ಸಾಧ್ಯವಿಲ್ಲ. ಆದ್ರೆ ನೀವು ಈಗಾಗ್ಲೇ ಸೊ ಸಮಸ್ತ ಜನಗೆ ಕೊಡ್ತಾ ಇದೀವಿ, ಸಾಮಾನ್ಯ ಜನಗಳು ಕೊಡ್ತಾ ಇದೀವಿ ಈ ಆಹಾರ. ಯಾಕಂದ್ರೆ ಇದು ಒಳ್ಳೆ ಆಹಾರ, ಇದು ಸಾವಯವ ಒಂದು ಅಂದ್ರೆ ಹೇಳ್ಬೇಕಂದ್ರೆ ಸ್ವಚ್ಛಯುತ ಆಹಾರ. ಇದು ಸ್ವಚ್ಛಯುತ ಶಕ್ತಿವಂತ ಆಹಾರ. ಅದಕ್ಕೋಸ್ಕರ ಎಲ್ಲರೂ ಕೊಡ್ತಾ ಇದೀವಿ. ಸೊ ನಾವು ಈ ವೇದಿಕೆಯಲ್ಲಿರುವಂತ ಪ್ರತಿಯೊಬ್ಬರು ಇದನ್ನ ಎಂಕರೇಜ್ ಮಾಡಾರ. ಇದನ್ನು ಇನ್ನೂ ಜಾಸ್ತಿ ನಮ್ಮ ಮಾಸ್ಟರ್ಸ್ ರೈತರು ಯಾರಿದ್ದಾರೋ ಎಲ್ಲರೂ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡಿ. ನಿಮ್ಗೆ ಏನ್ ಸಹಕಾರ ಬೇಕು, ಯಾವ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಬೇಕೋ ನಾವು ಆ ಹೆಲ್ಪ್ ನೀಡಕ್ಕೆ ರೆಡಿ ಇದೀವಿ. ಓಕೆ, ರಂಗನಾಥ ವಿಭಾಗದಲ್ಲಿ ಒಬ್ರು ಮೇಷ್ಟು ರಿಟೈರ್ಡ್ ಆಗಿರೋರು ಇದ್ದಾರೆ. ಅವ್ರು ಎನಿ ಟೈಮು ಫಾರ್ಮಿಂಗ್ ಅನ್ನುವಂಥದ್ರಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಸರ್. ಅವರು ಕೂಡ ನಿಮ್ಮನ್ನು ಕನ್ಸಲ್ಟ್ ಮಾಡ್ತಾರೆ ಸರ್. ನಾನು ಖಂಡಿತ ಅವ್ರಿಗೆ ಈ ವಿಷಯನ ತಿಳಿಸ್ತೀನಿ, ಪಿರಮಿಡ್ ವ್ಯವಸಾಯದ ಬಗ್ಗೆ. ಅವರು ನಿಮ್ಮನ್ನ ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಗೈಡ್ ಮಾಡಿ ಸರ್. ಎಲ್ಲಾ ಮಾಸ್ಟರ್ ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ಇದು ನಮ್ಮೆಲ್ಲರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡ್ಯೂಟಿ. ಧ್ಯಾನ ಪ್ರಚಾರ ಹೇಗೆ ನಡಿಬೇಕು ಅಂತ ನಮ್ಗೆ ಪತ್ರಿಜಿ ಗುರುಗಳು ಒಂದು ಸಂಕಲ್ಪವನ್ನ ಕೊಟ್ಟಿದ್ದಾರೋ, ಅದೇ ರೀತಿಯಾಗಿ ಪಿರಮಿಡ್ ವ್ಯವಸಾಯ ಕೂಡ ನಡಿಬೇಕು ಅನ್ನುವಂಥದ್ದು ಕೂಡ ಅವ್ರದೇ ಸಂದೇಶ ಇದೆ. ಆ ರೀತಿಯಾಗೇನೆ ಅವರ ಆ ಒಂದು ಸಂದೇಶಕ್ಕೆ ಅನುಗುಣವಾಗೇನೆ ರಂಗನಾಥ್ ಅವರು ಅದ್ಭುತವಾದ ಒಂದು ರೋಲ್ ಮಾಡೆಲ್ ಆಗಿ ತಯಾರಾಗಿದ್ದಾರೆ. ಈ ವಿಚಾರವನ್ನ ನಾವೆಲ್ಲಾರ ಕಡೆಗೆ ಎಲ್ರಿಗೂ ಕೂಡ ತಿಳಿಸೋಣ, ಪ್ರಚಾರ ಮಾಡೋಣ. ಇದು ನಮ್ಮೆಲ್ಲರ ಕರ್ತವ್ಯ. ಸತ್ಯಕ್ಕೋಸ್ಕರ ನಾವು ಮಾಡುವಂತ ಪ್ರಯತ್ನದಲ್ಲಿ ಇದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶ. ಎಲ್ಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಬೇರೆಯವರು ಬೇರೆ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ ಕೊಡುವಂಥದ್ದು ನಡೆಯುತ್ತೆ. ನಾನು ಈ ಒಂದು ವಿಷಯ ಹೇಳಿದಾಗ ಬೇರೆಯವ್ರ ಹತ್ರ ಬೇರೆ ಏನೋ ಹೇಳಿದ್ರು, ನಾನು ಅವ್ರಿಗೆ ಏನು ಆನ್ಸರ್ ಕೊಡ್ಬೇಕು ನಾನು ಕೊಟ್ಟೆ, ನಾನು ಕ್ಲಾರಿಟಿ ಕೊಟ್ಟೆ. ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಲಿ, ನಾವು ನಡೀತಾ ಇರ್ತಕ್ಕಂಥ ಮಾರ್ಗದ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಲಿ. ಬೇರೆ ಎಷ್ಟು ಜನ ಏನ್ ಹೇಳಿದ್ರು ಕೂಡ ನಮ್ಮ ಬಗ್ಗೆ ನಮ್ಗೆ, ನಮ್ಮ ಹೆಜ್ಜೆಗಳ ಬಗ್ಗೆ ನಮಗೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ನಮ್ಗೆ ಕ್ಲಾರಿಟಿ ಇದ್ರೆ ಯಾವ ನೆಗೆಟಿವ್ ಥಾಟ್ಸ್ ನಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಪ್ರಚಾರ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಆರೋಗ್ಯವಾಗಿರೋ ಫುಡ್ ಅನ್ನ ತಿನ್ನೋಣ. ಎಲ್ಲ ಕೆಮಿಕಲ್ ಫುಡ್ ತಿಂದು ಶರೀರನ ಹಾಳು ಮಾಡ್ಕೊಂಡಿದೀವಿ, ಇನ್ನು ಮೇಲಾದ್ರೂ ಸರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ನಾನು ಹೊರಡ್ಬೋದಾ ಸರ್? ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.